ಕಮಲ್ ಶ್ರೀದೇವಿ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್. ಇಲ್ಲಿ ಎಷ್ಟು ಜನ ಕನ್ನಡ ಸಿನಿಮಾ ನೋಡ್ತೀರಾ? ಒಂದು ಸ್ವಲ್ಪ ಸೌಂಡ್ ಮಾಡ್ಬೋದಾ? ಇದಕ್ಕಿಂತ ಖುಷಿ ಏನಿದೆ ಹೇಳಿ. ಸೆಪ್ಟೆಂಬರ್ 19ನೇ ತಾರೀಕು ಕಮಲ್ ಶ್ರೀದೇವಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಿನಿಮಾದ ಬಗ್ಗೆ ನಿಮ್ಮೆಲ್ಲರ ಜೊತೆ ಮಾತನಾಡೋದಕ್ಕೆ ನಮ್ಮ ತಂಡ ಪ್ರೀತಿಯಿಂದ ಕಾಯ್ತಾ ಇದೆ. ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೆ ಕನ್ನಡದ ಹಿರಿಯ ಕಲಾವಿದರೆಲ್ಲರೂ ಬಂದಿದ್ದಾರೆ. ಮೊದಲನೇದಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೊಡಬೇಕು. ಹೊನ್ನವಳ್ಳಿ ಕೃಷ್ಣ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ಕನ್ನಡದ ಹೆಮ್ಮೆಯ ಹಿರಿಯ ಕಲಾವಿದರು, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ಅದೇ ರೀತಿಯಾಗಿ ನಮ್ಮ ಹಿರಿಯ ಕಲಾವಿದರು ಈಗ ಆ ಕಡೆ ಹೋದರು ಅಂತ ಅನ್ಕೋತೀನಿ. ಅವ್ರು ಬಂದ ಮೇಲೆ ಮತ್ತೊಮ್ಮೆ ಅವ್ರ ಜೊತೆ ನಾವು ಮಾತಾಡೋಣ. ಅದರ ಜೊತೆಯಲ್ಲಿ ಇನ್ನು ಸ್ವಲ್ಪ ಹೊತ್ತಿನಲ್ಲಿಯೇ ಕನ್ನಡಕ್ಕೆ ಸಿಕ್ಕಂತಹ ಅದ್ಭುತ ನಿರ್ದೇಶಕ ತರುಣ್ ಕಿಶೋರ್ ಸುಧೀರ್ ಅವರು ಸ್ವಲ್ಪ ಹೊತ್ತಿನಲ್ಲೇ ನಿಮ್ಮೆಲ್ಲರ ಜೊತೆ ಬಂದು ಮಾತನಾಡ್ತಾರೆ. ತುಪ್ಪದ ಬೆಡಗಿ ರಾಗಿಣಿ ದ್ವಿವೇದಿ ಅವರು ಕೂಡ ಸ್ವಲ್ಪ ಹೊತ್ತಿನಲ್ಲಿಯೇ ಬರ್ತಾರೆ. ಇನ್ನು ನಮ್ಮ ಸಿನಿಮಾದ ಕೋ ಪ್ರೊಡ್ಯೂಸರ್, ಕ್ರಿಯೇಟಿವ್ ಹೆಡ್ ಆಗಿರುವಂತಹ ರಾಜವರ್ಧನ್ ಅವರು, ಅದೇ ರೀತಿಯಾಗಿ ನಮ್ಮ ಸಿನಿಮಾದ ನಾಯಕ ನಟ ಸಚಿನ್ ಚೆಲುವರಾಯ ಸ್ವಾಮಿ ಅವರು, ಸಂಗೀತಾ ಭಟ್ ಅವರು, ಅಕ್ಷಿತಾ ಬೋಪಯ್ಯ ಅವರೆಲ್ಲರೂ ಕೂಡ ನಿಮ್ಮ ಜೊತೆ ಮಾತನಾಡೋದಕ್ಕೆ ಬರ್ತಾರೆ. ಆದರೆ ಅದಕ್ಕೂ ಮೊದಲು ನಿಮ್ಮ ಜೊತೆ ನಾನು ಮಾತಾಡ್ತೀನಿ, ಓಕೆನಾ? ಇನ್ನು 5 ನಿಮಿಷದಲ್ಲಿ ಅವ್ರು ರೀಚ್ ಆಗ್ತಾರೆ. ಅಷ್ಟೊತ್ತು ನೀವು ಯಾಕೆ ಸುಮ್ಮನೆ ನಿಂತ್ಕೋಬೇಕಲ್ವಾ? ನಾವೇನು ಪನಿಷ್ಮೆಂಟ್ ಕೊಟ್ಟಿಲ್ಲ. ಓಕೆ, ನರಸಿಂಹಲು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಿಮಗೆ. ಇದೀಗ ಮುಂದಿನ ಪದ ಚಿನ್ನ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಕಮಲ್ ಶ್ರೀದೇವಿ ಸಿನಿಮಾದ ನಾಯಕ ನಟ, ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಸಚಿನ್ ಚೆಲುವರಾಯ ಸ್ವಾಮಿ ಅವರನ್ನ. ಪ್ಲೀಸ್ ಜೋರಾಗಿ ಬರಬೇಕು. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಆಕಾಂಕ್ಷಿ ಅವ್ರಿಗೂ ಕೂಡ ಹಾಕಿ ವೆಲ್ಕಮ್ ಅನ್ನ ಹೇಳ್ತಾ ಇದ್ದೀನಿ. ಸ್ವಾಗತಿಸಿಗಷ್ಟೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಕನ್ನಡ ಚಿತ್ರರಂಗದ ಹೆಮ್ಮೆಯ ನಟ, ನಿರ್ದೇಶಕರು, ನಿರ್ಮಾಪಕರು ಆಗಿರುವಂತಹ ತರುಣ್ ಕಿಶೋರ್ ಸುಧೀರ್. ಅದೇ ರೀತಿಯಾಗಿ ನಮ್ಮ ಸಿನಿಮಾದ ಕೋ ಪ್ರೊಡ್ಯೂಸರ್, ಕ್ರಿಯೇಟಿವ್ ಹೆಡ್ ಆಗಿರುವಂತಹ ಮ್ಯಾಸಿವ್ ಸ್ಟಾರ್ ನಮ್ಮ ರಾಜವರ್ಧನ್ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ವಿ. ಹಾರ್ಟ್ಲಿ ವೆಲ್ಕಮ್ ಟು ರಾಜವರ್ಧನ್ ಸರ್. ಎಲ್ರಿಗೂ ನಮಸ್ಕಾರ. ಇದು
ಸ್ವರ್ಣಾಂಬಿಕಾ ಪಿಕ್ಚರ್ಸ್ ನಿರ್ಮಾಣದ, ಬಾಂಗ್ ಸ್ವ್ಯಾಲೋ ಕಂಪನಿ ಸಹ ನಿರ್ಮಾಣದ ಸಿನಿಮಾ ಕಮಲ್ ಶ್ರೀದೇವಿ ಇದರ ಪ್ರೀ ರಿಲೀಸ್ ಇವೆಂಟ್ಗೆ ನಿಮ್ಮೆಲ್ರಿಗೂ ಜೋರಾದ ಚಪ್ಪಾಳೆಯ ಮೂಲಕ ಪ್ರೀತಿಯ ಸ್ವಾಗತ ಸುಸ್ವಾಗತ. ನಾನು ನಿರೂಪಕಿ ಶಮೀರಾ ಬೆಳುವಾಯಿ. ಕಮಲ್ ಶ್ರೀದೇವಿ ಸಿನಿಮಾ ಒಂದು ಅಮೇಝಿಂಗ್ ಆದಂತಹ ಮರ್ಡರ್ ಮಿಸ್ಟರಿ ಕಥೆಯನ್ನು ಹೊಂದಿ ನಿಮ್ಮ ಮುಂದೆ ಬರೋದಕ್ಕೆ ಸಿದ್ಧವಾಗಿ ನಿಂತಿದೆ. ಆಡಿಯೋ ಆನಂದ್ ಆಡಿಯೋ, PRO ನಮ್ಮ ಕನ್ನಡ ಪಿಕ್ಚರ್ಸ್ ಅವರು, ಅದೇ ರೀತಿಯಾಗಿ ಇವೆಂಟ್ ಬೈ ಈಗಲ್ ಮೀಡಿಯಾ ಕ್ರಿಯೇಷನ್ಸ್, ಲೊಕೇಶನ್ ಪಾರ್ಟ್ನರ್ ಮಂತ್ರಿ ಸ್ಕ್ವೇರ್, ನಿಮ್ಮೆಲ್ರಿಗೂ ಪ್ರೀತಿಯ ವಂದನೆಗಳನ್ನು ಸಮರ್ಪಿಸ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಮಾಧ್ಯಮ ಮಿತ್ರರಿದ್ದಾರೆ. ಮಾಧ್ಯಮ ಮಿತ್ರರಿಗೆ ಕಮಲ್ ಶ್ರೀದೇವಿ ಸಿನಿಮಾ ತಂಡದ ಪರವಾಗಿ ಜೋರಾದ ಚಪ್ಪಾಳೆಯ ಮೂಲಕ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿರೋದಕ್ಕೆ. ಅದೇ ರೀತಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕಮಲ್ ಶ್ರೀದೇವಿ ಚಿತ್ರತಂಡಕ್ಕೆ ಶುಭ ಹಾರೈಸೋದಕ್ಕೆ ನಮ್ಮ ಕನ್ನಡದ ಹೆಮ್ಮೆಯ ನಟ, ನಿರ್ದೇಶಕ, ನಿರ್ಮಾಪಕ, ವೆರಿ ಟ್ಯಾಲೆಂಟೆಡ್, ದಯವಿಟ್ಟು ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ತರುಣ್ ಕಿಶೋರ್ ಸುಧೀರ್ ಸರ್. ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ವಿ. ಹಾರ್ಟ್ಲಿ ವೆಲ್ಕಮ್ ಸರ್. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಕಮಲ್ ಶ್ರೀದೇವಿ ಸಿನಿಮಾಗೆ ಬೆಸ್ಟ್ ವಿಶಸ್ ಅನ್ನ ತಿಳಿಸೋದಕ್ಕೆ ನಮ್ಮೆಲ್ಲರ ಪ್ರೀತಿಯ ವೆರಿ ಗೋರ್ಜಿಯಸ್ ನಮ್ಮ ತುಪ್ಪದ ಬೆಡಗಿ ರಾಗಿಣಿ ದ್ವಿವೇದಿ. ಅಷ್ಟು ಚೆನ್ನಾಗಿರೋ ರಾಗಿಣಿ ಮೇಡಮ್ ಬಂದಿದ್ದಾರೆ. ಸೌಂಡ್ ಇಲ್ಲ ಅಂದ್ರೆ ಹೆಂಗೆ? ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ದಯವಿಟ್ಟು ರಾಗಿಣಿ ದ್ವಿವೇದಿ ಅವರನ್ನ ಪ್ರೀತಿಯಿಂದ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ರಾಗಿಣಿ ಮ್ಯಾಮ್, ಹಾರ್ಟ್ಲಿ ವೆಲ್ಕಮ್. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಿಮಗೆ. ಕಮಲ್ ಶ್ರೀದೇವಿ ಸಿನಿಮಾದ ವಿಶೇಷತೆಯನ್ನು ಹೇಳ್ತಾ ಇದೆ. ನಮ್ಮ ಸಿನಿಮಾದಲ್ಲಿ ಅತ್ಯದ್ಭುತ ಕಲಾವಿದರಿದ್ದಾರೆ. ಒಂದು ಕಡೆಯಲ್ಲಿ ಹಿರಿಯ ಕಲಾವಿದರಾಗಿರುವಂತಹ ಉಮೇಶ್ ಸರ್ ಇಂದ ಹಿಡಿದು ನಮ್ಮ ಕಿಶೋರ್ ಸರ್, ರಮೇಶ್ ಇಂದಿರಾ ಸರ್, ಈ ರೀತಿಯಾಗಿ ಅದ್ಭುತ ಕಲಾವಿದರ ಜೊತೆಗೆ ಸಂಗೀತ ಭಟ್ ಅವರು ಶ್ರೀದೇವಿ ಪಾತ್ರವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಸಚಿನ್ ಚೆಲುವನಾರಾಯಣ ಸ್ವಾಮಿ ಅವರು ಕಮಲ್ ಪಾತ್ರವನ್ನು ನಿಭಾಯಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಕಮಲ್ ಶ್ರೀದೇವಿ ಟೀಸರ್ ನೋಡಿದ್ವಿ. ಅದರಲ್ಲಿ ಒಂದು ಬಿಟ್ಟಲ್ಲಿ ನಮ್ಮ ಸಚಿನ್ ಚೆಲುವರಾಯ ಸ್ವಾಮಿ ಕಣ್ಣಿಂಗೆ ಕೆಂಪುಗಿದೆ, ಹೆಂಗಿದ್ರಿಂದ ಸಾಟು ಸಿನಿಮಾ ನೋಡಲೇಬೇಕು ಅನ್ನೋ ರೀತಿ ಮಾಡಿದ್ದಾರೆ. ಏನು ಸಿನಿಮಾ ಯಾಕೆ ಬಂದಿದ್ದೋ ಗೊತ್ತಿಲ್ಲ. ಆ ಸಾಟಂತೂ ಅದ್ಭುತವಾಗಿದೆ ಸರ್. ಸಚಿನ್ ಸರ್, ಮೊದಲನೇದು ಹೇಳಬೇಕಾದ್ರೆ ನಮ್ಮ ಸಿನಿಮಾ ಪ್ರಿಯರಿಗೆ ಸಿಹಿ ಸುದ್ದಿ. ಈ ವಾರ ತಾನೇ ಆಗಿದೆ. ಎಲ್ಲರೂ ಹೋಗಿ, ಯಾವ ಸಿನಿಮಾಗಾರ ಹೋಗಿ, ಯಾವ ಮಾಲ್ಗಾರ ಹೋಗಿ, 200 ರೂಪಾಯಲ್ಲಿ ನಮಗೆ ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರ ಎಷ್ಟೋ ವರ್ಷಗಳಿಂದ ನಾವು ಪ್ರಯತ್ನ ಪಡ್ತಾಯಿದ್ವಿ. ಅದು ನಮ್ಮ ಅವಧಿಯಲ್ಲಿ ಆಗಿದೆ. ಅದರಿಂದ ನಿಮಗೆಲ್ಲರಿಗೂ ಶುಭ ಸುದ್ದಿ. ಎಲ್ಲರೂ ಹೋಗ್ಬೋದು, ಯಾವ ಪ್ಯಾನ್ ಇಂಡಿಯಾ ಸಿನಿಮಾ ಆಗ್ಬೋದು, 200 ರೂಪಾಯಿ ಅಲ್ಲಿ ನೋಡೋವಂಥ ಭಾಗ್ಯ ನಮಗೆ ಸಿಕ್ಕಿದೆ. ಮೊದಲನೇಗೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಾನು ಅಭಿನಂದಿಸ್ತೀನಿ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ನಮ್ಮ ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ನಿಮ್ಮೆಲ್ಲರ ಪರವಾಗಿ. ಹಾಗೂ ನಮ್ಮ ಇವತ್ತೇನು ನಮ್ಮ ಸಚಿನ್ ಅವರು ಮಾಡಿದಾರಲ್ಲ, ಭಾರಿ ಅದ್ಭುತ ಆಗಿದೆ ಸರ್. ಆ ಸಾಟು ಏನು ನಮ್ಮ ಡೈರೆಕ್ಟರು ಗೊತ್ತಿಲ್ಲ ನನಗೆ, ಮ್ಯೂಸಿಕ್ ಅಂತೂ ಅದ್ಭುತವಾಗಿದೆ. ನಮ್ಮ ಕಲಾವಿದರು ಇದ್ದಾರೆ, ಕಿಶೋರ್ ಅವರೆಲ್ಲ ಇದ್ದಾರೆ. ಅವ್ರ ಬಗ್ಗೆ ಎಲ್ಲ ನಾವು ಮಾತಾಡೋಕ್ಕೆ ಭಾರಿ ಚೆನ್ನಾಗಿ ಮಾಡ್ತಾರೆ. ಅವರು ಎಣ್ಣೆ ಮಾತೇ ಇಲ್ಲ ಅಂತ. ಸಚಿನ್ದು ಒಂದು ಸಾಟ್ ನೋಡಿದಾಗ ನನಗೆ ಒಂಥರ ಜುಮ್ಮಂತು. ಭಾರಿ ಚೆನ್ನಾಗಾಗಲಿ, ಎಲ್ಲ ಆ ಟೀಮ್ಗೆ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. 19ನೇ ತಾರೀಕು ತೆರೆ ಕಾಣ್ತಾ ಇದೆ. ನಾವೆಲ್ಲರೂ ಥಿಯೇಟ್ರ್ಗಳಲ್ಲಿ ನೋಡೋಣ. ಒಂದು ಇಷ್ಟಪಡ್ತೀನಿ, ನೀವು ಮೊದಲು ಕನ್ನಡ ಸಿನಿಮಾ ನೋಡ್ರಿ. ಯಾವುದೇ ಸಿನಿಮಾ ಬರಲಿ, ಚಿಕ್ಕದು ಬರಲಿ, ದೊಡ್ಡದು ಬರಲಿ, ನಮ್ಮ ಕನ್ನಡ ಸಿನಿಮಾ ನೋಡಲಿ ಅಂತೇಳಿ ನಿಮ್ಮೆಲ್ಲರೂ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನರಸಿಂಹಲು ಸರ್. ರವಿ ಅವರೇ, ಟೀಸರ್ ನೋಡಿದ್ರಿ, ಹೇಗೆ ಅನ್ನಿಸ್ತು ನಿಮಗೆ? ಸೆಪ್ಟೆಂಬರ್ 19 ಅಷ್ಟೇ ಅಲ್ಲ, ಎಲ್ರಿಗೂ ಖುಷಿ ಸುದ್ದಿ. ಅಫ್ಕೋರ್ಸ್ 200 ರೂಪಾಯಿ ಟಿಕೆಟ್ ಅಷ್ಟೇ. ಸೊ ಒಂದು ಪನ್ನೀರ್ ರೋಲ್ ತಿನ್ನೋದು ಬಿಟ್ಟು ಸಿನಿಮಾ ನೋಡೋದಕ್ಕೆ ಬರ್ಬೋದು.
ನೀವೆಲ್ಲ ತಮಿಳು ಮಲಯಾಳಮಲ್ಲಿ ಕಂಟೆಂಟ್ ಫಿಲಮ್ ಅಂತಿರಲ್ಲ, ಕಮಲ್ ಶ್ರೀದೇವಿ ಅದಕ್ಕಿಂತ ಮೀರಿರೋ ಕಂಟೆಂಟ್ ಫಿಲಮು. ಯಾಕಂದರೆ ನಾನು ಫಿಲಮ್ ನೋಡಿದ್ದೀನಿ, ಅದಕ್ಕೆ ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದೀನಿ. ಇದರಲ್ಲಿ ಎಲ್ಲ ಕ್ಯಾರೆಕ್ಟ್ರು ಅಂದರೂ ತುಂಬ ಇಂಪಾರ್ಟೆಂಟ್ ಇದೆ, ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೇಯ್ನ್ಲಿ ನಮ್ಮ ಸಚಿನ್, ನೀವು ಲಾಸ್ಟ್ ಪ್ರೀವಿಯಸ್ 2 ಫಿಲಮಲ್ಲಿ ನೋಡಿದ್ರೆ, ಆಮೇಲೆ ಇದರಲ್ಲಿ ನೋಡಿದ್ರೆ ನಿಜವಾಗ್ಲೂ ಸಚಿನ ಅಂತೀರಾ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆಮೇಲೆ ಸಂಗೀತ ಅವರು ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ. ಆ್ಯಂಡ್ ಅಕ್ಷತಾ ಅವರು ನೀವು ತುಂಬ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ. ಆಮೇಲೆ ನೆಕ್ಸ್ಟ್ ಮೇಯ್ನ್ ಫಿಲಮ್ ಕಮಲ್ ಶ್ರೀದೇವ್ ಒಳ್ಳೆ ಕಂಟೆಂಟು. ಆಮೇಲೆ ಮೇಯ್ನ್ ಈ ಫಿಲಮ್ಗೆ ಎಲ್ಲ ಹೀರೋಗಳಿಗೂ ಒಂದು ಇರತ್ತೆ, ಯಾರೋ ನಮ್ಮನ್ನು ಪುಷ್ ಮಾಡ್ತಾ ಇರಬೇಕು ಅಂತ. ಈ ಫಿಲಮ್ಗೆ ರಾಜವರ್ಧನ್ ಪುಷ್ ಮಾಡಿರೋದು. ಸೊ ಎಲ್ಲ ನಮ್ಮಂಥ ಬೆಳೆಯೋ ಹೀರೋಗಳಿಗೆ ರಾಜವರ್ಧನ್ ಅಂತ ಸಪೋರ್ಟಿವ್ ಇದ್ದರೆ ಅದು ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಮೇಯ್ನ್ ಪ್ಲಸ್ ಪಾಯಿಂಟು ಕೀರ್ತನ್ ಮ್ಯೂಸಿಕ್ ಡೈರೆಕ್ಟ್ರು, ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ನೆಕ್ಸ್ಟ್ ಬಿಗ್ ಥಿಂಗ್ ಇನ್ ಕನ್ನಡ ಫಿಲಮ್ ಇಂಡಸ್ಟ್ರಿ ಅಂದರೆ ಕೀರ್ತನ್ ಆಗ್ತಾರೆ. ಸೊ ಆಲ್ ದಿ ಬೆಸ್ಟ್. ಆ್ಯಂಡ್ ಎಂಟೈರ್ ಕಮಲ್ ಶ್ರೀದೇವಿಗೆ ಒಳ್ಳೇದಾಗಲಿ. 19th ಆದಮೇಲೆ 26th ಹಂಗೆ ಸಕ್ಸಸ್ ಮೀಟ್ ಮತ್ತೆ ಮಾಡ್ತಾರೆ. ಸೊ ಎಲ್ಲರೂ ಮತ್ತೆ ಅಲ್ಲಿ ಸೇರೋಣ. ಓಕೆ, ಸೋ ಸ್ವೀಟ್, ಥ್ಯಾಂಕ್ ಯು. ನರಸಿಂಹಲು ಸರ್, ದಯವಿಟ್ಟು ನೀವು ಇಲ್ಲೇ ಇರಬೇಕು. ಇದೀಗ ನಮ್ಮ ಕ್ರಿಯೇಟಿವ್ ಹೆಡ್, ಅದೇ ರೀತಿಯಾಗಿ ಕೋ ಪ್ರೊಡ್ಯೂಸರ್ ಆಗಿರುವಂತಹ ರಾಜವರ್ಧನ್ ಸರ್ ದಯವಿಟ್ಟು ವೇದಿಕೆಗೆ ಬಂದು ಒಂದು ಬೊಕೆ ಕೊಡೋದ್ರ ಮೂಲಕ ನಮ್ಮ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ತಿಳಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳಿ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಆಗಿರುವಂತಹ ಶ್ರೀ ನರಸಿಂಹಲು ಸರ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫ್ರಮ್ ದ ಟೀಮ್ ಆಫ್ ಕಮಲ್ ಶ್ರೀದೇವಿ. ಅದೇ ರೀತಿಯಾಗಿ ಇನ್ನೊಂದು ಬೊಕೆ ದಯವಿಟ್ಟು. ರವಿ ಅವರು ಆಲ್ರೆಡಿ ಸಕ್ಸಸ್ ಮೀಟಿಗೂ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ರವಿ ಅವರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ಸಿನಿಮಾ ಸ್ಟಾರ್ಟ್ ಮಾಡಬೇಕು ಅಂತ ಬಂದಾಗಿಂದ ನಿಮ್ಮ ಮಗ ನಮ್ಮ ಜೊತೆನೇ ಇದ್ರು ಸರ್. ಪ್ರತಿಯೊಂದು ಲೈನಲ್ಲೂ ಸಿನಿಮಾನೂ ಅವ್ರು ನೋಡಿದ್ದಾರೆ ಕೂಡ, ಅದಕ್ಕೋಸ್ಕರ ಅಷ್ಟು ಕಾನ್ಫಿಡೆನ್ಸ್ ಆಗಿ ಸಕ್ಸಸ್ ಮೀಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಈ ಸಿನಿಮಾ ಸ್ಟಾರ್ಟ್ ಮಾಡಬೇಕು ಅಂತ ಬಂದಾಗ ಯಾರು ಏನು ಅಂದ್ಕೊಂಡ್ರು ಪರವಾಗಿಲ್ಲ ಅಂದ್ಬಿಟ್ಟು ತನ್ನ ಆಫೀಸ್ನ ನಮಗೋಸ್ಕರ ಕೊಟ್ಟು ನಾವೊಂದು 1 year ಇವ್ರ ಆಫೀಸಲ್ಲೇ ಇಡೀ ಸಿನಿಮಾ ತಂಡನ ಕೆಲಸ ಮಾಡಿದ್ದು. ಥ್ಯಾಂಕ್ ಯು ರವಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸರ್ ಬಗ್ಗೆ ಹೇಳಬೇಕು, ಸರ್ ಅಧ್ಯಕ್ಷರಾದ ಮೇಲೆ ಅನ್ಸುತ್ತೆ ನಾವು ಫಿಲಿಮ್ ಚೇಂಬರ್ ಕಡೆ ಹೋಗಿದ್ದು. ಆ್ಯಂಡ್ ತುಂಬ ದೊಡ್ಡದಾಗಿ ಒಂದು ಹೆಲ್ತ್ ಕ್ಯಾಂಪ್ ಕೂಡ ಮಾಡಿದರು. ತುಂಬ ದೊಡ್ಡ ಸಕ್ಸಸ್ ಆಯಿತು ಆ ಹೆಲ್ತ್ ಕ್ಯಾಂಪು. ಆ್ಯಂಡ್ ಅವರ ಸೆಕೆಂಡ್ 200 rupees ಅದು ಕೂಡ ಆಗಿದೆ. ದೊಡ್ಡ ಮಟ್ಟದಲ್ಲಿ ಚಪ್ಪಾಳೆ ಹೊಡಿಬೇಕು, ಯಾಕಂದರೆ ಈ ಥರ ಅಧ್ಯಕ್ಷಗಳು ಕೆಲಸ ಮಾಡೋರು ಆ ಇಂಡಸ್ಟ್ರಿಗೆ ತುಂಬ ಅವಶ್ಯಕತೆ. ಹಾಗೆ ಒಂದೇ ಒಂದು ಸಣ್ಣ ರಿಕ್ವೆಸ್ಟು ಸರ್, ನಂಬರ್ ಆಫ್ ಸಿನಿಮಾಗಳ ರಿಲೀಸ್ಗಳು ತುಂಬ ಜಾಸ್ತಿ ಆಗ್ತಿದೆ. ಇಲ್ಲೊಂದು ಕ್ಯೂ ಸಿಸ್ಟಮ್ ಅಂತ ಒಂದು ಮಾಡ್ಬಿಡಿ, ಅದೊಂದು ಬಂದರೆ ಎಲ್ಲರಿಗೂ ತುಂಬ. ಯಾಕಂದರೆ ಲಾಸ್ಟ್ ವೀಕು 12 ಸಿನಿಮಾ ರಿಲೀಸ್ ಆಗಿದೆ. ನನ್ನ ಸಿನಿಮಾ ಫೆಬ್ರವರಿಲಿ ರಿಲೀಸ್ ಆಯಿತು, 28ನೇ ದಿನ 35 ಸಿನಿಮಾಗಳು ರಿಲೀಸ್ ಆಯಿತು. ಸೊ ಇದೆಲ್ಲ ನಮ್ಮಂಥ ಆರ್ಟಿಸ್ಟ್ಗಳಿಗೆ ತುಂಬ ಎಫೆಕ್ಟ್ ಆಗುತ್ತೆ. ದಯವಿಟ್ಟು ಸೆನ್ಸಾರ್ ಆಗಿದ್ಮೇಲೆ ಫಿಲಿಮ್ ಚೇಂಬರ್ಗೆ ಬಂದು ನಿಮ್ಮ ಹತ್ರ ರಿಜಿಸ್ಟರ್ ಮಾಡಿಕೊಂಡು ನಿಮ್ಮಿಂದ ನೀವು ಯಾವ ಡೇಟ್ ಕೊಡ್ತೀರಾ ಆ ಡೇಟಲ್ಲಿ ನಾವು ಸಿನಿಮಾ ಮಾಡ್ತೀವಿ. ದಯವಿಟ್ಟು ಎಲ್ಲರ ಕನಸು ಸಿನಿಮಾ ಒಂದು ಫ್ರೈಡೇ, ಯಾರ ಕಷ್ಟಗಳು ವ್ಯರ್ಥ ಆಗಬಾರ್ದು ಅನ್ನೋದೊಂದೇ ಸ್ವಾರ್ಥ. ದಯವಿಟ್ಟು ಇದೊಂದು ರಿಕ್ವೆಸ್ಟು ನಮ್ಮ ಚಿತ್ರತಂಡದ ಕಡೆಯಿಂದ, ಇದೊಂದು ಮಾಡಿಕೊಟ್ಬಿಟ್ರೆ ಎಲ್ಲರಿಗೂ ತುಂಬ ಒಳ್ಳೆಯದಾಗತ್ತೆ ಅಂತ ಸರ್. ಅಷ್ಟೇ ಸರ್, ಖಂಡಿತ ಮಾಡೋಣ. ಈಗ ನಮ್ಮ ಸಿನಿಪ್ರಿಯರಲ್ಲಿ ಒಂದು ಕೇಳ್ಕೊಬೇಕಾಗತ್ತೆ ನಾವು ಇವತ್ತಿನ ದಿನ. ನಮ್ಮ ಯೂತ್ ಸ್ಟಾರ್ಸ್ ಏನಿದಾರಲ್ಲ, ಯಾರಿಗೂ ಕಮ್ಮಿ ಇಲ್ಲ, ಆ ರೇಂಜ್ಗೆ ಆ್ಯಕ್ಟಿಂಗ್ ಮಾಡ್ತಾಯಿದ್ದಾರೆ. ದಯವಿಟ್ಟು ಯೂತ್ ಸಿನಿಮಾಗೆಲ್ಲ ಹೆಚ್ಚಿನ ಪ್ರೋತ್ಸಾಹ ಕೊಡಿ. ನೀವು ಬನ್ನಿ, ಅವ್ರನ್ನ ಪ್ರೋತ್ಸಾಹ ಕೊಡಿ, ಅವ್ರಿಗೆ ಆಶೀರ್ವಾದ ಮಾಡಿ, ಅವರು ಮೇಲಕ್ಕೆ ಬರಲಿ, ಅವರು ಪ್ಯಾನ್ ಇಂಡಿಯಾ ಸ್ಟಾರ್ಗಳಾಗಲಿ. ಇವತ್ತು ಯೂತ್ ಯಾವುದೇ ರೀತಿಯಲ್ಲಿ ಕಮ್ಮಿ ಇಲ್ಲ. ನಮ್ಮ ಡೈರೆಕ್ಟರ್ ಸರ್ ಏನೋ ಒಂದು ಹೇಳಿದ್ರು, ನಮ್ಮ ತರುಣವರು, ಒಂದು ಅದರ್ ಲ್ಯಾಂಗ್ವೇಜ್ಗೂ ಪ್ಲಸ್ ನಮಗೇನಾರ ಡಿಫ್ರೆನ್ಸ್ ಇದ್ದರೆ ಭಾರಿ ಚೆನ್ನಾಗಿರೋದು ಅಂತಂದರು. ಅದು ನನಗೆಲ್ಲೋ ಒಂದು ಕಡೆ ನಿಜ ಅನ್ನಿಸ್ತು. ನೋಡೋಣ ಸರ್, ಮುಂದಿನ ದಿನಗಳಲ್ಲಿ ಅದೇನಾರ ಪ್ರಾವಿಷನ್ ಆದರೆ GSTಯಲ್ಲಿ ಯಾವುದು ರೇಟಿನ ಬಗ್ಗೆ ನಾನೇನು ಮಾತಾಡ್ತಾ ಇಲ್ಲ. ಅದರ್ ಲ್ಯಾಂಗ್ವೇಜಸ್ಗೆ ಓನ್ಲಿ GST ಟ್ಯಾಕ್ಸ್ ಮಾತ್ರ ಎಕ್ಸ್ಟ್ರಾ ಮಾಡೋ ಚಾನ್ಸಸ್ ಏನಾರ ಇದೆಯಾ ಅಂತೇಳಿ ಸ್ಟೇಟ್ ಗೌರ್ಮೆಂಟಲ್ಲಿ ನಾವು ಚರ್ಚೆ ಮಾಡ್ತೀವಿ. ಅದೇನಾರು ಆಗೋ ಸಾಧ್ಯವಾದರೆ ಖಂಡಿತ ಮಾಡ್ತೀವಿ. ಸರ್, ತಾವು ಒಳ್ಳೆಯ ಸಲಹೆ ಕೊಟ್ಟಿದ್ದೀರಾ. ನನಗೂ ಅವ್ರಿಗೆ ಡಿಫ್ರೆನ್ಸ್ ಇರಲೇಬೇಕು. ಅವ್ರು ಯಾಕಂದರೆ 100 ಕೋಟಿ ಅವ್ರಿಗೆ ರೆವೆನ್ಯೂ ಜಾಸ್ತಿ ಇದೆ, ಎಲ್ಲ ಸ್ಟೇಟಲ್ಲಿ ಅವ್ರದ್ದು ಹೋಗುತ್ತೆ. ನಮ್ಮ ಕನ್ನಡ ಸಿನಿಮಾ ಕರ್ನಾಟಕ ಬಿಟ್ಟು ಎಲ್ಲೂ ಹೋಗಲ್ಲ. ಏನಂದರೆ ಪ್ಯಾನ್ ಇಂಡಿಯಾ ಅಂತ ಮಾಡ್ತಾಯಿದ್ರೆ ಎಲ್ಲ ಕಡೆಯೂ ಹೋಗ್ತಾ ಇದೆ. ಆದರೆ ಸಣ್ಣ ಸಿನಿಮಾಗಳು ನಮ್ಮ ಕರ್ನಾಟಕ ಬಿಟ್ಟು ಎಲ್ಲೂ ಹೋಗ್ತಾ ಇಲ್ಲ. ಹಾಗಾಗಿರೋದ್ರಿಂದ
ಡಿಫ್ರೆನ್ಸಿಂದ ಡಿಫ್ರೆನ್ಸ್ ಇವತ್ತಿಂದ ಮುಖ್ಯ ಅನಿಸ್ತದೆ. ನೀವೇನು ಸಲಹೆ ಕೊಟ್ಟಿದ್ರಲ್ಲ ಅದನ್ನು ನಾನು ಚರ್ಚೆ ಮಾಡೋಕ್ಕೆ ಸಿದ್ಧವಾಗಿದ್ದೀನಿ, ಮಾಡ್ತೀನಿ. ತಮ್ಮನ್ನೂ ಒಂದ್ಸಲ ಕರೀತೀನಿ, ಯಾವ ರೀತಿ ಮಾಡಬೇಕನ್ನೋದನ್ನು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಪ್ರಯತ್ನ ಪಡೋಣ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬಿಟ್ಟು ಹೋಗಿದ್ದೀರಾ, ಥ್ಯಾಂಕ್ ಯು. ಆಮೇಲೆ ಹೇಳ್ಕೊತೀನಿ. ಅದೀಗ ಕಮಲ್ ಶ್ರೀದೇವಿ ಸಿನಿಮಾ ತಂಡ ಬಹಳಷ್ಟು ವಿಷಯಗಳಿಂದ ಜನರ ಪ್ರೀತಿಯನ್ನು ಪಡೀತಾ ಇದೆ. ಆದರೆ ಇದರಲ್ಲಿ ಕ್ರಿಯೇಟಿವ್ ಹೆಡ್, ಅದೇ ರೀತಿಯಾಗಿ ಕೋ ಪ್ರೊಡ್ಯೂಸರ್, ನಾನು ಆಗಲೇ ಹೇಳಿದೆ ನಮ್ಮ ಮ್ಯಾಸಿವ್ ಹೀರೋ ರಾಜವರ್ಧನ್ ಅವರು ಅಂಥೇಳಿ, ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಕಲಾವಿದರು ಎಷ್ಟೋ ವರ್ಷಗಳಿಂದ ತಮ್ಮ ಅವಿರತ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಅದರಲ್ಲಿ ಒಬ್ಬರು ನಮ್ಮ ಹೆಮ್ಮೆಯ ಡಿಂಗ್ರಿ ನಾಗರಾಜ್ ಸರ್. ಹಾಗಾಗಿ ಅವರ ಮಗನಾಗಿ ರಾಜವರ್ಧನ್ ಅವರು ಮೊದಲ ಬಾರಿಗೆ ನಿರ್ಮಾಣಕ್ಕೂ ಕೂಡ ಹೆಜ್ಜೆ ಇಟ್ಟಿರೋದ್ರಿಂದಾಗಿ ಈ ವೇದಿಕೆಯಲ್ಲಿ ಅವರದೊಂದು ಪುಟ್ಟ ಕನಸನ್ನು ಈಡೇರಿಸುವಂತಹ ಸಮಯ. ಅದೇನಂತ ಹೇಳಿದ್ರೆ, ನಾನಾಗಲೇ ನಿಮಗೆ ಪರಿಚಯ ಮಾಡಿಕೊಟ್ಟೆ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹಲವು ದಶಕಗಳಿಂದ ನಮ್ಮೆಲ್ಲರ ಬಾಲ್ಯವನ್ನು ಕಲರ್ಫುಲ್ ಮಾಡಿದಂತಹ, ನಮ್ಮ ಚೈಲ್ಡ್ಹುಡ್ಡನ್ನು ಬ್ಯೂಟಿಫುಲ್ ಮಾಡಿದಂತಹ ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ 5 ಕಲಾವಿದರಿಗೆ ಇದೀಗ ಗೌರವವನ್ನು ಸೂಚಿಸುವಂತಹ ಸಮಯ. ದಯವಿಟ್ಟು ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಮೊದಲನೇದಾಗಿ ಈ ಸನ್ಮಾನವನ್ನು ನೆರವೇರಿಸೋದಕ್ಕಾಗಿ ರಾಜವರ್ಧನ್ ಸರ್ ದಯವಿಟ್ಟು ನೀವು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ರಾಗಿಣಿಯವರು ದಯವಿಟ್ಟು ಜಾಯ್ನ್ ಆಗಬೇಕು. ತರುಣ್ ಸರ್ ನೀವು ಕೂಡ ಜಾಯ್ನ್ ಆಗಬೇಕು. ಸಚಿನ್ ಅವರೇ ನೀವು ಕೂಡ ದಯವಿಟ್ಟು ಜಾಯ್ನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಇದೀಗ ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ಹಿರಿಯ 5 ಕಲಾವಿದರನ್ನು ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಕರೆಯುವಂತಹ ಸಮಯ. MS ಉಮೇಶ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ಚಪ್ಪಾಳೆ ನಿಲ್ಲೋ ಹಾಗಿಲ್ಲ, ಯಾಕಂತ ಹೇಳಿದ್ರೆ ಇವರೆಲ್ಲರೂ ಕೂಡ ನಮ್ಮ ಸಿನಿ ಜರ್ನಿಯನ್ನು ಮತ್ತಷ್ಟು ಕಲರ್ಫುಲ್ ಮಾಡಿದವರು. ಹೊನ್ನವಳ್ಳಿ ಕೃಷ್ಣ ಸರ್ ದಯವಿಟ್ಟು ನೀವು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ವೈಜನಾಥ್ ಬಿರಾದರ್ ಸರ್ ದಯವಿಟ್ಟು ನೀವು ಕೂಡ ಜಾಯಿನ್ ಆಗಬೇಕು. MN ಲಕ್ಷ್ಮೀ ದೇವಿ ಅಮ್ಮ ಅವರು ದಯವಿಟ್ಟು ಬರಬೇಕು. ಬೆಂಗಳೂರು ನಾಗೇಶ್ ಸರ್ ನೀವು ಕೂಡ ದಯಮಾಡಿ ಈ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ಇದರಲ್ಲಿ ನಾವು ಕಂಜೂಸ್ ಮಾಡೋ ಹಾಗೆ ಇಲ್ಲ. ಕನ್ನಡ ಚಿತ್ರರಂಗ ಇನ್ನೂ ಕೂಡ ಇಷ್ಟು ಶಕ್ತಿಶಾಲಿಯಾಗಿ ಮುಗಿಲೆತ್ತರಕ್ಕೆ ಬೆಳೀತಾ ಇದೆ ಅಂತ ಹೇಳಿದ್ರೆ ಇಂತಹ ಹೆಮ್ಮೆಯ ಕಲಾವಿದರ ಅವಿರತ ಸೇವೆಯಿಂದಲೇ ಕಾರಣ. ಹಾಗಾಗಿ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ನಮ್ಮ ಮುಂದೆ ಉಮೇಶ್ ಸರ್, ಬಿರಾದರ್ ಸರ್, ಹೊನ್ನವಳ್ಳಿ ಕೃಷ್ಣ ಸರ್, ಲಕ್ಷ್ಮೀದೇವಿ ಅಮ್ಮ ಅವರು, ಅದೇ ರೀತಿಯಾಗಿ ಬೆಂಗಳೂರು ನಾಗೇಶ್ ಸರ್ ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಇವರೆಲ್ಲರನ್ನ ಕೂಡ ನೀವು ಪ್ರೀತಿಯಿಂದ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಏನ್ ಚಪ್ಪಾಳೆ ತಡ್ತಾ ಇದ್ದೀರಾ ನೀವು? ಸೌಂಡು ಕಲಾವಿದರಿಗೆ ಸೌಂಡು, ವಿಜಿಲು, ಶಿಳ್ಳೆ ಚಪ್ಪಾಳೆ ಕೇಳಿದ್ರೆ ಖುಷಿ ಅಂತೆ. ಇವರೆಲ್ಲರೂ ನಮ್ಮ ಆಧಾರ ಸ್ತಂಭಗಳಿದ್ದ ಹಾಗೆ. ದಯವಿಟ್ಟು ಒಂದು ಸ್ವಲ್ಪ ಸೌಂಡ್ ಬರಬೇಕು ಪ್ಲೀಸ್, ನೋಡೋಣ. ಮಾಡಿ. ಇದೊಂದು ರೀತಿಯಾಗಿ ಅಫ್ಕೋರ್ಸ್ ಎಮೋಷ್ನಲ್ ಮೂಮೆಂಟ್. ಯಾಕಂತ ಹೇಳಿದ್ರೆ ಒಬ್ಬ ಪೋಷಕ ನಟನ ಮಗನಾಗಿ, ಡಿಂಗ್ರಿ ನಾಗರಾಜ್ ಸರ್ ಅವರ ಮಗನಾಗಿ ರಾಜವರ್ಧನ್ ಅವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಾ ಇರುವಂತಹ ಹೆಮ್ಮೆಯ 5 ಕಲಾವಿದರನ್ನು, ಪೋಷಕ ನಟರನ್ನು ಅಷ್ಟೇ ಪ್ರೀತಿಯಿಂದ ಗೌರವಿಸ್ತಾ ಇದ್ದಾರೆ. ಅವರಿಗೆ ನಗದು ಬಹುಮಾನದ ಜೊತೆಯಲ್ಲಿ ಸನ್ಮಾನವನ್ನು ಕೂಡ ನೀಡಲಾಗ್ತಾ ಇದೆ. ನೀವೆಷ್ಟು ಚಪ್ಪಾಳೆ ತಡ್ತೀರಾ ಅಷ್ಟು ನಾವು ಅವರಿಗೆ ಗೌರವ ಸೂಚಿಸಿದ ಹಾಗೆ. ಎಷ್ಟೋ ದಶಕಗಳಿಂದ ಇದೀಗ ತುಂಬ ಜನ ಇದರಲ್ಲಿ 1,000ಕ್ಕೂ ಅಧಿಕ ಸಿನಿಮಾಗಳಲ್ಲಿ, ಕನ್ನಡದ ಸಿನಿಮಾಗಳಲ್ಲಿ ನಟಿಸಿ ನಮ್ಮೆಲ್ಲರಿಗೆ ಎಂಟರ್ಟೈನ್ ಮಾಡಿದ್ದಾರೆ, ಮನರಂಜಿಸಿದ್ದಾರೆ, ನಮ್ಮ ಬಾಲ್ಯವನ್ನು ಮತ್ತಷ್ಟು ಚಂದಗೊಳಿಸಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಶ್ರಮಕ್ಕೆ ಕನ್ನಡಿಗರಿಂದ, ಸಿನಿ ಪ್ರೇಮಿಗಳಿಂದ, ಅದೇ ರೀತಿಯಾಗಿ ರಾಜವರ್ಧನ್ ಅವರ ಪ್ರೀತಿಯಿಂದ ಒಂದು ಗೌರವ ಸಮರ್ಪಣೆ. ನೀವು ಇದನ್ನು ಅಷ್ಟೇ ಪ್ರೀತಿಯಿಂದ ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ವಿ. MS ಉಮೇಶ್ ಸರ್,
ವೈಜನಾಥ್ ಬಿರಾದರ್ ಸರ್, ಹೊನ್ನವಳ್ಳಿ ಕೃಷ್ಣ ಸರ್, ಲಕ್ಷ್ಮೀದೇವಿ ಅಮ್ಮ ಅವರು, ಅದೇ ರೀತಿಯಾಗಿ ಬೆಂಗಳೂರು ನಾಗೇಶ್ ಸರ್, ಇವರೆಲ್ಲರಿಗೂ ಕೂಡ ನಮ್ಮ ಕಮಲ್ ಶ್ರೀದೇವಿ ಸಿನಿಮಾ ತಂಡದ ಪರವಾಗಿ ಪ್ರೀತಿಯ ಗೌರವ ಸಮರ್ಪಣೆಯನ್ನು ಸಲ್ಲಿಸಲಾಗ್ತಾ ಇದೆ. ಕಮಲ್ ಶ್ರೀದೇವಿ ಹೇಗೆ ಐಕಾನಿಕ್ ಜೋಡಿಯೋ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇವರೆಲ್ಲರೂ ಕೂಡ ಐಕಾನಿಕ್ ಸೂಪರ್ ಸ್ಟಾರ್ಗಳು. ಪ್ರತಿ ಸಿನಿಮಾ ಇವು ಇಲ್ಲಿಯವರೆಗೂ ಕೂಡ ನಮ್ಮನ್ನು ಅಷ್ಟೇ ಪ್ರೀತಿಯಿಂದ ಮನರಂಜಿಸಿಕೊಂಡು ಬರ್ತಾ ಇದ್ದಾರೆ. ಇವರೆಲ್ಲರನ್ನ ಕೂಡ ಇದೀಗ ಕಮಲ್ ಶ್ರೀದೇವಿ ತಂಡದ ಪರವಾಗಿ ಆತ್ಮೀಯವಾಗಿ ಗೌರವಿಸಲಾಗ್ತಾ ಇದೆ. ಕನ್ನಡ ಸಿನಿ ಪ್ರೇಮಿಗಳು ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಬಹುದಾ? ದಯವಿಟ್ಟು ನಮ್ಮ ಹೆಮ್ಮೆಯ ಹಿರಿಯ ಕಲಾವಿದರಿಗೆ ಕಮಲ್ ಶ್ರೀದೇವಿ ಚಿತ್ರತಂಡದ ಪರವಾಗಿ ಕಾರ್ತಿಕ್ ಅದಿರಲಿ. ಈ 5 ಸಿನಿಮಾಗಳನ್ನು ನೀವು ನೋಡಿದ್ದೀರಾ ಅನ್ನೋದಾದ್ರೆ ಜೋರಾಗಿ ಬರಬೇಕು. ಹರ್ಷವರ್ಧನ್ ಸರ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಡೂಯಿಂಗ್ ದಿಸ್. ಮೊದಲನೇದಾಗಿ ಉಮೇಶ್ ಸರ್, ನಿಮ್ಮಿಂದ ಮಾತು ಶುರು ಮಾಡೋಣ ಅಂಥೇಳಿ. ದಯವಿಟ್ಟು ಯಾರು ಅಪಾರ್ಥ ಮಾಡ್ಕೋಬೇಡಿ, ಬೇಜಾರು ಮಾಡ್ಕೋಬೇಡಿ. ನೀವು ಬೇಜಾರು ಮಾಡ್ಕೊಂಬಿಟ್ರೆ ಅಯ್ಯೋ ಇವರು ನನ್ನ ಅಪಾರ್ಥ ಮಾಡ್ಕೊಂಬಿಟ್ರಲ್ಲ, ನನ್ನ ಸಂಕಟ ನನ್ನ ಹೆಂಡ್ತಿರೇ. ಅಭಿಮಾನಿ ಅನ್ನದಾತರಿಗೆ ನಿಮ್ಮೆಲ್ಲರ ಪಾದಾರವಿಂದಕ್ಕೆ ನಮಸ್ಕಾರಗಳು, ಹಾಗೂ ಮಾಧ್ಯಮದವರಿಗೆ, ಹಾಗೂ ಇವತ್ತಿನ ಒಂದು ನಮ್ಮ ಸನ್ಮಾನಕ್ಕೆ ಕಾರಣರಾದ ರಾಜವರ್ಧನ್ರವರೇ ಮತ್ತು ಸಚಿನ್ರವರೇ, ನಮ್ಮ ಚಲನಚಿತ್ರ ಮಂಡಳಿ ಅಧ್ಯಕ್ಷರಾದರವರೇ, ಮತ್ತು ಎಲ್ಲಕ್ಕಿಂತ ಹೆಚ್ಚು ನಮ್ಮ ಗೆಳೆಯ ಸುಧೀರ್ ಅವರ ಮಗ, ಇವ್ರನ್ನೆಲ್ಲ ನೋಡಿ ರಾಗಿಣಿಯವರಿದ್ದಾರೆ. ಭಾಳ ಸಂತೋಷ ಆಯಿತು. ಯಾಕೆಂತಂದರೆ ನಾವು ಇಲ್ಲಿ ತನಕ ಸಿನಿಮಾ ರಂಗಕ್ಕೆ ಬಂದು 65 ವರ್ಷ ಆದರೂ ನಾಟಕ ಸೇರಿ 75 ವರ್ಷ ಆಯಿತು ಬಣ್ಣಾಟಕ್ಕೆ ಶುರು ಮಾಡಿ. ಅವತ್ತಿಂದ ಇವತ್ತರೆಗೂ ಸಹಿತ ನನ್ನ ಎಲ್ಲರೂ ಸಹ 3 ತಲೆಮಾರು ರಂಗಭೂಮಿಯವರಾಗಲಿ ಸಿನಿಮಾ ರಂಗದವರಾಗಲಿ ಎಲ್ಲರೂ ನಮ್ಮನ್ನು ಸಾಕಿ ಬೆಳೆಸಿದ್ದಾರೆ. ಇವತ್ತೇನಾದ್ರು ಒಬ್ಬ ಉಮೇಶ್ ಅಂತ ಮಾಡ್ಬೇಕಾದ್ರೆ ಎಲ್ಲ ಈ ಸಿನಿಮಾ ರಂಗದವರಿಂದ ನಾನೊಬ್ಬ ಉಮೇಶ್ ಆಗಿರೋದು. ಇದಕ್ಕೆ ಬಹಳ ಅಂದರೆ ನಮ್ಮಲ್ಲಿ ಏನೇ ಕಲಾ ಪ್ರತಿಭೆ ಇರಲಿ ಅದನ್ನು ನಿರ್ಮಾಪಕರು ನಿರ್ದೇಶಕರು ಗುರುತಿಸಿ ನಿಮ್ಮ ಮುಂದೆ ನಮ್ಮನ್ನು ಕರ್ಕೊಂಬರ್ತಾರಲ್ಲ, ಅವರೆಲ್ಲ ದೊಡ್ಡವರು. ಇಲ್ಲಿ ತನಕ ನಮಗೆ ಆಶ್ರಯದಾತವಾಗಿದ್ದಾರೆ ಎಲ್ಲ ಚಲನಚಿತ್ರ ನಿರ್ಮಾಪಕರು ನಿರ್ದೇಶಕರು. ಮತ್ತು ಇನ್ನೂ ಒಂದು ವಿಚಾರ ಹೇಳಬೇಕು ಅಂತಂದರೆ ನಮಗೆ ಹೆಮ್ಮೆ ಸಂತೋಷ. ನಮ್ಮ ನಿರ್ದೇಶಕರು ಸುನೀಲರು ಇದರಲ್ಲಿ ನಮಗೊಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ. ಕಮಲ್ ಶ್ರೀದೇವಿ ಭಾಳ ಒಂಥರ ಈ ಕಥೆನೇ ಒಂಥರ ಸಸ್ಪೆನ್ಸ್ ಆಗಿದೆ, ಒಂಥರ ವೆರೈಟಿ. ಅಂದರೆ ನಾವು ಬೇರೆಯವರು ಹೋಲಿಕೆ ಮಾಡೋಕ್ಕಾಗಲ್ಲ. ಇದರದ್ದೇ ಒಂದು ವೈಶಿಷ್ಟ್ಯವಾದ ಒಂದು ಕಥೆಯನ್ನು ಹೇಗೆ ನಿರೂಪಣೆ ಮಾಡಿದರೆ, ಹೇಗೆ ಜನಗಳ ಮೇಲೆ ಒಂದು ಸಸ್ಪೆನ್ಸ್ನ ಜನಗಳ ಮೇಲೆ ಇಟ್ಟಿರ್ತಾರೆ. ಹಾಗಾದರೆ ಎಲ್ಲೋ ಒಂದು ಸ್ವಲ್ಪ ಕಾಮಿಡಿನೂ ಇದೆ, ಥ್ರಿಲ್ಲು ಇದೆ, ಎಲ್ಲವೂ ಇದೆ. ನಮ್ಮ ಮನೋರಂಜನೆಗೆ ಬೇಕಾದ ಎಲ್ಲ ವಸ್ತುಗಳು ಸಹಿತ ನಮ್ಮ ಕಮಲ್ ಶ್ರೀದೇವಿಯಲ್ಲಿದೆ. ನಮ್ಮ ರಾಜವರ್ಧನ್ರವರ ಒಂದು ಸಹಕಾರದಿಂದ ಸಚಿನ್ರವರು, ಸುನೀಲ್ರವರು, ನಮ್ಮ ಪ್ರವೀಣ್ರವರು, ಇವರೆಲ್ಲ ಇವ್ರ ಜೊತೆ ಸುಮಾರು ಒಂದು 2-3 ವರ್ಷದಿಂದ ಜೊತೆಲೇ ಇದ್ದೀನಿ ನಾನು. ಆ ಪ್ರತಿಯೊಂದು ಒಂದು ಸಿನಿಮಾ ಒಂದು ದೃಶ್ಯ ಮಾಡಬೇಕಾದ್ರೂ ಸಹಿತ ಬಹಳ ಆಲೋಚನೆ ಮಾಡಿ ಜನಗಳಿಗೆ ಏನು ಬೇಕು ಅದನ್ನು ಕೊಡೋದಕ್ಕೆ ಇವರೆಲ್ಲ ಭಾಳ ಶ್ರಮ ಇದ್ದಾರೆ. ಇವತ್ತು ನಮಗೇನಾದ್ರು ಹೆಸರು ಬರಲಿ, ಈ ಚಿತ್ರಕ್ಕೆ ಹೆಸರು ಬರಲಿ ಅಂದರೆ ಈ ಎಲ್ಲ ತಾಂತ್ರಿಕರ, ನಿರ್ಮಾಪಕರ, ನಿರ್ದೇಶಕರ ಶ್ರಮ ಇದೆ. ಅವರೆಲ್ಲರ ಶ್ರಮಕ್ಕೆ ನಾವೇನೇ ಪಾತ್ರ ಮಾಡಿದ ಸಹಿತ ಅವರೆಲ್ಲರ ಶ್ರಮಕ್ಕೆ ನಾವು ಶರಣು. ಮತ್ತು ನಿಮ್ಮೆಲ್ಲರ ಅಭಿಮಾನಿಗಳು ಇದೇ ತಿಂಗಳು 19ನೇ ತಾರೀಕು ಚಿತ್ರ ಬಿಡುಗಡೆ ಆಗತ್ತೆ. ನೀವೆಲ್ಲ ಚಿತ್ರಮಂದಿರಕ್ಕೆ ಬಂದು ನಮ್ಮೆಲ್ಲರನ್ನು
ನಮ್ಮ ಈ ಕಮಲಶ್ರೀ ತಂಡವನ್ನು ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ನಿಮ್ಮೆಲ್ಲರ ಪಾದಗಳಿಗೆ ನಮಸ್ಕಾರ. That's so sweet. ಥ್ಯಾಂಕ್ ಯು ಸೋ ಮಚ್ ಉಮೇಶ್ ಸರ್. ನೀವು ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ಈ ಪುಟ್ಟ ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕಾಗಿ ಇದೀಗ ನಿಮ್ಮ ಮಾತನ್ನು ಕೇಳುವಂಥ ಟೈಮ್. ನಮಸ್ಕಾರ ಸರ್, ನಾ ಭಿಕ್ಷೆ ಬೇಡಕ್ಕೆ ಬಂದಿಲ್ಲ. ಕಮಲ ಶ್ರೀದೇವಿ ಸಿನಿಮಾ ರಿಲೀಸ್ ಮಾಡಕತ್ತಾರ, ಅದಕ್ಕೆ ನಮ್ಮ ಕರ್ಸಕ್ಕೆ ನಾನು ಬಂದಿದ್ದೀನಿ. ಇವತ್ತು ನಮ್ಮೆಲ್ಲರಿಗೆ ಕಲಾವಿದರಿಗೆ, ನಮ್ಮ ಚಲನಚಿತ್ರ ಎಲ್ಲ ತಂಡದವರಿಗೆ ನಮ್ಮ ಖುಷಿಯ ದಿನ. ಕಮಲ ಶ್ರೀದೇವಿ ಚಿತ್ರದಲ್ಲಿ ಸಾಕಷ್ಟು ಒಳ್ಳೆ ಕಲಾವಿದರಿದ್ದಾರೆ. ರಾಜವರ್ಧನ್ ಅವರಿದ್ದಾರೆ, ಕಿಶೋರ್ ಅವರಿದ್ದಾರೆ, ಸಂಗೀತಾ ಭಟ್ ಅವರಿದ್ದಾರೆ, ರಾಗಿಣಿ ಅವರಿದ್ದಾರೆ, ಸಚಿನ್ ಅವರಿದ್ದಾರೆ, ಎಲ್ಲ ಡಬಲ್ ಹೀರೋಯಿನ್ಗಳು ಬಂದಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಇನ್ನೊಂದೇನು ಎಲ್ಲ ಹಿರಿಯ ಕಲಾವಿದರು ಬಂದಿದ್ದಾರೆ. ನನಗಿಂತಲೂ ಹಿರಿಯ ಕಲಾವಿದರು ಅಕ್ಕಪಕ್ಕ ಇದ್ದಾರೆ. ಎಲ್ಲರೂ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ. ಮತ್ತು ನಮ್ಮ ಯಶಸ್ವಿ ನಿರ್ದೇಶಕರು ತರುಣ್ ಸುಧೀರ್ ಅವರು ಬಂದಿದ್ದಾರೆ. ಹಾಗೆ ಎಲ್ಲ ಒಳ್ಳೆ ಮನಸ್ಸುಗಳು ಬಂದಿದೆ. ಮತ್ತು ನಮ್ಮ ನಿರ್ದೇಶಕರಿಗೆ ಒಳ್ಳೆಯದಾಗಲಿ, ನಾಯಕ ನಟರಿಗೆ ಒಳ್ಳೆಯದಾಗಲಿ, ನಿರ್ಮಾಪಕರಿಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾದರೆ ನಾವೆಲ್ಲರೂ ಆರಾಮಾಗಿ ಬದುಕ್ತೀವಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಿಮ್ಮೆಲ್ಲರನ್ನೂ ನೋಡೋ ಭಾಗ್ಯ ಕಲ್ಪಿಸ್ಕೊಟ್ಟಂಥ ನಮ್ಮ ರಾಜವರ್ಧನ್ ಅವರಿಗೆ ಭಗವಂತ ಆರೋಗ್ಯ ಭಾಗ್ಯ ಕೊಡಲಿ. ಇನ್ನೂ ಹೆಚ್ಚೆಚ್ಚು ಸಿನಿಮಾದಲ್ಲಿ ಮಾಡ್ತಕ್ಕಂಥ ಭಾಗ್ಯ ಕೊಡಲಿ ಅಂತ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಏನೇ ಇದ್ರೂ ಈ ಸಮಯ ಸಂದರ್ಭದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಎಲ್ಲ ಸಹೋದರ ಸಹೋದರಿಯವರು ಅವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಬೋಲೋ ಭಾರತ್ ಮಾತಾ ಕಿ. ಇವತ್ತಿನ ದಿನ ಆಯ್ತು. ಇವತ್ತು ದಿನ ನಾನು ತುಂಬ ಭಾಗ್ಯಶಾಲಿ ಅಂದರೆ ಭಾಗ್ಯಶಾಲಿ. ಇಷ್ಟೊಂದು ನನ್ನ ಕಲಾಭಿಮಾನಿಗಳನ್ನು ನೋಡೋ ಆ ದೈವ ಶಕ್ತಿ ಕೊಟ್ಟಲ್ಲ, ಇನ್ನೂ ನನಗೆ ಅಷ್ಟೇ ಸಂತೋಷ. ತಮ್ಮೆಲ್ಲರಿಗೂ ದೇವರು 100 ಆರೋಗ್ಯ ಆಯುಷನ್ನು ಕರುಣಿಸಿ ಕಾಪಾಡಿಲ್ಲಂತ ದೇವರಲ್ಲಿ ನಾನು ಬೇಡ್ಕೊತೀನಿ. ಧನ್ಯವಾದ ಅಮ್ಮ. ಥ್ಯಾಂಕ್ ಯು. ಇಲ್ಲಿ ನೆರೆದಿರುವ ಎಲ್ಲ ಕನ್ನಡ ಅಭಿಮಾನಿಗಳಿಗೂ ನಿಮ್ಮವನೇ ಆದ ಬೆಂಗಳೂರು ನಾಗೇಶ್ ಮಾಡುವ ನಮಸ್ಕಾರಗಳು. ನಾನು ಸಿನಿಮಾ ಇಂಡಸ್ಟ್ರಿಗೆ ಹೋಗಿ 63 ವರ್ಷ ಕಳೆದಿದೆ. ಈಗ ನನಗೆ 88 ವರ್ಷ 8 ತಿಂಗಳು. ಡಿಸೆಂಬರ್ಗೆ 89ಕ್ಕೆ ಬರ್ತೀನಿ. ಸುಮಾರು 200 ಚಿತ್ರಗಳಲ್ಲಿ ಪಾತ್ರ ಮಾಡಿದ್ದೀನಿ. ರಾಜ್ಕುಮಾರ್ ಜೊತೆ, ನರಸಿಂಹರಾಜು, ಬಾಲಕೃಷ್ಣ, ವಿಷ್ಣುವರ್ಧನ್, ಅಂಬರೀಷು, ಶ್ರೀನಾಥ್, ಅನಂತನಾಗು, ರಜನೀಕಾಂತ್ ಇವ್ರ ಜೊತೆ ಎಲ್ಲ ಸಾಕಷ್ಟು ಪಿಕ್ಚರ್ಗಳನ್ನು ಮಾಡಿದ್ದೀನಿ. ಅದ್ರ ಜೊತೆಗೆ ಸುಮಾರು ಒಂದು 100 ಸೀರಿಯಲ್ಗಳಲ್ಲಿ ಮಾಡಿದ್ದೀನಿ. ಈಗ ವಯಸ್ಸಾಗಿದೆ, ಸ್ವಲ್ಪ ದೇವರು ವಿಶ್ರಾಂತಿ ಕೊಟ್ಟಿದ್ದಾನೆ ತಗೋ ಅಂತಂದ್ಬಿಟ್ಟು ಇಷ್ಟು ವರ್ಷ ದುಡ್ದಿದ್ದು ಸಾಕು. ಆದರೂ ಇನ್ನು ನಮ್ಮ ನಿರ್ದೇಶಕರು ಎಲ್ಲ ಇದ್ದಾರೆ, ನಮ್ಮನ್ನು ಮರೆತಿಲ್ಲ. ಆಗಾಗ ಕರೆದು ಮಾತುಗಳು ಕೊಡ್ತಾ ಇರ್ತಾರೆ. ಈ ಚಿತ್ರ ಸಿಲ್ವರ್ ಜೂಬ್ಲಿ ಹೋಗಲಿ ಅಂತ ಹಾರೈಸಿ ನನ್ನ ಭಾಷಣ ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ದಯವಿಟ್ಟು ಕೂತ್ಕೋಬೇಕು. ಅಂತ ಹೇಳಿದ್ರೆ ನೀವು ಕೂಡ ಒಬ್ಬ ಪೋಷಕ ನಟನ ಪ್ರೀತಿಯ ಮಗ, ಹಾಗಾಗಿ ಪೋಷಕ ನಟರನ್ನು ಗೌರವಿಸಿದ್ದೀರಾ. ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗುತ್ತೆ. ಅಂದರೆ ಕಲಾವಿದರ ಕಷ್ಟ ನನಗೆ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಸಣ್ಣ ವಯಸ್ಸಿಂದ ಇವ್ರನ್ನೆಲ್ಲ ನಾನು ಜೊತೆಯಲ್ಲಿ ಆಟಾಡಿ ಬೆಳೆದಿದ್ದೀನಿ. ಉಮೇಶ್ ಅಣ್ಣ ನನ್ನ ತಂದೆ ಒಂದು 50 ವರ್ಷದ ಫ್ರೆಂಡ್ಸು, ಇವರು ಒಂದು 40 ಇಯರ್ಸ್ ಫ್ರೆಂಡ್ಸು. ಹೊನ್ನಾವಳಿ ಕೃಷ್ಣ ಅವರು ನಾನು ಸಣ್ಣ ಮಗು ಇದ್ದನ್ನು ನೋಡಿದ್ದೀನಿ. ಇನ್ನು ಲಕ್ಷ್ಮಮ್ಮ ಅವ್ರ ಬಗ್ಗೆ ಕೇಳೋಂಗೆ ಇಲ್ಲ. ನಾಗೇಶ್ ಸರ್ ಆಗಿರ್ಬೋದು, ಇವ್ರನ್ನೆಲ್ಲ ನಾನು ಆಡಿ ಬೆಳೆಸಿದ ಹುಡುಗ ನಾನು. ಸೊ ಎಲ್ಲೋ ಒಂದು ಕಡೆ ನಾವು ಸಿನಿಮಾ ಅಂತ ಮಾಡಬೇಕಾದ್ರೆ ನಮ್ಮ ರೂಟ್ನ ಮರಿಬಾರ್ದಲ್ಲ. ಸೊ ಆ ರೀಸನ್ಗೋಸ್ಕರನೇ. ಮತ್ತು ಪ್ರತಿಯೊಂದು ಮಾಡೋ ಸಿನಿಮಾಗಳಲ್ಲಿ ಎಲ್ಲರಿಗೂ ಕ್ಯಾರೆಕ್ಟರ್ ಇರೋದಿಲ್ಲ. ಈ ಸಿನಿಮಾದಲ್ಲಿ ನೋಡೋಕೆ ಹೋದರೆ ನನ್ನ ತಂದೆ ಕೂಡ ಆ್ಯಕ್ಟ್ ಮಾಡಿಲ್ಲ. ಜೈ ಡಿ ಬಾಸ್. ಓಕೆ, ಒಂದೇ ನಿಮಿಷ ಮಾತಾಡಿ ಮುಗಿಸ್ಬಿಡೋಣ.
ಒಂದೇ ನಿಮಿಷ ಉಮೇಶ್ ಅಣ್ಣ ನನ್ನ ಕಮಲ್ ಶ್ರೀದೇವಿ ಚಿತ್ರದಲ್ಲಿ ಆ್ಯಕ್ಟ್ ಮಾಡೋ ಅವಕಾಶ ಸಿಕ್ತು ಆ್ಯಂಡ್ ಇವ್ರುಗಳು ಮಾಡೋಕ್ಕೆ ಅವಕಾಶ ಸಿಗಲಿಲ್ಲ. ಸೊ ನಾವು ಯಾರನ್ನೂ ಮರೆಯೋಕ್ಕಾಗೋದಿಲ್ಲ. ಸೊ ಎಲ್ಲರನ್ನೂ ಇವರಂಥ ಬ್ಲೆಸ್ಸಿಂಗ್ಸ್ಗಳೇ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ರೀಸನ್ಗೋಸ್ಕರ ಅಷ್ಟೇ ನಾವು ಇದೊಂದು ಮಾಡಬೇಕು, ಇವತ್ತು ತುಂಬ ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ಒಂದು ಅಂದ್ಕೊಂಡಿದ್ದು. ಎಲ್ಲರಿಗೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಯಾಕಂದರೆ ಎಲ್ಲರೂ ಬ್ಯುಸಿ ಇದ್ದರು, ಇಲ್ಲ ಹೇಗಿದ್ರು ಎಲ್ಲಿದ್ರು ಗೊತ್ತಿಲ್ಲ, ಕರೆದಿದ ತಕ್ಷಣ ಬಂದಿರಲ್ಲ. ಬಟ್ ಇವತ್ತು ನನ್ನ ತಂದೆ ಬರೋಕ್ಕಾಗಲಿಲ್ಲ. ಇವತ್ತು ಮೈಸೂರಲ್ಲಿ ಒಂದು ಫಂಕ್ಷನ್ ಒಪ್ಕೊಂಡಿದ್ರು. ಸೀನಿಯರ್ಸ್ಗಳಿಗೆಲ್ಲ ಒಂದು ಫಸ್ಟ್ ಏನು ಅಂದರೆ ಫಸ್ಟ್ ಯಾರು ಕರೀತಾರೋ ಅಲ್ಲಿ ಮಾತ್ರ ಹೋಗ್ತಾರೆ. ನನ್ನ ಮಗನ ಫಂಕ್ಷನ್ ಇದ್ದರೂ ಅವ್ರು ಬಂದಿಲ್ಲ ಇವತ್ತು ಅವರು. ಸೊ ಅವ್ರಿಗೆ ಅವ್ರ ಫಂಕ್ಷನ್ನೇ ಇಂಪಾರ್ಟೆಂಟ್ ಇತ್ತು. ಸೊ ಆ ಹಾದಿಲೇ ನಾವು ಕೂಡ ಕೆಲಸ ಮಾಡ್ತಿದ್ವಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ನೀವೆಲ್ಲ ಬಂದಿದ್ದು ಸರ್. ಥ್ಯಾಂಕ್ ಯು ಸೋ ಮಚ್ ರಾಜವರ್ಧನ್ ಅವರೇ. ಆತ್ಮೀಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಚೇರ್ ಒಂದು ರಿಮೂವ್ ಮಾಡ್ಬೋದಾ ಪ್ಲೀಸ್? ಅದೀಗ ಕಮಲ್ ಶ್ರೀದೇವಿ ಸೆಪ್ಟೆಂಬರ್ 19ನೇ ತಾರೀಕು ತೆರೆ ಮೇಲೆ ಬರ್ತಾ ಇದೆ. ಎಲ್ಲ ಹಿರಿಯರ ಆಶೀರ್ವಾದ ನಮಗೆ ಸಿಕ್ಕಾಯಿತು. ರಾಗಿಣಿ ಮ್ಯಾಮ್ ಮಾತನಾಡ್ತಾರೆ. ಆದರೆ ಅದಕ್ಕೂ ಮೊದಲು ನಮ್ಮ ಸಿನಿಮಾದಲ್ಲಿ ಕೀರ್ತನ್ ಅವರ ಸಂಗೀತ ನಿರ್ದೇಶನದಲ್ಲಿ ಒಂದು ಬ್ಯೂಟಿಫುಲ್ ಆದಂತಹ ಹಾಡನ್ನು ನೀವೆಲ್ಲರೂ ಮೆಚ್ಕೊಂಡಿದ್ದೀರಾ. ಹಾಗಾಗಿ ಆ ಹಾಡನ್ನು ಈಗ ನೋಡುವಂತಹ ಸಮಯ. ಲಿರಿಕಲ್ ವಿಡಿಯೋ ಪ್ಲೀಸ್. ನಮ್ಮ ಕೀರ್ತನ್ ಅವರ ಸಂಗೀತ ನಿರ್ದೇಶನದಲ್ಲಿ ವಿಶಾಖ್ ಅವರು ತುಂಬಾ ಬ್ಯೂಟಿಫುಲ್ ಆಗಿ ಹಾಡಿದ್ದಾರೆ. ಇದೀಗ ಹಾಡಿನಲ್ಲಿ ನೋಡಿದ್ರಿ ಎಷ್ಟು ಚೆನ್ನಾಗಿದೆ ಕೆಮಿಸ್ಟ್ರಿ. ನಮ್ಮ ಸಚಿನ್ ಚೆಲುವರಾಯಸ್ವಾಮಿ ಅವರು ಅದೇ ರೀತಿಯಾಗಿ ಸಂಗೀತ ಭಟ್ ಅವರ ಕೆಮಿಸ್ಟ್ರಿ ಎಷ್ಟು ಚೆನ್ನಾಗಿದೆ ಅಂದರೆ ವೇದಿಕೆಗೆ ಕರೆದು ಅವರಿಂದ ಬೆಸ್ಟ್ ವಿಶಸ್ಸನ್ನು ಪಡೆದುಕೊಳ್ಳುವಂತಹ ಸಮಯ. ಇದೀಗ ದಯವಿಟ್ಟು ನಿಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಕನ್ನಡ ಚಲನಚಿತ್ರರಂಗದ ನಮ್ಮ ಪ್ರೀತಿಯ ನಟ, ನಿರ್ದೇಶಕ, ನಿರ್ಮಾಪಕರಾಗಿರುವಂತಹ ಏಳುಮಲೆಯ ಖುಷಿಯಲ್ಲಿರುವಂತಹ ನಮ್ಮ ಪ್ರೀತಿಯ ತರುಣ್ ಕಿಶೋರ್ ಸುಧೀರ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಸರ್ ಮುಂದೆ ಬರಬೇಕು ಪ್ಲೀಸ್. ಪ್ರೀತಿಯ ಸ್ವಾಗತ. ನಿಮ್ಮ ಜೊತೆಯಲ್ಲಿ ಇದೀಗ ನಮ್ಮ ಪ್ರೀತಿಯ ಕನ್ನಡದ ಬ್ಯೂಟಿಫುಲ್ ನಟಿ, ನಾವೆಲ್ಲರೂ ತುಪ್ಪದ ಬೆಳಗಿಂತ ಅಷ್ಟೇ ಪ್ರೀತಿಯಿಂದ ಕರಿತೀವಿ, ವೆರಿ ಗಾರ್ಜಿಯಸ್, ವೆರಿ ಟ್ಯಾಲೆಂಟೆಡ್, ಹಂಬಲ್ ಆಗಿರುವಂತಹ, ದಯವಿಟ್ಟು ಚಪಾಳಿಯೊಂದಿಗೆ ಸ್ವಾಗತಿಸಿ ಒನ್ ಅಂಡ್ ಓನ್ಲಿ ರಾಗಿಣಿ ದ್ವಿವೇದಿ. ರಾಗಿಣಿ ಮ್ಯಾಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ವಿ. ರಾಗಿಣಿ ಅವರೇ, ಮತ್ತೊಮ್ಮೆ ಹಾರ್ಟ್ಲಿ ವೆಲ್ಕಮ್ ನಿಮಗೆ. ನಮ್ಮ
ಕಮಲ್ ಶ್ರೀದೇವಿ ಸಿನಿಮಾ ಅಫ್ಕೋರ್ಸ್ ಎಲ್ಲರ ಜೊತೆಗೆ ಸ್ಪೆಷಲ್ ಅಂಟಿದೆ. ಅದರ ಜೊತೆಗೆ ನಮ್ಮ ಕ್ರಿಯೇಟಿವ್ ಹೆಡ್ ಕೋ ಪ್ರೊಡ್ಯೂಸರ್ ಆಗಿರುವಂತಹ ರಾಜವರ್ಧನ್ ಸರ್ ಜೊತೆಗೆ ಒಂದು ಬ್ಯೂಟಿಫುಲ್ ಆದಂತಹ ಫ್ರೆಂಡ್ಶಿಪ್ ಇದೆ. ಹಾಗಾಗಿ ಅವರ ಸ್ನೇಹಿತೆಯಾಗಿ ಕೂಡ ವಿಶಸ್ಸನ್ನು ತಿಳಿಸೋದಕ್ಕೆ ಬಂದಿದ್ದೀರಾ. ಹಾಡು ನೋಡಿದ್ರಿ, ಟೀಸರ್ ನೋಡಿದ್ದೀರಾ, ಈ ಹಿಂದೆ ಟ್ರೈಲರ್ ಕೂಡ ಲಾಂಚ್ ಆದಾಗ ಬಹಳಷ್ಟು ಪ್ರೀತಿಯನ್ನು ತೋರಿಸಿದ್ದೀರಾ. ಇವತ್ತು ನಮ್ಮೆಲ್ಲ ಕನ್ನಡಿಗರಿದ್ದಾರೆ. ಸೆಪ್ಟೆಂಬರ್ 19ಕ್ಕೆ ರಿಲೀಸ್ ಆಗ್ತಾ ಇದೆ. ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಹಾಯ್ ಗೈಸ್, ಹಾಯ್, ವಾಟ್ ಹ್ಯಾಪೆಂಡ್? ಇಷ್ಟು ಒಳ್ಳೆ ಸಂಡೇ ಎಲ್ಲರೂ ಮಾಲ್ ಬಂದಿದ್ದೀರಾ, ಸ್ವಲ್ಪ ಜೋರಾಗಿ ಜೋಶ್ ಇರಲಿ. ಹಾಯ್, ಬರೀ ಈ ಕಡೆಯಿಂದ ಜೋಶ್ ಬರ್ತದ. ಇಲ್ಲಿ ಬಂದಿರುವಂಥ ಆಯ್ತು, ಥ್ಯಾಂಕ್ ಯು ವೆರಿ ಮಚ್, ಐ ಲವ್ ಯು ಟು. ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಡಿಗ್ನಿಟರಿಗೆ, ಮೀಡಿಯಾ ಫ್ರೆಂಡ್ಸ್ಗೆ, ಫೆಟರ್ನಿಟಿಗೆ, ಆ್ಯಕ್ಟರ್ಸ್ಗೆ ಎಲ್ರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ತುಂಬ ಖುಷಿ ಆಗ್ತಿದೆ, ತುಂಬ ಹೆಮ್ಮೆ ಅನಿಸ್ತಿದೆ. ಫಸ್ಟ್ ಆಫ್ ಆಲ್ ನನಗೆ ಈ ಒಂದು ಸಿನಿಮಾ ಕಮಲ್ ಶ್ರೀದೇವಿ ಅನ್ನೋ ಏನು ಸಿನಿಮಾ ಇದೆ, ಈ ಸಿನಿಮಾದ ಫಸ್ಟ್ ಡೇ ಇಂದ ಜರ್ನಿ ನೋಡ್ಕೊಂಡು ಬಂದಿರೋ ಪರ್ಸನ್ ಆಗಿ ನಾನು ಹೇಳ್ತಾ ಇದ್ದೀನಿ, ಎವ್ರಿ ಸಿಂಗಲ್ ಪರ್ಸನ್ ಇನ್ ದಿಸ್ ಫಿಲ್ಮ್ ಹ್ಯಾಸ್ ವರ್ಕ್ ಸೋ ಹಾರ್ಡ್. ಆ್ಯಂಡ್ ಪ್ರತಿಯೊಂದು ಎಲಿಮೆಂಟ್ ಈ ಸಿನಿಮಾದಲ್ಲಿ ಯಾಕೆ ನಿಮಗೆ ಇಷ್ಟ ಆಗುತ್ತೆ, ಯಾಕೆ ಇಷ್ಟು ಚೆನ್ನಾಗಿದೆ ಅಂದರೆ ಬಿಕಾಸ್ ಅದ್ರ ಹಿಂದೆ ಇರೋದು ಶ್ರಮ, ಅದ್ರ ಹಿಂದೆ ಇರೋದು ಒಂದು ಎಫರ್ಟ್, ಅದ್ರ ಹಿಂದೆ ಇರೋದು ಒಂದು ಇಂಟ್ರೆಸ್ಟ್ ಆ್ಯಂಡ್ ಪ್ಯಾಷನಿಂದ ಮಾಡಿರುವಂಥ ಒಂದು ಸಿನಿಮಾ ಅಂತ ಹೇಳ್ಬೋದು. ಆ್ಯಂಡ್ ಅಫ್ಕೋರ್ಸ್ the actors in the film have phenomenally done really well. Sachin, Sangeeta, Akshata, right? Yeah. And everybody else who's involved in the film. Nano bits and pieces of the cinema nodidine, and I think everybody's performed so well in the film. Kate takkange characterizations alli apt casting agide, and prati ಒಂದು ಕಥೆಯಲ್ಲಿ casting according to the film and the script and the subject is really really important. So ಆ ಒಂದು ಹೇಳಬೇಕಾದ್ರೆ ತುಂಬ ಖುಷಿ ಆಯಿತು. I really want to wish all of them all the very best. And I think ನಮ್ಮ ಇಂಡಸ್ಟ್ರಿಯಲ್ಲಿ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಸ್ಯಾಂಡಲ್ವುಡಲ್ಲಿ ಕೂಡ ನಾನು ಒಂದು ನಾನ್ ಫಿಲ್ಮಿ ಬ್ಯಾಕ್ಗ್ರೌಂಡಿಂದ ನಾನ್ ಸ್ಟಾರ್ ಕಿಡ್ ಆಗಿ ಬಂದಿರುವಂಥ ಒಬ್ಬ ಆ್ಯಕ್ಟರ್ ಹೂಸ್ ಸ್ಟ್ರಗಲ್ಡ್ ಆ್ಯಂಡ್ ವರ್ಕ್ಡ್ ಹಾರ್ಡ್ ಎವ್ರಿ ಡೇ ಟು ಫಾರ್ಮ್ ದ ನೇಮ್ ದಟ್ ಐ ಹ್ಯಾವ್ ಇನ್ ದಿ ಇಂಡಸ್ಟ್ರಿ ಟುಡೇ. ಸೊ ನಮ್ಮಲ್ಲಿ ನಿಜವಾಗ್ಲೂ ಕಷ್ಟಪಟ್ಟರೆ, ಶ್ರಮಪಟ್ಟರೆ, ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅಂತ ಒಂದು ಅಟೆಂಪ್ಟ್ ಮಾಡಿದ್ರೆ ಇಟ್ ರಿಯಲಿ ರಿಯಲಿ ವರ್ಕ್ಸ್ ಅನ್ನೋದು ನನಗೆ ತುಂಬಾ ಒಂದು ಕಾನ್ಫಿಡೆನ್ಸ್ ಇದೆ. ಸೊ ಆಲ್ ಐ ವಾಂಟ್ ಟು ಟೆಲ್ ದಿ ಆಡಿಯನ್ಸಸ್ ಇಸ್ ದಟ್ ನಮ್ಮಲ್ಲಿ ಕೂಡ ನಾವು ಯಾರಿಗಿಂತ ಕಮ್ಮಿ ಇಲ್ಲ. ಬೇರೆ ಭಾಷೆ ಥರ ನಮ್ಮಲ್ಲಿ ಕೂಡ ತುಂಬ ಒಳ್ಳೆ ಸಿನಿಮಾಗಳು ರಿಲೀಸ್ ಆಗುತ್ತೆ, ತುಂಬ ಒಳ್ಳೆ ಕಥೆಗಳು ರಿಲೀಸ್ ಆಗುತ್ತೆ. ಇತ್ತೀಚೆಗೆ ತರುಣ್ಸ್ ಫಿಲ್ಮ್ ಇಸ್ ರಿಲೀಸ್ಡ್, ತುಂಬ ಚೆನ್ನಾಗಿ ಹೋಗ್ತಿದೆ. ಕಂಗ್ರ್ಯಾಚುಲೇಷನ್ಸ್ ಟು ಯು. ಆ್ಯಂಡ್ ಹೀಸ್ ಅ ಫಿನಾಮಿನಲ್ ಡೈರೆಕ್ಟರ್ ಆ್ಯಂಡ್ ಅಫ್ಕೋರ್ಸ್ ನಾವು ಪ್ರೊಡ್ಯೂಸರ್. ಸೊ ಎಲ್ಲರೂ ಅವರವರು ಎಕ್ಸ್ಪರ್ಟೀಸ ಮುಂದೆ ತರುವಂಥದ್ದು. ಸೊ ಐ ಆಮ್ ರಿಯಲಿ ಹ್ಯಾಪಿ ಟು ಸಿ ಅ ಫಿಲ್ಮ್ ಲೈಕ್ ದಿಸ್. ಈ ಥರ ಕಂಟೆಂಟ್ಗಳು, ಈ ಥರ ಕಥೆಗಳು ಇವಾಗ ಆ್ಯಪ್ಟಾಗಿ ನಮ್ಮ ಈ ಒಂದು ಟೈಮಲ್ಲಿ ಬರ್ತಿದೆ. ಸೊ ಆಲ್ ದಿ ಬೆಸ್ಟ್ ಎಲ್ರಿಗೂ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಎಲ್ಲ ತುಂಬ ಚೆನ್ನಾಗಿದೆ. ಅಫ್ಕೋರ್ಸ್ ಅಬೌಟ್ ರಾಜವರ್ಧನ್, ಐ ಥಿಂಕ್ ನಾವು ಮೀಟ್ ಮಾಡಿದ್ದು ಬಹುಶಃ ಐ ಡಿಡ್ ಅನ್ ಅಪಿಯರೆನ್ಸ್ ಇನ್ ಗಜರಾಮ. ಆ ಒಂದು ಸಾಂಗಿಂದ ಈ ಒಂದು ಜರ್ನಿ ಏನು 2 years ಆಲ್ಮೋಸ್ಟ್ ಜರ್ನಿ ಏನಾಗಿದೆ, ಐ ಹ್ಯಾವ್ ಸೀನ್ ದ ಪ್ಯಾಷನ್, ಕಂಪ್ಯಾಷನ್, ಆ ಒಂದು ನಾಟ್ ಜಸ್ಟ್ ನಾನೊಬ್ಬ ಆ್ಯಕ್ಟರ್ ಆಗಿ ಬೆಳಿಬೇಕು. ಐ ಥಿಂಕ್ ದ ಒನ್ ಥಿಂಗ್ ದಟ್ ರಿಲಿ ಮೇಕ್ಸ್ ಹಿಮ್ ಸ್ಟ್ಯಾಂಡ್ ಅಪಾರ್ಟ್ ಇಸ್ ದಟ್ ಯಾವತ್ತೂ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು. ಬೇರೆಯವ್ರು ನಾವು ಬೆಳಿಬೇಕು ಅಂದರೆ ನಮ್ಮ ಜೊತೆಗೆ ಎಲ್ಲರೂ ಬೆಳಿಬೇಕು ಅಂತ. ಆ್ಯಂಡ್ ಐ ಥಿಂಕ್ ದಟ್ ಈಸ್ ದ ಒನ್ ಕಾಮನ್ ಪಾಯಿಂಟ್ ದಟ್ ಐ ಆಲ್ಸೋ ಹ್ಯಾವ್, ಹಿ ಆಲ್ಸೋ ಹ್ಯಾಸ್, ತರುಣ್ ಆಲ್ಸೋ ಹ್ಯಾಸ್. ನಮಗೆ ನಾವೇ ಅಂತ ಒಂದು ಸೆಲ್ಫಿಶ್ ಆಗಿ ನಮಗೆ ಅಂತ ಎಲ್ಲ ಇರಲಿ ಅಂತ ನಾವು ಮಾಡೋಕ್ಕೆ ಹೋಗಲ್ಲ. ನಮಗೇನೇನಿದೆ ಅಂದರೆ ದಟ್ ನಾವು ಬೆಳೀತಾ ಇದ್ದೀವಿ, ನಾವೇನಾದರೂ ಡಿಫ್ರೆಂಟ್ ಮಾಡ್ತೀವಿ, ಅದರಲ್ಲಿ ಎಲ್ರಿಗೂ ಹೆಂಗೆ ಇನ್ಕ್ಲೂಡ್ ಮಾಡಬೇಕು, ಎಲ್ಲರದ್ದು ಚೆನ್ನಾಗಾಗಬೇಕು ಅಂತ. ಆ್ಯಂಡ್ ದ್ಯಾಟ್ ಕ್ವಾಲಿಟಿ ಇನ್ ಯು ಇಸ್ ಗೋನ್ ಟು ಟೇಕ್ ಯು ಅ ವೆರಿ ವೆರಿ ಲಾಂಗ್ ವೇ ಚಿನ್ನ. ಐ ರಿಯಲಿ ಬ್ಲೆಸ್ and wish so much for you. And I just hope that ಈ ಸಿನಿಮಾ ಯಾವ ಮಟ್ಟಕ್ಕೆ ರೀಚ್ ಆಗಬೇಕು ಅದೇ ರೀತಿಯಲ್ಲಿ ರೀಚ್ ಆಗಲಿ ಅಂತ. ಸೊ ಎಲ್ಲರೂ ಸಿನಿಮಾಗಳು ನೋಡಿ. ಆ್ಯಂಡ್ ಥ್ಯಾಂಕ್ ಯು ಎಲ್ರಿಗೂ, ಯಾರ್ಯಾರು ಬಂದಿದ್ದೀರಾ ಇವತ್ತು, ಆಲ್ ದ ಮೀಡಿಯಾ ಫ್ರೆಂಡ್ಸ್, ಪ್ರಿಂಟ್ ಪ್ರೆಸ್, ಇವಾಗ ಹೊಸದಾಗಿ ನ್ಯೂ ಏಜ್, ಜೆನ್ ಝಿ, ಪಪರಾಝೀಸ್ ಆ್ಯಂಡ್ ಆಲ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ದಿಸ್ ಫಿಲ್ಮ್. ಆ್ಯಂಡ್ ಇದೇ ರೀತಿಯಲ್ಲಿ ಒಂದು ಬೇರೆ ರೀತಿಯಾದ ಶ್ರಮ ಪಟ್ಟಾಗ, ಒಂದು ಬೇರೆ ರೀತಿಯಾದ ಎಫೆಕ್ಟ್ ಮಾಡಿದಾಗ ವಿ ಶುಡ್ ಆಲ್ವೇಸ್ ಸ್ಟ್ಯಾಂಡ್ ಆ್ಯಂಡ್ ಸಪೋರ್ಟ್. ಆ್ಯಂಡ್ we've always been standing in support of each other, you know, because we've come from here to ಒಂದು ಮಟ್ಟಿಗೆ ಬಂದಿದ್ದೀವಿ ಅಂದರೆ
ಅದರಲ್ಲಿ ಎಲ್ಲರದ್ದು ಕಾಂಟ್ರಿಬ್ಯೂಷನ್ ಇದೆ. ಪ್ರತಿಯೊಬ್ಬರು ಪರ್ಸನಲ್ಲಿ ಕೂತಿರೋರು ನನ್ನ ಜರ್ನಿಯಲ್ಲಿ ತುಂಬ ಇಂಪಾರ್ಟೆಂಟ್ ಪಾರ್ಟ್ ಪ್ಲೇ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ತರುಣ್. ವಿವ್ ಡನ್ ಅ ಫ್ಯಾಂಟಾಸ್ಟಿಕ್ ಫಿಲ್ಮ್ ಟುಗೆದರ್ ಆ್ಯಂಡ್ ಆದಷ್ಟು ಬೇಗ ಮೀ ಆ್ಯಂಡ್ ರಾಜ್ ಆರ್ ಆಲ್ಸೋ ಡೂಯಿಂಗ್ ಅ ಫಿಲ್ಮ್ ಕಾಲ್ ಜಾವಾ. ಸೊ ಐ ವಿಶ್ ದ ಹೋಲ್ ಟೀಮ್ ಮನಸ್ಸಿಂದ ಎಲ್ರಿಗೂ ತುಂಬ ಒಳ್ಳೆಯದಾಗಲಿ ಆ್ಯಂಡ್ ನಗ್ನಗ್ತಾ ಇರಿ. ಹಬ್ಬಗಳು ಬರ್ತದೆ, ಎಲ್ರಿಗೂ ಹಬ್ಬ ಶುಭಾಶಯಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ರಾಗಿಣಿ ಮ್ಯಾಮ್. ಟ್ರೈಲರ್ ಬಂದಮೇಲೆ ಟೀಸರ್ ಆಗಿರ್ಬೋದು ಎಲ್ಲ ನೋಡಿದಾಗ ಸಚಿನ್ ಸರ್ ಅವರ ಆ್ಯಕ್ಟಿಂಗ್ ಗ್ರಾಫ್ ಬಗ್ಗೆ ತುಂಬ ಜನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಇಡೀ ತಂಡ ಒಂದು ಮರ್ಡರ್ ಮಿಸ್ಟ್ರಿ ಜೊತೆಗೆ ನಿಮಗೂ ರಾಜವರ್ಧನ್ ಸರ್ಗೆ ಒಂದು ಪರ್ಸ್ನಲ್ ಕನೆಕ್ಷನ್ ಇದೆ. ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ನನಗೆ ಸಿನಿಮಾ ಇಂಡಸ್ಟ್ರಿಗೆ ಬಾ, ನೀನು ಹೀರೋ ಆಗು ಅಂತ ಹೇಳ್ತಾ ಇದ್ದಿದ್ದೆ ತರುಣ್ ಸುಧೀರ್ ಸರ್ ಅಂತೇಳಿ. ಹಾಗಾಗಿ ಇವತ್ತು ಸಹ ನಿರ್ಮಾಪಕರು ಕೂಡ ಆಗಿದ್ದಾರೆ, ಕ್ರಿಯೇಟಿವ್ ಡೈರೆಕ್ಟರ್ ಆಗಿದ್ದಾರೆ. ಸೊ ಹಾಗಾಗಿ ನಮ್ಮ ಇಡೀ ತಂಡಕ್ಕೆ ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ಸರ್. ಎಲ್ರಿಗೂ ನಮಸ್ಕಾರ. ಕಮಲ್ ಶ್ರೀದೇವಿ ತುಂಬ ಅದ್ಭುತವಾದ ಟೈಟ್ಲು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ಯಾಕಂದರೆ ತುಂಬ ಚೆನ್ನಾಗಿ ಅಟ್ರ್ಯಾಕ್ಟ್ ಆಗುತ್ತೆ ನಮಗೆ. ನೀವು ನೋಡಿದ್ರೆ ಹಲವಾರು ಈ ಥರ ಪೇರ್ಗಳು ತುಂಬ ಇಷ್ಟ ಆಗೋದು ನಮಗೆ ಸಿನಿಮಾದಲ್ಲಿ. ಇವಾಗ ಹಿಂದಿನಲ್ಲಿ ಶಾರುಖ್ ಖಾನ್ ಕಾಜೋಲ್ ಅವ್ರದ್ದೊಂದು ಪೇರ್ ಇಷ್ಟ ಆಗೋದು, ಕಮಲ್ ಸರ್ ಶ್ರೀದೇವಿ ಅವ್ರದ್ದು ಇಷ್ಟ ಆಗೋದು. ಈಗ ಕನ್ನಡದಲ್ಲಿ ಬಂದರೆ ದರ್ಶನ್ ಸರು ರಕ್ಷಿತಾ ಮೇಡಮ್ದೊಂದು ಪೇರ್ ಇಷ್ಟ ಆಗೋದು ನಮ್ಗೆ. ಅಂದರೆ ಈ ಥರದ್ದೆಲ್ಲ ವಾವ್ ಅಂತ ಅನಿಸೋ ಪೇರ್ಗಳು. ಸೊ ಆ ಥರದೊಂದು ಟೈಟಲ್ಲು ತುಂಬ ಈಸಿಯಾಗಿ ಕನೆಕ್ಟ್ ಆಗುತ್ತೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಟೈಟಲ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ರಾಜ್ ಬಗ್ಗೆನೂ ಸಚಿನ್ ಬಗ್ಗೆ ಮಾತಾಡೋಕ್ಕೆ ನಾನು ಮುಂಚೆ ಫಸ್ಟು ನಾನು ಹೇಳ್ತೀನಿ, ಈ ಸಿನಿಮಾನ ನಾನು ನೋಡಿದ್ದೀನಿ. ನನಗೆ ಫಸ್ಟ್ ಕಾಪಿ ನಾನು ಈ ಸಿನಿಮಾನ ತೋರಿಸಿದ್ದಾರೆ ನನಗೆ. ಸೊ ನಾನು ಇಲ್ಲಿ ಏನು ಮಾತಾಡ್ತಾ ಇದ್ದೀನಿ ಅದಷ್ಟೂ ಹಿಂಗಿರಬಹುದು, ಹಿಂಗಾಗಲಿ ಅನ್ನೋದಲ್ಲ, ನಾನು ನೋಡಿರೋದಕ್ಕೆ ಮಾತಾಡ್ತಾ ಇದ್ದೀನಿ. ಈ ಸಿನಿಮಾ ಇಲ್ಲಿವರೆಗೂ ನಿಮಗೆ ಟೀಸರ್ಸ್ ಬಂದಿರ್ಬೋದು ಅಥವಾ ಒಂದು ಸಾಂಗ್ಸ್ ಬಂದಿರ್ಬೋದು, ನೀವೇನೊಂದು ಇಮ್ಯಾಜಿನೇಷನ್ ಮಾಡ್ತೀರಾ, ಓಕೆ ಹೊಸಬ್ರೆಲ್ಲ ಸೇರ್ಕೊಂಡು ಒಂದು ಪಿಕ್ಚರ್ ಮಾಡಿದ್ದಾರೆ ಅಥವಾ ಸಚಿನ್ನು ರಾಜ್ ಸೇರ್ಕೊಂಡು ಪ್ರೊಡಕ್ಷನ್ ಮಾಡಿ ಅವ್ರಿಗೆ ಒಂದು ಪಿಕ್ಚರ್ ಮಾಡ್ಕೊಂಡಿದ್ದಾರೆ ಅನ್ನೋದೇನಿದೆ, ಇದು ಖಂಡಿತವಾಗ್ಲೂ ಅಲ್ಲ. ಇದು ಒಂದು ಅದ್ಭುತವಾದ ಕತೆಗೆ ಅವ್ರುಗಳು ಬಂಡವಾಳ ಹಾಕಿದ್ದಾರೆ. ಈ ಕತೆ ಇವ್ರು ಮಾಡಿರಲಿಲ್ಲ, ಬೇರೆ ಯಾರೇ ಮಾಡಿದ್ರು ಈ ಸಿನಿಮಾ ತುಂಬ ಚೆನ್ನಾಗಾಗಿರೋದು ಇವತ್ತು. ಅಂಥದ್ರಲ್ಲಿ ದೇ ಆರ್ ಲಕ್ಕಿ ದಟ್ ಸುನಿಲ್ ಅಂತ ಒಬ್ಬ ಡೈರೆಕ್ಟ್ರು ಅವ್ರಿಗೆ ಸಿಕ್ಕಿ ಈ ಥರದೊಂದು ಕಥೆನ ಅವ್ರಿಗೆ ಪಿಚ್ ಮಾಡಿರೋದಕ್ಕೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ತುಂಬ ಅದ್ಭುತವಾದ ಸಿನಿಮಾ. ನನಗೆ ಸಚಿನ್ ಕರೆದ್ರು ಈ ಸಿನಿಮಾ ಒಂದ್ಸತಿ ನೋಡಿ ಬನ್ನಿ ಅಂತ. ನಾನು ಹೋಗ್ಬೇಕಾದ್ರೆ ತುಂಬ ಲೋ ಎಕ್ಸ್ಪೆಕ್ಟೇಷನ್ನು, ಓಲಿ ಬಿಡಿ ಮಿನಿಸ್ಟ್ರು ಮಗ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ, ಕಾರು ಗೀರು ಎಲ್ಲ ಬರುತ್ತೆ ಅಂತ ಫುಲ್ ರಿಚ್ ಆಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಒಳಗಡೆ ಹೋದೆ. ಸಿನಿಮಾ ಶುರುವಾಗಿದ್ದು 5 ನಿಮಿಷಕ್ಕೆ ನನ್ನ ಏನು ಎಕ್ಸ್ಪೆಕ್ಟೇಷನ್ ಇತ್ತು ಅದೆಲ್ಲ ಸುಳ್ಳು ಅಂತ ಮಾಡ್ತು. ಯಾಕೆ ಅಂತಂದರೆ ಸಚಿನ್ದು ಒಂದು ಇಂಟ್ರಡಕ್ಷನ್ ಇದೆ ಸಿನಿಮಾದಲ್ಲಿ, ಅದನ್ನು ನಾನು ಹೇಳ್ಬೋದು. ಯಾಕಂತಂದರೆ ಸಿನಿಮಾ ಬಂದು 5 ನಿಮಿಷಕ್ಕೆ ಒಂದು ಇಂಟ್ರಡಕ್ಷನ್ ಆಗುತ್ತೆ. ಸೊ ಅದೊಂದು ನಾನು ಹೇಳ್ತೀನಿ. ಏನು ನಾನು ಎಕ್ಸ್ಪೆಕ್ಟ್ ಮಾಡಿದೆ ಸಚಿನ್ ಇಂಟ್ರಡಕ್ಷನ್ ಒಂದು ಫೈಟ್ ಗಿಟಲ್ಲಿ ಬರ್ಬೋದೇನೋ, ಏನೋ ಒಂದು ಸ್ಲೋ ಮೋಷನು ಕೂದಲು ಗಿದ್ಲಿಂಗ್ ಅಂದ್ಕೊಂಡು ಗ್ಲಾಸಲ್ಲಿ ಹಾಕೊಂಡು ಒಂದು ತರ್ಬೋದು ಅಂತ. ಖಂಡಿತವಾಗ್ಲೂ ಇಲ್ಲ. ಒಂದು ಪೊಲೀಸ್ ಸ್ಟೇಷನಲ್ಲಿ ಒಂದು ಚಡ್ಡಿ ಮೇಲೆ ಕೂತಿರ್ತಾನೆ, ಪೊಲೀಸ್ ಹೊಡಿತಾ ಇರ್ತಾರೆ, ಅಲ್ಲಿಂದ ಒಂದು ಇಂಟ್ರಡಕ್ಷನ್ ಆಗುತ್ತೆ. ಅಂದರೆ ಅದು ತೋರಿಸುತ್ತೆ ಹೌ ಡೆಡಿಕೇಟೆಡ್ ಹಿ ವಾಸ್ ಟು ದ ಸ್ಕ್ರಿಪ್ಟ್ ಅಂತ ಅಂದ್ಬಿಟ್ಟು. ಆ ಸ್ಕ್ರಿಪ್ಟ್ ಬಿಟ್ಟು ಬೇರೆ ಏನೂ ಆ ಕಡೆ ಅಲ್ಲಾಡ್ದಂಗೆ ಈ ಸಿನಿಮಾನ ಮಾಡಿದ್ದಾರೆ. ಅಲ್ಲಿಂದನೇ ಸಿನಿಮಾ ಗೆಲ್ತಾ ಹೋಗುತ್ತೆ. ಅದ್ಭುತವಾದಂಥ ಒಂದು ಸ್ಕ್ರೀನ್ ಪ್ಲೇ, ತುಂಬ ಎಂಗ್ರೂಜಿಂಗ್ ಸ್ಕ್ರೀನ್ ಪ್ಲೇ ಇದೆ. ಒಂದು ಚಿಕ್ಕ ಥ್ರಿಲ್ಲರ್ ಹೋಗುತ್ತೆ, ಹ್ಯೂಮರ್ ಹೋಗುತ್ತೆ. ರಮೇಶ್ ಇಂದ್ರ ಸರ್ ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಇಡೀ ಸಿನಿಮಾ. ಇಲ್ಲಿವರೆಗೂ ನಾವು ಅವ್ರನ್ನ ಸಪ್ತಸಾಗರಾಚೇನೋ ಬೇರೆ ಎಲ್ಲ ಫಿಲಮಲ್ಲಿ ಬೇರೆ ಥರ ನೋಡಿದ್ದೀವಿ. ಇಲ್ಲಿ ತುಂಬ ಯೂನಿಕ್ ಆಗಿ ಮಾಡಿದ್ದಾರೆ, ಒಂದು ಬ್ಯೂಟಿಫುಲ್ ಹ್ಯೂಮರ್ ಕ್ಯಾರಿ ಮಾಡಿದ್ದಾರೆ. ಆಲ್ಸೋ ಕಿಶೋರ್ ಸರ್ ಆಗಿರ್ಬೋದು, ಕಿಶೋರ್ ಸರ್ ಕಾಪ್ ರೋಲಲ್ಲಿ ತುಂಬ ಇಷ್ಟಪಡ್ತೀವಿ. ಇದ್ರಲ್ಲಿ ಅಗೇನ್ ಆ ಥರದೇ ಒಂದು ಕಾಪ್ ರೋಲು. ಅದು ಬಿಟ್ಟು ನೀವು ಇಲ್ಲಿ ನೋಡುವಂಥ ಅಷ್ಟು ಜನ ತುಂಬ ಇಂಪಾರ್ಟೆಂಟ್. ಅದು ಮಿತ್ರವರಾಗಿರಲಿ, ಪ್ರವೀಣ್ ಆಗಿರಲಿ, ರಘು ಅವರಾಗಿರಲಿ, ಎವ್ರಿ ಒನ್ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ. ಸಚಿನ್ ಎಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೋ ಅಷ್ಟೇ ಇಂಪಾರ್ಟೆಂಟ್ ರೋಲ್ ಉಮೇಶ್ ಅಣ್ಣನಿಂದ ಹಿಡಿದು ಇವ್ರ ತನಕ ಪ್ಲೇ ಮಾಡಿದ್ದಾರೆ. ಇದನ್ನ ಸಿನಿಮಾ ನೋಡಿರೋದಕ್ಕೆ ನನಗೆ ಗೊತ್ತು. ಬಟ್ ಇವರಿಷ್ಟು ಜನ ಒಂದು ಕಡೆ, 2 ಕ್ಯಾರೆಕ್ಟ್ರು ತುಂಬ ಚಾಲೆಂಜಿಂಗ್ ಇತ್ತು. ತುಂಬ ದೊಡ್ಡ ಅಪ್ರಿಷಿಯೇಷನ್ ಸಿಗಬೇಕು. ನಾನು ಪಿಕ್ಚರ್ ನೋಡೋದಕ್ಕೆ ಹೇಳ್ತಾ ಇದ್ದೀನಿ, ತುಂಬ ದೊಡ್ಡ ಅಪ್ರಿಷಿಯೇಷನ್ ಸಿಗಬೇಕಾಗಿರೋ 2 ಕ್ಯಾರೆಕ್ಟರ್ ಅಂದರೆ ಒಂದು ಸಂಗೀತ ಅವ್ರು ಮಾಡಿದ್ದಾರೆ, ಒಂದು ಅಕ್ಷತಾ ಅವ್ರು ಮಾಡಿದ್ದಾರೆ. ನಾಟ್ ಅಟ್ ಆಲ್ ಈಸಿ. ನೀವು ಒಪ್ಕೊಂಡಿರೋ ಕ್ಯಾರೆಕ್ಟ್ರು, ನೀವು ಪೋರ್ಟ್ರೇ ಮಾಡಿರೋ ಕ್ಯಾರೆಕ್ಟರ್, ಇಟ್ ಈಸ್ ನಾಟ್ ಅಟ್ ಆಲ್ ಈಸಿ. ಟ್ರಸ್ಟ್ ಮೀ, ನಾನೇ ಒಬ್ಬ ಪ್ರೊಡ್ಯೂಸರ್ ಆಗಿ, ಒಬ್ಬ ಡೈರೆಕ್ಟರ್ ಆಗಿ ಇದನ್ನು ಆ್ಯಕ್ಟರ್ಸ್ಗಳಿಗೆ ಕನ್ವಿನ್ಸ್ ಮಾಡಬೇಕು ಅಂದರೆ ಇಟ್ ಈಸ್ ನಾಟ್ ಅಟ್ ಆಲ್ ಈಸಿ. ನಿಮ್ಮಿಬ್ಬರಿಗೂ ತುಂಬ ಧೈರ್ಯ ಇದೆ, ಅದಕ್ಕೆ ಈ ಥರದೊಂದು ಸ್ಕ್ರಿಪ್ಟ್ ಒಪ್ಕೊಂಡಿದ್ದೀರಾ. ಐ ಥಿಂಕ್ ದಿಸ್ ಫಿಲಮ್ ವಿಲ್ ಗಿವ್ ಯು ಆಲ್ ದ ಡ್ಯೂಸ್ ಯು ರಿಕ್ವೈರ್ಡ್. ಸೊ ಗುಡ್ ಲಕ್. ತುಂಬ ಅದ್ಭುತವಾಗಿ ಮಾಡಿದ್ದೀರಾ.
ಆ್ಯಂಡ್ ಟೆಕ್ನಿಕಲಿ ಆಲ್ಸೋ ಸುನೀಲ್, ನಮ್ಮ ಡೈರೆಕ್ಟರ್ ಸುನೀಲ್ ಏನಿದ್ದಾರೆ, ತುಂಬ ಚೆನ್ನಾಗಿ ಹೊಸಬ್ರು, ಕೀರ್ತನ್ ಅವರು ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, DOP ಆಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅಂದರೆ ಓವರ್ ಆಲ್ ಎಡಿಟಿಂಗ್ ಇರ್ಬೋದು, ಎಲ್ಲನೂ ತುಂಬ ಹಿಡಿದಿಡುತ್ತೆ ಸಿನಿಮಾದಲ್ಲಿ. ಸೊ ಹಾಗಾಗಿ ಈ ಸಿನಿಮಾ ತುಂಬ ಚೆನ್ನಾಗಿ ಆಗುತ್ತೆ ಅನ್ನೋದು ಒಂದು ನಂಬಿಕೆ ನನಗಿದೆ. ಆ್ಯಂಡ್ ಅವಲ್ಲ ಅಧ್ಯಕ್ಷ ಹೇಳ್ತಾಯಿದ್ರು ₹200 ಇವಾಗ ಬಂದ್ಬಿಡ್ತು, ಎಲ್ಲನೂ ಚೆನ್ನಾಗಾಯಿತು ಅಂತ. ಖಂಡಿತವಾಗ್ಲೂ ಬಹಳ ಖುಷಿ ಇದೆ. ₹200 ಟಿಕೆಟ್ ಕ್ಯಾಪಿಂಗ್ ಬಂದಿದ್ದು. ಅದರಲ್ಲಿ ಒಂದು ಉದ್ದೇಶ ಇದ್ದಿದ್ದೇನು ಅಂದರೆ, ಕನ್ನಡ ಸಿನಿಮಾಗಳಿಗೂ ಶೋಸ್ ಕೊಡಬೇಕು. ಮೊದಲಾದರೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಶೇರ್ ಜಾಸ್ತಿ ಬರುತ್ತೆ ಅನ್ನೋದಕ್ಕೋಸ್ಕರ ಅದರ್ ಲ್ಯಾಂಗ್ವೇಜಿಗೆ ಕೊಡ್ತಾಯಿದ್ರು. ಈ ಕನ್ನಡ ಸಿನಿಮಾಗೂ ಈಕ್ವಲ್ ಆಗುತ್ತೆ, ಶೇರ್ ಸಿಗಬೇಕು ಅಂತ. ಇದ್ರ ಮೀರಿ ನಂದು ಜನರ ಹತ್ರ ಒಂದೇ ಒಂದು ಪ್ರಾರ್ಥನೆ, ಎಲ್ಲ ಸಿನಿಮಾಗೂ ₹200 ಆಗೋಗಿದೆ. ಕನ್ನಡ ಸಿನಿಮಾ ಏನು ಪಕ್ಕದಲ್ಲಿ ತೆಲುಗು ಸಿನಿಮಾ ನೋಡ್ಬಿಡೋಣ, ಅದೇ ದುಡ್ಡಿಗೆ ಇಂಗ್ಲೀಷ್ ಸಿನಿಮಾ ನೋಡ್ಬಿಡೋಣ ಅಂತ ದಯವಿಟ್ಟು ಆ ಮನಸ್ಥಿತಿಗೆ ಹೋಗಬೇಡಿ. ಆ ₹200 ಮಾಡಿರೋದು ಕನ್ನಡ ಸಿನಿಮಾಗಳನ್ನ ನೋಡಲಿ ಅಂತ ಅಂದ್ಬಿಟ್ಟು ಅಂತ. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ನೋಡಿ. ಯಾಕೆ ಅಂತಂದರೆ, ನಾನೇ ಒಂದು ಸಿನಿಮಾ ಇವಾಗ ತಾನೇ ಮಾಡಿದ್ದೀನಿ, ಪ್ರೊಡ್ಯೂಸ್ ಮಾಡಿದ್ದೀನಿ. 7 ಮಲೆ ಅಂತ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ. ನನಗೆ ಗೊತ್ತು, ನನಗೆ ಅಲ್ಲಿ ತಮಿಳಿಂದ ಫೋನ್ ಮಾಡ್ತಾರೆ, ತೆಲುಗುವಿಂದ ಫೋನ್ ಮಾಡ್ತಾರೆ, ಸರ್ ಅಷ್ಟು ಚೆನ್ನಾಗಿದೆ ಅಂತೆ ನಿಮ್ಮದು ರಿಪೋರ್ಟ್, ಎಷ್ಟು ಚೆನ್ನಾಗಿದೆ ಅಂತ ರಿಪೋರ್ಟು ಅಂತ. ಇಲ್ಲಿ ಚೆನ್ನಾಗಿ ಆಗ್ತಿದೆ, ಖಂಡಿತವಾಗ್ಲೂ ಆಗ್ತಿದೆ. ಆದರೆ ಇದೇ ಸಿನಿಮಾ ಬೇರೆ ಭಾಷೆಲಿ ಬರಬೇಕಾಗಿತ್ತು ಸರ್, ಹಂಗಾಗೋದು ಹಿಂಗಾಗೋದು ಅಂತ ನನಗೆ ಹೇಳ್ತಿರ್ತಾರೆ. ಸೊ ಆ ಕಂಪ್ಲೇಂಟ್ಸು ಮುಂದೆ ಬರುವಂಥ ಸಿನಿಮಾಗಳಿಗೆ ಆಗದೇನೆ ಕನ್ನಡದವರು ನಾವೆಲ್ಲ ಸಿನಿಮಾಗಳನ್ನೂ ಒಳ್ಳೆ, ಅಂದರೆ ಏನಂದರೆ ಅಭ್ಯಾಸ ಮಾಡ್ಕೋಬೇಕು. ಸಿನಿಮಾಗಳಿಗೆ ಹೋಗೋದನ್ನ ಅಭ್ಯಾಸ ಮಾಡಿಕೊಂಡ್ರೆ ಆಟೋಮೆಟಿಕ್ಲಿ ಸಿನಿಮಾ ಇಷ್ಟ ಆಗ್ತಾ ಹೋಗುತ್ತೆ. ನಾವು ಸಿನಿಮಾನ ಪ್ರೇಕ್ಷಕರಾಗಿ ತುಂಬ ಪ್ರೀತಿಯಿಂದ ನೋಡಿ ಸಿನಿಮಾನ ಎಂಟರ್ಟೈನ್ಮೆಂಟ್ ಅಷ್ಟೇ ನೋಡಿ ಆಚೆ ಬರಬೇಕೇ ಹೊರತು, ನಾವೆಲ್ಲರೂ ಕ್ರಿಟಿಕ್ಸ್ ಥರ ಕೂತ್ಕೊಂಡು ಇವನೇನು ತಪ್ಪು ಮಾಡಿದ್ದಾನೆ, ಇಲ್ಲೇನೋ ಮಿಸ್ಟೇಕ್ ಆಗಿದೆ ಅನ್ನೋದನ್ನ ಮೀರಿ ಸಿನಿಮಾನ ಎಂಟರ್ಟೈನ್ಮೆಂಟ್ ಥರ ನೋಡಿದ್ರೆ ಖಂಡಿತವಾಗ್ಲೂ ಎಲ್ಲ ಸಿನಿಮಾಗಳು ಅದರಲ್ಲಿ ಒಂದು ಹಿಡಿತ ಸಿಗುತ್ತೆ, ಒಂದು ಇಷ್ಟ ಆಗುತ್ತೆ ಎಲ್ಲರಿಗೂ. ಸೊ ₹200 ಏನು ಅಧ್ಯಕ್ಷರು ಎಲ್ಲ ಹೋರಾಟ ಮಾಡಿ ಇದಾಗಿದೆ, ಅದು ಒಳ್ಳೆಯದಕ್ಕೆ ಯೂಸ್ ಆಗಲಿ ಅಂತ ಒಂದು ನಾನು ಕೇಳ್ಕೊತೀನಿ. ಆ್ಯಂಡ್ ಸಚಿನ್ ಅಫ್ಕೋರ್ಸ್ ನಾನು ಹೇಳ್ದಂಗೆ ಈಸ್ ವೆರಿ ಟ್ಯಾಲೆಂಟೆಡ್ ಪರ್ಸನ್. ಯಾವಾಗ್ಲೂ ಅವ್ರದ್ದೊಂದು ಸಾಂಗ್ ನಮ್ಗೆ ತುಂಬ ಇಷ್ಟ, ಹ್ಯಾಪಿ ಬರ್ಡೇ ಸಿನಿಮಾದು ಹೋಗುಮೆ ಅಂತ. ಅದು ನಾನು ಹೇಳಿದ್ರೆ ಅದು ತುಂಬ ಎಕ್ಸಾಜರೇಟ್ ಆಗುತ್ತೆ, ಬಟ್ ಹಾನೆಸ್ಟ್ಲಿ ಹೇಳ್ತೀನಿ ಕೇಳಿ. ನಾನೊಂದು ಸತಿ ನಾನು ದರ್ಶನ್ ಸರ್ ಅವ್ರ ಕಾರಲ್ಲಿ ಬೆಂಗಳೂರಿನ ಮೈಸೂರು ಹೋಗ್ತಾ ಇದ್ರೆ, ನೀವು ನಂಬಲ್ಲ, ಬೆಂಗಳೂರಿಂದ ಮೈಸೂರಿಗೆ ಹೋಗೋ ತನಕ ದರ್ಶನ್ ಸರ್ ಪ್ಲೇ ಮಾಡಿದ್ದು ಅದೊಂದೇ ಸಾಂಗು 12 ಸತಿ ಅದೊಂದೇ ಸಾಂಗ್ನ ಪ್ಲೇ ಮಾಡಿದ್ರು ಅವರು. ಅಷ್ಟು ಇಷ್ಟ ಇತ್ತು, ಅಷ್ಟು ಚೆನ್ನಾಗಿ ಅದು ಎಲ್ಲರಿಗೂ ಇಷ್ಟ ಆಗಿದ್ದು ಸಾಂಗ್ ಅದು. ಸೊ ಯಾವಾಗಲೂ ಆ ಥರದೊಂದು ಟ್ಯಾಲೆಂಟ್ ಸಚಿನ್ ಈ ಸಿನಿಮಾ ಮುಖಾಂತರನು ವೆರಿ ಪ್ರಾಮಿಸಿಂಗ್ ಆ್ಯಕ್ಟರ್ ಆಗ್ತಾರೆ, ಸ್ಟಾರ್ ಆಗ್ತಾರೆ, ಇನ್ನೊಂದು ಆಗ್ತಾರೆ ನನಗೆ ಗೊತ್ತಿಲ್ಲ, ಬಟ್ ವೆರಿ ಪ್ರಾಮಿಸಿಂಗ್ ಆ್ಯಕ್ಟರ್ ಅಂತೂ ಸಚಿನ್ ಆಗ್ತಾರೆ ಅಂತ ನಂಬಿಕೆ ನನಗಿದೆ. ಸೊ ಗುಡ್ ಲಕ್ ಸಚಿನ್. ಆ್ಯಂಡ್ ಫೈನಲಿ ಮೈ ಬ್ರದರ್ ರಾಜವರ್ಧನ್, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ನೀವು. ಏನಕ್ಕೆ ನಾನು ರಾಜ್ನ ಇಲ್ಲಿ ವೇದಿಕೆ ಮೇಲೆ ಕರೆದೆ ಅಂತಂದರೆ, ಒಂದು 10 years ಬ್ಯಾಕ್ ನನ್ನ ಅವನು ಒಂದು ಜರ್ನಿ. ಅವ್ರ ತಂದೆ ಡಿಂಗ್ರಿ ನಾಗರಾಜ್ ಅವರು ನಮ್ಮ ತಂದೆ ಅಣ್ಣ ತಮ್ಮ ಇದ್ದಂಗೆ ಯಾವಾಗಲೂ. ಅದು ಇವತ್ತಿಗೂ ಅವ್ರ ಮನೆ ನಮ್ಮ ಮನೆ ಅಷ್ಟು ಬಾಂಧವ್ಯ ಇದೆ. ಅವ್ರು ನಮ್ಮ ಏರಿಯಾದಲ್ಲೇ ಇದ್ದಂಥವನು. ಯಾವಾಗೋ ಒಂದು ಸತಿ ನಮ್ಮ ಮನೆ ಹತ್ರ ಇದ್ದಾಗ ಇವ್ನು ಬಂದಿದ್ದ, ಏನು ಮಾಡ್ತಿದ್ಯೋ, ಏನು ಮಾಡಬೇಕು ಅಂತಿದ್ಯೋ ನೀನು ಅಂತಂದರೆ, ಅಣ್ಣ ನಾನೇನೋ ಬಿಸ್ನೆಸ್ ಮಾಡಬೇಕು ಅಂತಿದ್ದೀನಿ ಅಣ್ಣ, ಏನೋ ಕಾಫಿ ಶಾಪ್ ಹಾಕ್ತೀನಿ ಅಣ್ಣ, ಇನ್ನೊಂದೇನೋ ಹಾಕ್ತೀನಿ ಅಣ್ಣ ಅಂತಂದ. ಯಾಕೋ ಯಾವ ಖುಷಿಗೆ ಆಗ್ತಾ ಇದೆಯಾ ಅದನ್ನು ಅಂತಂದೆ. ಇಲ್ಲ ಅಣ್ಣ ನನಗೇನು ಇಂಟ್ರೆಸ್ಟ್ ಇಲ್ಲ ಅಂದ. ಅದೆಲ್ಲ ಬಿಡು, ಸ್ವಲ್ಪ ಅವಾಗ ನನ್ನ ಥರ ಇದ್ದ ಪರ್ಸ್ನಾಲಿಟಿ. ಸೊ ಅದಕ್ಕೆ ಬೇಡ ಮಗನೇ, ಸ್ವಲ್ಪ ನೀನು ವೆಯ್ಟ್ ರೆಡ್ಯೂಸ್ ಮಾಡಿ ಫಿಟ್ ಆಗು, ಒಳ್ಳೆ ಹೈಟು, ಒಳ್ಳೆ ಪರ್ಸ್ನಾಲಿಟಿ ಇದೆ. ಅದೆಲ್ಲದಕ್ಕೂ ಮೀರಿ ಒಬ್ಬ ಪೋಷಕ ಕಲಾವಿದನ ಹೆಸರನ್ನ ಅಲ್ಲಿಗೆ ನಿಲ್ಲಿಸಬಾರ್ದು, ಅದು ಕಂಟಿನ್ಯೂ ಆಗಬೇಕು ಮಗನೇ. ಇವತ್ತು ಅವನ ಹೆಸರು ಅವ್ರ ತಂದೆ, ಇವನ ಹೆಸರು ಎಷ್ಟು ಬಂದ್ರೂ ಕಂಟಿನ್ಯೂಷನ್ ತಂದೆ ಹೆಸರು ಹೋಗುತ್ತೆ. ನನಗೆ ಎಲ್ಲೋದ್ರೂ ತರುಣ್ ಸುಧೀರ್ ಅಂತ ಅಂದಾಗ ಅವ್ರ ಹೆಸರು ಜೊತೆಗೆ ಟ್ರಾವೆಲ್ ಆಗ್ತಾ ಹೋಗುತ್ತೆ. ಅದೇ ನಮ್ಮ ಇಂಟೆನ್ಷನ್ ಇರೋದು. ಆ ಥರ ಸಿನಿಮಾನೇ ಇಂಟ್ರೆಸ್ಟ್ ಇಲ್ಲದೆ ಇರೋ ಒಬ್ಬ ಹುಡುಗ 10 ವರ್ಷದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಆ್ಯಕ್ಟ್ರಾಗಿ ಹೆಸರು ಮಾಡಿ ಇವತ್ತೊಂದು ಪ್ರೊಡಕ್ಷನ್ ಮಾಡಿದ್ದಾನೆ, ನನಗೆ ಭಾಳ ಖುಷಿ ಆಗ್ತಾ ಇದೆ. ಅಂದರೆ ಇವತ್ತು ಅವನು ಯಾಕೆ ಎಲ್ಲ ಪೋಷಕ ಕಲಾವಿದರನ್ನ ಕರೆಸಿ ಸ್ಟೇಜ್ ಮೇಲೆ ಕೂರಿಸಿ ಗೌರವ ಕೊಟ್ಟ ಅಂತಂದರೆ, ಅವನಿಗೆ ಆ ಪೇನ್ ಗೊತ್ತು, ನಮಗೆಲ್ಲ ಪೇನ್ ಗೊತ್ತು. ನಮ್ಮ ತಂದೆ, ಇವ್ರ ತಂದೆ ಎಲ್ಲರೂ ಪೋಷಕ ಕಲಾವಿದರು. ಸೊ ಎಲ್ಲರದು ಆ ಪೇಯ್ನು, ಆ ಸ್ಟ್ರಗಲ್ಲು, ಅವ್ರ ಅಚೀವ್ಮೆಂಟ್ಸ್ಗಳನ್ನ ನೋಡಿರ್ತೀವಲ್ಲ, ಎಲ್ಲೋ ಅವ್ರಿಗೆ ಸಿಗಬೇಕಾದಂಥ ಅಷ್ಟು ರೆಸ್ಪೆಕ್ಟ್ಗಳು ಸಿಕ್ಕಿಲ್ವೇನೋ ಅಂತ ನಮ್ಮಲ್ಲಿ ಒಂದು ಕೊರಗಿರುತ್ತೆ. ಹಾಗಾಗಿ ಇಂಥರ ವೇದಿಕೆಗಳಲ್ಲಿ ಇವ್ರು ನೆನಪಿಸ್ತಾನೆ. ಇವರೆಲ್ಲರ ಆಶೀರ್ವಾದ ನಿನ್ನ ಮೇಲೆ ಇದೆ ರಾಜ್. ಈ ಥರ ಇನ್ನೂ ಹಲವಾರು ಸಿನಿಮಾಗಳು ಪ್ರೊಡಕ್ಷನ್ ಮಾಡೋ ಥರ ಆಗಲಿ, ಅಷ್ಟೊಂದು ಜನ ಕೆಲಸ ಸಿಗೋ ಥರ ಆಗಲಿ. ನಾವೆಲ್ಲ ಡ್ರಾಮಾ ಕಂಪ್ನಿ ನಡೆಸಿರೋ ಅಂಥವ್ರು, ಅಲ್ಲೂ ಒಂದಷ್ಟು ಜನ ಕೆಲಸ ಆಗ್ತಿತ್ತು. ಹಾಗೆ ಸಿನಿಮಾ ಇನ್ನೂ ದೊಡ್ಡದು. ಸೊ ನಿನ್ನ ಕಂಪ್ನಿ, ನಿನ್ನ ಜೊತೆಗೆ ಸಚಿನ್ ಇದ್ದಾನೆ. ಸೊ ಒಳ್ಳೇದಾಗಲಿ ಅಂತ ಕೇಳ್ತೀನಿ. ಆ್ಯಂಡ್ ಕಮಲ್ ಶ್ರೀದೇವಿಗೆ ನನ್ನ ಕಡೆಯಿಂದ ಆಲ್ ದಿ ವೆರಿ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು ಗೈಸ್. That's so sweet. Thank you so much, Tarun Sudhir sir. Yes, Sachin Aure, please.
ತರುಣನ್ನ ಬಂದು ಇಷ್ಟೆಲ್ಲ ಮಾತಾಡೋಕ್ಕೆ ಅವ್ರ ಪ್ರೀತಿ, ನಮ್ಮಲ್ಲಿಟ್ಟಿರೋ ಪ್ರೀತಿನೇ ಕಾರಣ. ರಾಗಿಣಿ ಅವ್ರು ಕೂಡ ಅಷ್ಟೇ ಪ್ರೀತಿಯಿಂದ ನಮಗೋಸ್ಕರ ನಮ್ಮ ತಂಡಕ್ಕೆ ದೇವಣಿಂದ ಸಪೋರ್ಟ್ ಮಾಡಿದ್ದಾರೆ. ಫಸ್ಟ್ ತರುಣಣ್ಣನ ಬಗ್ಗೆ ಹೇಳ್ತೀನಿ. ಫಿಲಮ್ ನೋಡಿ ಅಂತ ಕರೆದಾಗ ಅವ್ರೇನು ಬರಬೇಕಾಗಿರಲಿಲ್ಲ, ನಾನು ನನ್ನ ಫಿಲಮಲ್ಲಿ ಬ್ಯುಸಿ ಇದ್ದೀನಿ ಅಂತ ಅನ್ಬೋದಿತ್ತು. ಬಟ್ ಅವತ್ತು ಬಂದು ಫಿಲಮ್ ನೋಡಿ ನಮಗೆ ಮುಕ್ತವಾಗಿ ಅದ್ರ ಬಗ್ಗೆ ಅಪ್ರಿಷಿಯೇಟ್ ಮಾಡಿ ಹೇಳಿದ್ರು ಏನೇನು ಸಣ್ಣ ಪುಟ್ಟ ಚೇಂಜಸ್ ಮಾಡಬೇಕು ಅಂತ. ಅದಕ್ಕೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆಯೇ ಇವತ್ತು ಕೂಡ ಅವ್ರ ಸಿನಿಮಾ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಅವ್ರು ಬೇರೆ ಪ್ರೋಗ್ರಾಮ್ ಇತ್ತು, ಉಡುಪಿಗೆ ಹೋಗಬೇಕಿತ್ತು, ಕ್ಯಾನ್ಸಲ್ ಮಾಡಿ ನಮಗೋಸ್ಕರ ಇಲ್ಲಿ ಬಂದರು. ಒಂದೇ ಒಂದು ಫೋನ್ ಕಾಲ್ಗೆ. ಅದು ಅವ್ರು ಅವತ್ತಿಂದನೂ ಅಷ್ಟೇ ಪ್ರೀತಿ ಇಟ್ಟಿದ್ದಾರೆ. ಇವತ್ತು ನನ್ನ ಬಗ್ಗೆ ಆ್ಯಸ್ ಅನ್ ಆ್ಯಕ್ಟರ್ ಅಷ್ಟು ಹೇಳಿದ್ರಲ್ಲ, ಅದು ತುಂಬ ಖುಷಿ ಕೊಡ್ತು. ಒಬ್ಬ ಡೈರೆಕ್ಟ್ರ್ ಕೈಯಲ್ಲಿ ಆ ಮಾತು ಕೇಳೋದು ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಹಾಗೆಯೇ ರಾಗಿಣಿ ಮ್ಯಾಮ್ ಅವರು ನಮ್ಮ ಸಿನಿಮಾಕ್ಕೆ ದೇವನಿಂದನೂ ಸಪೋರ್ಟ್ ಮಾಡ್ಕೊಂಬಂದಿದ್ದಾರೆ. ಈಗ ನಿನ್ನೆ ಒಂದು ವಿಡಿಯೋ ನಮಗೋಸ್ಕರ ಜನ ಇಲ್ಲಿ ಸೇರಿ ನಾನು ಬರ್ತಾ ಇದ್ದೀನಿ ಅಂದರು. ಮತ್ತೆ ಇವತ್ತು ಬೆಳಗ್ಗೆ ಅದನ್ನು ಮಾಡಿದ್ರು. ನಾವೇ ಅಷ್ಟು ಎಫರ್ಟ್ ಹಾಕಿದ್ವೋ ಏನೋ ಗೊತ್ತಿಲ್ಲ, ಅವರ ಎಫರ್ಟ್ ಹಾಕಿದ್ದಾರೆ, ಅದಕ್ಕೆ ಥ್ಯಾಂಕ್ಸ್. ಹಾಗೆಯೇ ನಮ್ಮ ಇಡೀ ಸಿನಿಮಾಗೆ ಡೇವನಿಂದ ಆನೆಸ್ಟಾಗಿ ಇವರಿಬ್ಬರು ನಮಗೆ ಸಪೋರ್ಟ್ ಮಾಡ್ಕೊಂಬಂದಿದ್ದಾರೆ. ಅದಕ್ಕೆ ಸದಾ ಚಿರುಣಿಯಾಗಿರ್ತೀವಿ. ಇನ್ನು ರಾಜ್ ಹೇಳ್ತಾರೆ. ಥ್ಯಾಂಕ್ ಯು. ನಮಗೆ ಈ ಥರ ಪ್ರೀ ರಿಲೀಸ್ ಇವೆಂಟ್ ಮಾಡ್ತಿದ್ದೀವಿ, ಯಾರನ್ನ ಗೆಸ್ಟ್ ಕರೆಯೋದು ಅನ್ನೋದು ತುಂಬ ದೊಡ್ಡ ಕನ್ಫ್ಯೂಷನ್ನು. ಯಾರನ್ನಾರು ಕರೆದ್ರೆ ನಮಗೆ ಒಳ್ಳೇದಾಗಬೇಕು, ಮನಸ್ಫೂರ್ತಿಯಾಗಿ ಅರಸ್ಬೇಕು, ಆ್ಯಂಡ್ ತುಂಬ ಮನಸ್ಸಿಗೆ ಹತ್ರ ಆಗಿರೋರನ್ನ ಕರೆಸ್ಬೇಕು. 10 years ಬ್ಯಾಕು ನಾನು ಏನು ಮಾಡ್ತೀನಿ ನನ್ನ ಲೈಫಲ್ಲಿ ಅನ್ನೋದು ಗೊತ್ತಿಲ್ಲ. ಎಜುಕೇಷನ್ ಜಸ್ಟ್ ಕಂಪ್ಲೀಟ್ ಆಗಿತ್ತು. ಚಿನ್ನು ಅಣ್ಣ, ಪುಟ್ಟಣ್ಣ ಅಂದರೆ ನಂದಕಿಶೋರು, ಚಿನ್ನಣ್ಣ ಅಂದರೆ ತರುಣ್ ಸುಧೀರು. ಒಂದಿನ ಇವ್ರು ನನ್ನ ಕರೆಸ್ಬಿಟ್ಟು ಹೊಟ್ಟೆ ತುಂಬ ಟಿಫನ್ ಕೊಟ್ಟು ಅಣ್ಣ ತಮ್ಮ ಸೋಫಾ ಮೇಲೆ ಕೂತ್ಕೊಂಡು 1 hour ಬೈತಾರೆ ನನಗೆ. ಏನು ಮಾಡ್ತಿದ್ಯಾ ನೀನು ಲೈಫಲ್ಲಿ, ಏನು ಮಾಡ್ತಿದ್ಯಾ ನೀನು ಅಂತ. ಅಲ್ಲಿವರೆಗೂ ಸಿನಿಮಾನೇ ಗೊತ್ತಿಲ್ಲದವನು ನಾನು, ಏನೂ ಗೊತ್ತಿಲ್ಲ ನನಗೆ. ಇವ್ರ ಮಾತನ್ನ ಎಷ್ಟು ಸೀರಿಯಸ್ ಆಗಿ ತೊಗೊಂಡೆ ಅಂದರೆ, ನನ್ನ ತಂದೆ ಹಾಸ್ಯ ಕಲಾವಿದರಾಗಿದ್ದರೂ ಕೂಡ ನನಗೆ ಒಂದು ನೀನಾಸಮ್ಗೆ ಹೋಗಬೇಕು, ಅದು ಇದು ಏನೂ ಗೊತ್ತಿಲ್ಲ. ಒಂದೇ ಒಂದು ನಿಮಿಷ ಏನೋ ಒಂದು ಸೀರಿಯಸ್ಸಾಗಿ ಮಾತಾಡ್ತೀನಿ. ಒಂದೇ ಒಂದು ನಿಮಿಷ. ನಾನು ಬಾಸ್ ಬಗ್ಗೆ ಮಾತಾಡ್ತೀನಿ, 100% ಮಾತಾಡ್ತೀನಿ. ಮಾತಾಡಲಿಲ್ಲ ಅಂದರೆ ಈ ಸ್ಟೇಜ್ ಪೂರ್ಣನೇ ಆಗಲ್ಲ. ನನಗೆ ಜಿಮ್ಮಿಗೆ ಸೇರಿಸಿದ್ರು, ಆ್ಯಕ್ಟಿಂಗಿಗೆ ಸೇರಿಸಿದ್ರು, ಜಿಮ್ನಾಸ್ಟಿಕ್ ಸೇರಿಸಿದ್ರು. ಇವ್ರು ಹೇಳಿದ್ನ 2 years ಫ್ಯಾಕ್ಟ್ರಿ ವರ್ಕ್ ಮಾಡ್ದಂಗೆ ಮಾಡಿದ್ದೀನಿ, ನಾನ್ ಸ್ಟಾಪ್. ದೆನ್ ಅದಾದ ಮೇಲೆ ನನಗೆ ಒಂದು ಏನು ಅಂದರೆ, ಯಾವತ್ತೋ ಒಂದಿನ ತುಂಬ ಚೆನ್ನಾಗಾದ್ಮೇಲೆ ನಾನು ಅಣ್ಣನ ಮೀಟ್ ಮಾಡಬೇಕು, ಆಮೇಲೆ ಒಂದು ಫೋಟೋ ತೆಗೆಸ್ಕೋಬೇಕು ಅಂತಿತ್ತು. 10 ವರ್ಷ ಆಯಿತು, ನಮ್ಮಿಬ್ಬರದು ಫೋಟೋ ಇಲ್ಲ, ಇವತ್ತಿಗೂ ಫೋಟೋ ಇಲ್ಲ. ದೆನ್ ಇವತ್ತು ಬಂದಾಗ ಅಂದ್ಕೊಂಡೆ, ನಾನು ತುಂಬ ಖುಷಿ ಆಯಿತು ಅಣ್ಣನ ಜೊತೆ ನಾನು ಮಾತಾಡಿದ್ದು. ತುಂಬ ಆನೆಸ್ಟಾಗಿ ಒಳ್ಳೇದಾಗಲಿ ಅಂತ ಬನ್ಸೋ ವ್ಯಕ್ತಿಗಳು ಇವರೆಲ್ಲ. ಅವ್ರ ಅಮ್ಮ ಕೂಡ ಅಷ್ಟೇ, ಯಾವಾಗಲೂ ಪ್ರತಿ ಸಾರಿ ನನಗೆ ಹೇಳ್ತಾರೆ ತುಂಬ ಚೆನ್ನಾಗಾಗಬೇಕು, ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ. ಇದಕ್ಕಿಂತ ಯಾರು ನಮ್ಮನ್ನ ಬಂದು ಬ್ಲೆಸ್ ಮಾಡ್ತಾರೆ, ತುಂಬ ಒಳ್ಳೆ ಮನಸ್ಸುಗಳು ಬರಬೇಕು ಅಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮಾತನ್ನ ಆದಷ್ಟು ಉಳಿಸ್ಕೊಂಡು ಮಾಡ್ತಾಯಿದ್ದೀನಿ. ಇನ್ನೂ ಒಂದಷ್ಟು ಮಾಡೋದಿದೆ. ಇಲ್ಲ ಒಂದೇ ಒಂದು ಮಾತು ಹೇಳ್ತೀನಿ. ರಾಬರ್ಟ್ ಪಿಕ್ಚರಲ್ಲಿ ನಾನು ಮಾಡಬೇಕಾಗಿತ್ತು, ಹೇಳ್ತೀನಿ ಕೇಳಿಗ. ಅಣ್ಣ ರಾಬರ್ಟ್ ಪಿಕ್ಚರಲ್ಲಿ ನನಗೆ ಒಂದು ಜಗಪತಿ ಬಾಬು ಅವ್ರ ಮಗದು ಆಫರ್ ಮಾಡಿದರು. ಅವರು ರಾಬರ್ಟ್ ಸಿನಿಮಾ ಬಗ್ಗೆ ಹೇಳ್ತಾ ಇದ್ದಾರೆ, ಏನು ಅಂತ ಕೇಳಿಸ್ಬೇಕಂದ್ರೆ ನಾವು ಸ್ವಲ್ಪ ಕೇಳಿಸ್ಕೊಳ್ಳೋಣ. ನಾನು ಬಾಸ್ ಬಗ್ಗೆನೇ ಹೇಳ್ತಾ ಇರೋದು. ರಾಬರ್ಟ್ ಸಿನಿಮಾದಲ್ಲಿ ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡಬೇಕಾಗಿತ್ತು ನಾನು. ಅಣ್ಣ ಹೇಳಿದರು. ಸೊ ನಾನು ಮಾಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೆ ಕೂಡ. ಅದಾದಮೇಲೆ ತರುಣಣ್ಣ ಇರ್ಬೋದು, ದರ್ಶನಣ್ಣ ಇರ್ಬೋದು ಬಂದ್ಬಿಟ್ಟು, ಇಲ್ಲ ಮಗನೇ ನೀನು ಬಿಚ್ಚುಗತ್ತಿ ಅಂತ ಒಂದು ದೊಡ್ಡ ಸಿನಿಮಾ ಮಾಡ್ತಿದ್ಯಾ, ನನ್ನ ಸಿನಿಮಾದಲ್ಲಿ ಮಾಡಬೇಡ, ಅದಕ್ಕೂ ಕೋಟ್ಯಾಂತರ ರೂಪಾಯಿ ಹಾಕಿರೋ ಪ್ರೊಡ್ಯೂಸರ್ ಇದ್ದಾರೆ ಅಂತ ಹೇಳಿದರು. ಸೊ ಎಲ್ಲೋ ಒಂದು ಕಡೆ ನನಗೆ ಒಳ್ಳೇದಾಗತ್ತೆ ಅಂದಾಗ ಪ್ರತಿ ಹಂತದಲ್ಲೂ ಇವ್ರು ನಿಂತ್ಕೊಂಡು ಬಂದಿದ್ದಾರೆ. ತರುಣಣ್ಣ ನಮ್ಮಣ್ಣ ಹೇಗೋ, ದರ್ಶನಣ್ಣ ನಮ್ಮ ದೊಡ್ಡಣ್ಣ. ತುಂಬ ಚೆನ್ನಾಗಾಗಬೇಕು. ಗೊತ್ತು ಇವತ್ತು ಪ್ರಾಬ್ಲಮ್ ಇದೆ ಅಂತ, ಬಟ್ ಡೆವಿಲ್ ಸಿನಿಮಾನ ನಾವೆಲ್ಲರೂ ಪ್ರಮೋಟ್ ಮಾಡೋಣ, ಹಬ್ಬ ಮಾಡೋಣ. ಇದೇ ಡಿಸೆಂಬರು, ನ್ಯೂ ಇಯರ್ ಅವತ್ತೇ ಮಾಡೋಣ. ಪ್ರತಿಯೊಬ್ಬ ಆರ್ಟಿಸ್ಟ್ಗಳು ಪ್ರಮೋಷನ್ಗಳು ನಮ್ಮ ಸಿನಿಮಾ ಅಂತ ಬರ್ತೀವಿ, ನಾವೆಲ್ಲರೂ ನಿಂತ್ಕೊಂಡು ಸೆಲೆಬ್ರೇಟ್ ಮಾಡೋಣ. ಥ್ಯಾಂಕ್ ಯು. ಜೈ ಡಿ ಬಾಸ್. ಒಂದೇ ನಿಮಿಷ ಮತ್ತೆ ಇನ್ನೊಂದು ಸಾಂಗ್ಗೆ ಅಂತ ಬಂದವರು ರಾಗಿಣಿಯವರು.
ಎಷ್ಟು ಸಪೋರ್ಟಿವ್ ಅಂದರೆ ನಮ್ಮ ಪೇರ್ ಬಗ್ಗೆ ತುಂಬ ಜನ ಮಾತಾಡ್ಬಿಟ್ರು, ಏನೇನೋ ಮಾತಾಡಿದ್ರು, ಕಮೆಂಟ್ಸ್ ಹಾಕಿದ್ರು, ಏನೇನೋ ಆಗೋಯ್ತು. ಇಟ್ಸ್ ಓಕೆ, ತಲೆ ಕೆಡಿಸ್ಕೋಬಾರ್ದು. ನಮ್ಮ ಬಾಸ್ ಹೇಳಿದ್ದಾರೆ, ತಲೆ ಕೆಡಿಸ್ಕೋಬಾರ್ದು, ಬದುಕಿದ್ರೆ ನೆಮ್ಮದಿಯಾದಕ್ಕೆ ಬದುಕಬೇಕು ಅಂತ. ಸೊ ತುಂಬ ಹಾನೆಸ್ಟ್ ಫ್ರೆಂಡ್ಶಿಪ್ ಇದೆ ಇಲ್ಲಿ. ಹುಡುಗ ಫ್ರೆಂಡ್ಸ್ ಮಾಡಿದ್ರೆ ಅದೇ ಬೇರೆ, ಹುಡುಗಿ ಫ್ರೆಂಡ್ಶಿಪ್ ಮಾಡಿದ್ರೆ ಯಾವತ್ತೂ ತಪ್ಪು ತಿಳ್ಕೊಬಾರ್ದು. ಇಂಡಸ್ಟ್ರಿ ಬೆಳಿಬೇಕು, ಒಳ್ಳೊಳ್ಳೆ ಕೊಲಾಬ್ರೇಷನ್ಸ್ಗಳಾಗಬೇಕು, ತುಂಬ ದೊಡ್ಡ ಪ್ರಾಜೆಕ್ಟ್ಗಳು ಮಾಡಬೇಕು ಅಂತ ಜೊತೆ ಸೇರಿದ್ದೀವಿ ನಾವು. ಸೊ ಒಳ್ಳೇದಾಗಬೇಕು ಅನ್ನೋ ರೀಸನ್ಗೋಸ್ಕರನೇ ನೆಕ್ಸ್ಟ್ ಜಾವಾದಲ್ಲಿ ಕೊಲಾಬ್ರೇಟ್ ಆಗ್ತಿದ್ವಿ. ತುಂಬ ದೊಡ್ಡ ನ್ಯೂಸ್ಗಳು ನಮ್ಮಿಂದ ಬರುತ್ತೆ, ನಿರೀಕ್ಷೆ ಮಾಡಿ. ತುಂಬ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಈ ಫ್ರೆಂಡ್ಶಿಪ್, ಈ ಕೊಲಾಬ್ರೇಷನ್ಸ್ಗಳನ್ನ ಯೂಸ್ ಮಾಡ್ತಿದ್ದೀವಿ. ಯಾವುದೋ ಪಾರ್ಟಿ, ಫ್ರೆಂಡ್ಸು, ಟ್ರಿಪ್ಪು ಅನ್ನೋದಕ್ಕೆ ನಾವು ಯೂಸ್ ಮಾಡ್ಕೊತಿಲ್ಲ, ಇಂಡಸ್ಟ್ರಿಗೋಸ್ಕರನೇ ದುಡಿತಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ನಮಗೋಸ್ಕರ ಬಂದು ಒಳ್ಳೆ ಮಾತಾಡಿದ್ದಕ್ಕೆ. ಆ್ಯಂಡ್ ನನಗೊಂದು ಲೀನಿಯನ್ಸ್ ಇದೆ, ಇದು ದರ್ಶನ್ ಸರ್ ಹತ್ರನೂ ಇತ್ತು ನನಗೆ. ನಾಳೆ ಬೆಳಗ್ಗೆ ನನ್ನ ಪೋಸ್ಟರ್ ರಿಲೀಸ್ ಬರಬೇಕು ಅಂತಿದ್ದೆ, ಪಾಪ ಬರ್ತಿದ್ರು, ಮಾಡಿಕೊಡ್ತಿದ್ರು. ಟ್ರೈಲರ್ ರಿಲೀಸ್ ಅಂದರೆ ಬರ್ತಿದ್ರು, ಮುಹೂರ್ತ ಅಂದರೆ ಬರ್ಕೊಡ್ತಿದ್ರು. ಸೇಮ್ ಲೀನಿಯನ್ಸ್ ಇವ್ರ ಹತ್ರನೂ ಇದೆ. ನನ್ನ ಸಿನಿಮಾ ಜರ್ನಿಲಿ ಇವರು ಕೂಡ ಸ್ಪೆಷಲ್ ಪಾರ್ಟ್ ಆಗ್ತಾರೆ. ಇವ್ರುಗಳು ಕೂಡ ಅಷ್ಟೇ, ನಾನು ಹಾಕೊಡಿಮ ಒಂಚೂರು ಅಂದಿದ ತಕ್ಷಣ ಪಾಪ ಒಂದು ಪೋಸ್ಟ್ ಹಾಕ್ಕೊಡ್ತಾರೆ, ಒಂದು ವೀಡಿಯೋ ಮಾಡಿಕೊಡ್ತಾರೆ. ಇವತ್ತು ಆ್ಯಕ್ಚುಲಿ ಅವ್ರು ಗೋವಾಗೆ ಹೋಗಬೇಕಾಗಿತ್ತು, ಅವ್ರದ್ದು ಯಾವುದೋ ಬಿಸ್ನೆಸ್ ಮೀಟಿಂಗ್ ಇತ್ತು. ಇದು ಮುಗಿಸ್ಕೊಂಡು ಅವರು ಫ್ಲೈಟ್ ಬುಕ್ ಮಾಡ್ಕೊಂಡಿದ್ದಾರೆ, 10 o'clock ಮೇಲೆ ಹೋಗ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮೇಲೆ ಇಟ್ಟಿರೋ ನಂಬಿಕೆನ, ನಿಮ್ಮ ಫ್ರೆಂಡ್ಶಿಪ್ನ ತುಂಬ ಚೆನ್ನಾಗಿ ಉಳಿಸ್ಕೊತೀವಿ. ಥ್ಯಾಂಕ್ ಯು. ಮತ್ತೆ ಮಾತಾಡ್ತೀವಿ ಬಂದು. ನರಸಿಂಹಣ್ಣಂಗೆ ಥ್ಯಾಂಕ್ಸ್ ಹೇಳಬೇಕು. ನನ್ನ ಟೀಸರ್ ನೋಡಿ ತುಂಬ ಪ್ರೀತಿಯಿಂದ ಹೇಳಿದ್ರಿ, ಥ್ಯಾಂಕ್ ಯು. ಹಾಗೆ ನೀವು ಎಲ್ಲೋ ದೂರದಲ್ಲಿದ್ರಿ, ನಾವು ಕರೆದಿದ್ದ ತಕ್ಷಣ ಬಂದ್ರಿ. ಹಾಗೆ ರವಿ, ಇಷ್ಟು ವರ್ಷದ ಫ್ರೆಂಡ್ಶಿಪ್, ನಂದು ರಾಜ್ ಫ್ರೆಂಡ್ಶಿಪ್ ಜೊತೆ ರವಿನೂ 3ನೇ ಪಿಲ್ಲರ್. ಈ 3 ಜನನೂ ನಾವು 3 ಜನದ ಫ್ರೆಂಡ್ಸ್ ಅವತ್ತಿಂದ ಜೊತೆಲಿರೋದು. ಸೊ ಈ ಸಿನಿಮಾಗೆ ನಮ್ಮಿಬ್ಬರದ್ದು ಎಷ್ಟು ಎಫರ್ಟ್ ಇದೆ, ರವಿದು ಹಿಂದೆಗಡೆಯಿಂದ ಅಷ್ಟೇ ಎಫರ್ಟ್ ಇದೆ. ಒಂದು ಆಫೀಸ್ ಅವ್ರ ಸಿನಿಮಾಗಳ ಕೆಲಸ ನಿಲ್ಲಿಸ್ಬಿಟ್ಟು ನಮಗೋಸ್ಕರ ಬಿಟ್ಕೊಟ್ರು 1 ವರ್ಷ, ಅದು ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಕೂಡ ನಮಗೆ. ಹಾಗೆ ರವಿಗೊಂದು ಥ್ಯಾಂಕ್ಸ್, ಅಣ್ಣಂಗೊಂದು ಥ್ಯಾಂಕ್ಸ್, ಇಲ್ಲಿ ಬಂದಿರೋ ಎಲ್ಲ ಗೆಸ್ಟ್ಗೂ, ನಮ್ಮ ಟೀಮ್ಗೂ ಎಲ್ಲರಿಗೂ ಥ್ಯಾಂಕ್ಸ್. ಇನ್ನು ಮಿಕ್ಕಿದ ಸಿನಿಮಾ ಬಗ್ಗೆ ಎಲ್ಲರೂ ಮಾತಾಡಿದ್ಮೇಲೆ ಮಾತಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸಚಿನ್ ಸರ್. ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ತರುಣ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಮೇಝಿಂಗ್ ರಿವ್ಯೂವನ್ನು, ಫಸ್ಟ್ ರಿವ್ಯೂ ನಾವು ನಿಮ್ಮಿಂದಲೇ ಪಡ್ಕೊಂಡಿರೋದು. ಹಾಗಾಗಿ ಒಬ್ಬ ನಿರ್ದೇಶಕನಿಂದ ಇಷ್ಟು ಬ್ಯೂಟಿಫುಲ್ ರಿವ್ಯೂ ನಮ್ಮ ಸಿನಿಮಾಗೆ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. ರಾಗಿಣಿ ಮ್ಯಾಮ್, ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅನ್ನು ಹೇಳ್ತಾ ಇದ್ದೀವಿ. ಕಮಲ್ ಶ್ರೀದೇವಿ ತಂಡದ ಪರವಾಗಿ ತರುಣ್ ಕಿಶೋರ್, ಸುಧೀರ್ ಸರ್ಗೆ, ಅದೇ ರೀತಿಯಾಗಿ ರಾಗಿಣಿ ದ್ವಿವೇದಿ ಮ್ಯಾಮ್ಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನು ಇಬ್ಬರು ಫೋಟೋ ಆರಾಮಾಗಿ ಹಿಡ್ಕೋಬೋದು ರಾಜವರ್ಧನ್ ಸರ್. ಸ್ಪೆಷಲ್ ಮೂಮೆಂಟ್ ಕ್ರಿಯೇಟ್ ಆಗ್ತಾ ಇದೆ. ಹತ್ತು ವರ್ಷ ಸೋಫಾ ಮುಂದೆ ಬೈದು ಇದೀಗ ಸ್ಟೇಜ್ ಮೇಲೆ ಹೊಗಳಿಸ್ಕೊಂಡಿದ್ದಾರೆ. ಹಾಗಾಗಿ ಅಫ್ಕೋರ್ಸ್ ದಿಸ್ ಇಸ್ ಅ ಬ್ಯೂಟಿಫುಲ್ ಮೂಮೆಂಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದೀಗ ಕಲಾವಿದರು, ಅದೇ ರೀತಿಯಾಗಿ ಟೆಕ್ನಿಷಿಯನ್ಸ್ನ ನಿಮ್ಮೆಲ್ಲರಿಗೂ ಪರಿಚಯ ಮಾಡಿಕೊಡ್ಬೇಕು. ಆರ್ಟಿಸ್ಟನ್ನು ಮಾತನಾಡಿಸ್ತೀವಿ, ಆದರೆ ಅದಕ್ಕೂ ಮೊದಲು ನಮ್ಮ ಟೆಕ್ನಿಷಿಯನ್ಸ್ ದೂರದಲ್ಲಿ ಕೂತ್ಕೊಂಡು ನಗ್ತಾ ಇದ್ದಾರೆ, ನಮ್ಮನ್ನು ಮಾತಾಡಿಸಿಲ್ಲ ಅಂದರೆ ಸಾಕು ಅಂತ. ಆದರೆ ಅವರಿಗೆ ಖಂಡಿತ ನಿಮ್ಗೆಲ್ರಿಗೂ ಪರಿಚಯ ಮಾಡಿಕೊಡ್ಲೇಬೇಕು. ಮೊದಲನೇದಾಗಿ ದಯವಿಟ್ಟು ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಕಮಲ್ ಶ್ರೀದೇವಿ ಸಿನಿಮಾದ ನಿರ್ದೇಶಕರು ಸುನಿಲ್ ಕುಮಾರ್ VA ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ಜೋಳದ ಚಪ್ಪಾಳೆ ಬರಬೇಕು. ನಮ್ಮ ಡೈರೆಕ್ಟರ್ ಸುನಿಲ್ ಕುಮಾರ್ ಅವರಿಗೆ, ನಮ್ಮ DOP ನಾಗೇಶ್ ವಿ ಆಚಾರ್ಯ ಅವರು ದಯವಿಟ್ಟು ನಮ್ಮನ್ನು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಮ್ಯೂಸಿಕ್ ಡೈರೆಕ್ಟರ್ ಕೀರ್ತನ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆ ಒಂದು ಲಿರಿಕಲ್ ವಿಡಿಯೋವನ್ನು ನೋಡಿದ್ವಿ. ನಮ್ಮ ಅವರು ದಯವಿಟ್ಟು ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. CG ವರ್ಕ್ ಮಾಡಿರುವಂತಹ ಪಾರ್ಥ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು. ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್. ನರಸಿಂಹ ಸರ್, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಬೆಸ್ಟ್ ವಿಶಸ್ ಎಲ್ಲ ತಿಳಿಸಿದ್ದಕ್ಕಾಗಿ ಧನ್ಯವಾದಗಳು. ಸ್ಪೀಕರ್ ಬರ್ತಾ ಇಲ್ಲ. ಕಾರ್ತಿಕ್, ಓಕೆ, ಒಂದೇ ನಿಮಿಷ ಸ್ಪೀಕರ್. ಓಕೆ, ಇವರು ನಮ್ಮ ನಿರ್ದೇಶಕರು, ದಯವಿಟ್ಟು ಎಲ್ರಿಗೂ ಚಪ್ಪಾಳೆ ಬರಬೇಕು. ನಿರ್ದೇಶಕರು, ನಮ್ಮ ಸಿನಿಮಾಟೋಗ್ರಾಫರ್, ಮ್ಯೂಸಿಕ್ ಡೈರೆಕ್ಟರ್, ಸಿಂಗರ್, ಅದೇ ರೀತಿಯಾಗಿ CG ವರ್ಕ್ ಮಾಡಿರುವಂತಹ ಪಾರ್ಥ ಸರ್. ಇವರು ಮಾತನಾಡಿ ಆದ ಕೂಡಲೇ ನಮ್ಮ ಹೆಮ್ಮೆಯ ಕಲಾವಿದರು, ನಮ್ಮ ಮೇನ್ ಲೀಡಲ್ಲಿರುವಂಥ ಎಲ್ಲ ಆರ್ಟಿಸ್ಟ್ ನಿಮ್ಮ ಜೊತೆ ಮಾತನಾಡ್ತಾರೆ. ಸರಿ ಆಯ್ತಾ ಸ್ಪೀಕರ್?
ಡನ್. ಓಕೆ ಸುನಿಲ್ ಸರ್, ಎಸ್, ನಿರ್ದೇಶಕರಾಗಿ ಸೆಪ್ಟೆಂಬರ್ 19ಕ್ಕೆ ಮರ್ಡರ್ ಮಿಸ್ಟ್ರಿ ನಮ್ಮ ಕಮಲ್ ಶ್ರೀದೇವಿ ರಿಲೀಸ್ ಆಗ್ತಾ ಇದೆ. ನಿಮ್ಮ ಮಾತು ಪ್ಲೀಸ್ ಒಂದು ಸ್ವಲ್ಪ ಮುಂದೆ. ಎಲ್ಲರಿಗೂ ನಮಸ್ಕಾರ. ಮೈಕ್ ಹತ್ರ ಎಸ್. ಎಲ್ಲರಿಗೂ ನಮಸ್ಕಾರ. ಕಮಲ್ ಶ್ರೀದೇವಿ ಮೂವಿ ನಿರ್ದೇಶಕ. ಕಮಲ್ ಶ್ರೀದೇವಿ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಫೇವ್ರೆಟ್ ಡೈರೆಕ್ಟರ್ ತರುಣ್ ಸರ್ ಎಲ್ಲ ಹೇಳ್ಬಿಟ್ರು, ಇನ್ನು ನಾವು ಹೇಳೋದು ಏನೂ ಇಲ್ಲ. ಈ ನಮ್ಮ ಕಮಲ್ ಶ್ರೀದೇವಿ ಮೂವಿಲಿ ದೊಡ್ಡ ತಾರಾ ಬಳಗನೇ ಇದೆ. ಸೊ ಎಲ್ಲರೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ, ಹಾಗಾಗಿ ಇಷ್ಟು ರಿಚ್ಚಾಗಿ ಬಂದಿದೆ. ನೀವು ಟೀಸರು ಟ್ರೈಲರು ನೋಡಿದ್ರಿ, ಅದರಲ್ಲೇ ಗೊತ್ತಾಗುತ್ತೆ ಅದರ ಔಟ್ಪುಟ್ಟು ಎಷ್ಟು ರಿಚ್ ಆಗಿದೆ ಅನ್ನೋದು. ಆ್ಯಂಡ್ ನಮ್ಮ ಟೆಕ್ನಿಷಿಯನ್ಸ್, ನಮ್ಮ ನಾಗೇಶ್ ಸರ್, ನನ್ನ ಅರ್ಧ ಜವಾಬ್ದಾರಿ ಕಡಿಮೆ ಮಾಡಿದ್ದು ಇವರೇ ಸೆಟ್ಟಲ್ಲಿ. ಯಾಕಂದರೆ ಒಬ್ಬ ನಿರ್ದೇಶಕನಿಗೆ ಯಾವ ರೀತಿ ಒಂದು ಸ್ಪಾಟಲ್ಲಿ ಸಪೋರ್ಟಿವ್ ಆಗಿರ್ತಾರೆ ಅಂದರೆ ಅದು ಪ್ರತಿ ಒಂದು ಸೀನು ಡಿಸ್ಕಷನ್ ಮಾಡಿ ತೆಗಿತಾ ಇದ್ವಿ. ಸೊ ನನ್ನ ಅರ್ಧ ಜವಾಬ್ದಾರಿ ಇವ್ರು ಕಡಿಮೆ ಮಾಡಿದ್ರು. ಇನ್ನು ಕೀರ್ತನ್ ಸರ್, ಅವರು ನಾನು ಏನೊಂದು ಔಟ್ಪುಟ್ ಕೊಟ್ಟಿದ್ದೆ ಕೀರ್ತನ್ ಸರ್ಗೆ, ಅದರ ನೆಕ್ಸ್ಟ್ ಲೆವೆಲ್ಗೆ ರೀ ರೆಕಾರ್ಡಿಂಗ್ ಆ್ಯಂಡ್ ಮ್ಯೂಸಿಕ್ ಕೊಡಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಅದ್ಭುತವಾಗಿ ವಿಶಾಖ್ ಸರ್ ಆಡಿದ್ದಾರೆ. ಆ್ಯಂಡ್ ಪಾರ್ಥ ಅವರು ತುಂಬ CG ವರ್ಕ್ ಇತ್ತು, ಅದನ್ನು ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮತ್ತು ಇನ್ನು ಕೆಲವು ಟೆಕ್ನಿಷಿಯನ್ಸ್ ಬಂದಿಲ್ಲ ಕಾರಣಾಂತರಗಳಿಂದ. ಇನ್ನು ನಮ್ಮ ಆರ್ಟಿಸ್ಟ್ ಇನ್ನು ಎಲ್ಲರೂ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. Very comfortable behind the camera. So all media friends and guests, thank you so much for coming. And I think ಸುನಿಲ್ ಅವರೆಲ್ಲ ಮಾತಾಡಿದ್ದಾರೆ ಆ್ಯಂಡ್ ಪಿಕ್ಚರ್ ಬಗ್ಗೆ ತುಂಬ ಮಾತಾಡಿದ್ದಾರೆ. ಸೊ ಐ ಥಿಂಕ್ just hoping to have a good release on 19th, and I'm expecting you all to be there in the theaters. Thank you so much. ಎಸ್, ನಮ್ಮ ಕೀರ್ತನ್ ಸರ್, ಮ್ಯೂಸಿಕ್ ಡೈರೆಕ್ಟರ್. ನಮಸ್ತೆ. ನಂಗೆ ಏನು ಮಾತಾಡಬೇಕು, ನಮ್ಮ ಒಂದು ಹಾನೆಸ್ಟ್ ಎಫರ್ಟ್ ರಿಲೀಸ್ ಆಗೋದು ಇಟ್ಸ್ ಎ ಪ್ರೌಡ್ ಮೂಮೆಂಟ್. ಅದರಲ್ಲಿ ಈ ಮೂವಿನಲ್ಲಿ ನನಗೆ ಅಂದರೆ ಫಸ್ಟ್ ಟೈಮ್ ಮ್ಯೂಸಿಕ್ ಹೊರಗಡೆ ಬರ್ತಾ ಇರೋದು ತುಂಬ ಖುಷಿ. ಆ ಮ್ಯೂಸಿಕ್ ಹೇಗಿದೆ ಅನ್ನೋದು ನೀವೆಲ್ಲರೂ ನೋಡಿ ಹೇಳಬೇಕು. ಆ್ಯಂಡ್ ಇಟ್ಸ್ ಅ ವೆರಿ ಒಂದು ಹೊಸ ಟೀಮ್ ವೆನ್ ಇಟ್ ಕಮ್ಸ್ ಸ್ಟಾರ್ಟಿಂಗಿಂದ ಎಂಡ್ ತನಕ ಎಕ್ಸಿಕ್ಯೂಟ್ ಮಾಡಿ ರಿಲೀಸ್ ಮಾಡೋದೇ ಒಂದು ದೊಡ್ಡ ಚಾಲೆಂಜ್. ಅದರಲ್ಲಿ ಈ ಟೀಮ್ ವಾಸ್ ವೆರಿ ಸಕ್ಸಸ್ಫುಲ್. ದಟ್ ಈಸ್ ದ ಮೇಜರ್ ಥಿಂಗ್. ಆ್ಯಂಡ್ ನೀವೆಲ್ಲರೂ ಈ ಮೂವಿನ ಇಷ್ಟಪಡ್ತೀರಾ ಅನ್ಕೋತೀನಿ. ಥ್ಯಾಂಕ್ ಯು. ಎಷ್ಟೆಲ್ಲ ಜನ ಇದ್ದಾರೆ, ಎಲ್ರಿಗೂ ಹಾಡು ತುಂಬ ಇಷ್ಟ ಆಗಿದೆ. ನಿಮ್ಮದೊಂದು 2 ಲೈನ್ ಬಂದರೆ ನಮಗೂ ಖುಷಿ ಆಗುತ್ತೆ ಪ್ಲೀಸ್. ಮೊದಲನೇದಾಗಿ ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ದಿಗ್ಗಜರಿಗೆ ನಮಸ್ಕಾರ ಹೇಳ್ತಾ, ನಾನು ವಿಶಾಖ್ ನಾಗಲಾಪುರ ಅಂತ. ನನಗೆ ಮೊದಲನೇದಾಗಿ ಖುಷಿಯಾಗಿದ್ದು ಇದಕ್ಕೆ ನಾನು ಟ್ರ್ಯಾಕ್ ಹಾಡಿದ್ದು ಈ ಸಿನಿಮಾಗೆ. ಸೊ ಅದನ್ನು ಫೈನಲ್ ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ಹಾಡಿಸಿದ್ದಕ್ಕಾಗಿ ಕೀರ್ತನ್ ಬ್ರೋಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ರಾಜವರ್ಧನ್ ಸರ್ ಹಾಗೆ ನಿರ್ದೇಶಕರು, ಇಡೀ ಕಮಲ್ ಶ್ರೀದೇವಿ ಚಿತ್ರತಂಡಕ್ಕೆ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾದ ಟ್ರೈಲರ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ, ತುಂಬ ಕ್ಯೂರಿಯಾಸಿಟಿಯನ್ನು ಹುಟ್ಟಿಸ್ತಾ ಇದೆ. ಸೊ ಸಿನಿಮಾನ ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಗೆಲ್ಲಿಸೋಣ ಅಂತ ಕೇಳ್ತಾ 1-2 ಲೈನ್ನ. ಯಾರೇ ಹರಿರೆ ನೀ ಯಾರೇ, ಆ ನಿನ್ನ ತಾಜ ಸೆಳೆತವೇ ಬೇರೆ, ಭಾವನೆಯ ಹಾಳೇಲಿ ಬೆರೆತು ಹೋದ ಕವಿತೆ ನೀಯಾರೆ, ಮಾಯಾ ತವಕ ನೀಯಾರೆ, ಮರಳಿ ಬಂದ ಪುಳಕ ನೀಯಾರೆ, ಈ ಬಾಳಿಗೆ ನೀನಾಗುವ ಆಸರೆ, ನಾನಿಲ್ಲವೇ ನೀನಿಲ್ಲದೆ ಹೋದರೆ. ಧನ್ಯವಾದ. ವಾವ್, ಥ್ಯಾಂಕ್ ಯು ಸೋ ಮಚ್ ವಿಶಾಖ್. ಪಾರ್ಟ್ ಓಕೆ, ನಮ್ಮ CG ವರ್ಕ್ ಮಾಡಿರೋದು ಪಾರ್ಟ್. ನಾನು ಇಲ್ಲಿ ಇನ್ನೊಬ್ಬರ ಹೆಸರು ಮರ್ತ್ಬಿಟ್ಟೆ, ಸಾರಿ. ನಮ್ಮ ರಾಗಿಣಿ ಮೇಡಮ್. ಅದು ಹೆಂಗೆ ಮರಿತೀರಾ ನೀವು ರಾಗಿಣಿ ಮೇಡಮ್ ಹೆಸರನ್ನ? ಅದೇ ನಾವು ಮಾತಾಡಿದ್ರು ಸ್ವಲ್ಪ ಕಡಿಮೆ. ನನ್ನ ಮೊದಲನೇ ಸಿನಿಮಾ ಗಜರಾಮ ಪ್ರತಿ ಇವೆಂಟ್ಗೂ ಬಂದು ನನಗೆ ಸಪೋರ್ಟ್ ಮಾಡಿದ್ರು. ಮತ್ತು ಈ ಸಿನಿಮಾದಲ್ಲೂ ನನ್ನ ತುಂಬ ಸಪೋರ್ಟ್ ಮಾಡಿದ್ದೀರಾ ಮೇಡಮ್.
ನರ್ವಸ್ ಮೇಡಮ್, ನೀವು ಸ್ಟೇಜ್ ಮೇಲೆ ಬಂದ ತಕ್ಷಣ ನರ್ವಸ್. ಸ್ಟೇಜ್ ಮೇಲೆ ಬಂದ ತಕ್ಷಣ ಹಾಗೆ ನಾನು ಮುಂದಿನ ಸಿನಿಮಾಗೂ ನೀವು ಬರಲೇಬೇಕು, ನೀವು ನನಗೆ ಸಪೋರ್ಟ್ ಮಾಡಲೇಬೇಕು. ನೀವು ಮಾಡ್ತೀರಾ ಮೇಡಮ್, ನನಗೆ ಗೊತ್ತು ನೀವು ಎಷ್ಟು ಸ್ವೀಟ್ ಆ್ಯಂಡ್ ನಿಮ್ಮ ಮನಸ್ಸು ಎಷ್ಟು ದೊಡ್ಡದು ಅಂತ. ಥ್ಯಾಂಕ್ ಯು ಮೇಡಮ್. ಎಷ್ಟು ಒಳ್ಳೆ ಡೈರೆಕ್ಟ್ರು ನೀವು, ಸೂಪರ್ ಸುನಿಲ್ ಅವರೇ. ಕಲಾವಿದರನ್ನ ಜೊತೆಯಾಗಿ ಕರೆದು ಮಾತನಾಡಿಸುವಂತಹ ಪ್ರಯತ್ನ. ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ವೆರಿ ವೆರಿ ಟ್ಯಾಲೆಂಟೆಡ್ ನಮ್ಮ ಶ್ರೀದೇವಿ ಸಂಗೀತಾ ಭಟ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಸಂಗೀತಾ ಭಟ್ ಆನ್ ಸ್ಟೇಜ್ ಪ್ಲೀಸ್. ಅದೇ ರೀತಿಯಾಗಿ ಸ್ಪೆಷಲ್ ರೋಲನ್ನು ಮಾಡಿರುವಂತಹ ವೆರಿ ಟ್ಯಾಲೆಂಟೆಡ್ ಅಕ್ಷಿತಾ ಬೋಪಯ್ಯ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ವೇದಿಕೆಗೆ ಬರಬೇಕು. ಕಾಲೇಜ್ ಹುಡುಗನ ಪಾತ್ರದಲ್ಲಿ ಬಂದಿರುವಂತಹ ಪ್ರವೀಣ್ ಜೈ ದಯವಿಟ್ಟು ಸ್ಟೇಜಿಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇನ್ನು ನಮ್ಮ ಕಾರ್ತಿಕ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಕಾರ್ತಿಕ್ ಅವರು ಇಬ್ಬರು ಕೂಡ ದಯವಿಟ್ಟು ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇನ್ನು ನವೀನ್ ಅವರು ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಕರಣ್ ಆರ್ಯನ್ ಅವರು ದಯವಿಟ್ಟು ಬರಬೇಕು. ಚಂದ್ರು ಅವರು ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡೋರು ಕೂಡ ಬಂದಿದ್ದಾರೆ. ಮಹದೇಶ್ ಅವರು ದಯವಿಟ್ಟು ನೀವು ಕೂಡ ವೇದಿಕೆಯಲ್ಲಿ ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹ್ಯಾಪಿ ವೆಲ್ಕಮ್ ನಿಮಗೂ ಕೂಡ. ರಾಜವರ್ಧನ್ ಸರ್, ನಮ್ಮ ಎಲ್ಲ ಆರ್ಟಿಸ್ಟ್ಗಿದ್ದಾರೆ, ಮಹಂತೇಶ್ ಅವರಿದ್ದಾರೆ, ನೀವೇ ಎಲ್ಲರನ್ನ ಪರಿಚಯಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಓವರ್ ಟು ಯು ಸರ್. ಇವ್ರಿಗೆ ಮತ್ತೆ ಎಲ್ರಿಗೂ ನಮಸ್ಕಾರ. ಸರ್, ಕಮಲ್ ಶ್ರೀದೇವಿಗೆ ಆಲ್ ದ ಬೆಸ್ಟ್. ಓಕೆ, ಇಲ್ಲ ಏನೋ ಮಾತಾಡ, ಇಲ್ಲ ಒಟ್ಟಿಗೆ ಮಾತಾಡೋದು. ಅರಸಯ್ಯನ ಪ್ರೇಮ ಪ್ರಸಂಗ ಅಂತ ಒಂದು ಸಿನಿಮಾದಲ್ಲಿ ಅದ್ಭುತವಾದ ಆ್ಯಕ್ಟ್ ಮಾಡಿದ್ದಾರೆ ಇವರು ನನಗೆ ಹಳೆ ಪರಿಚಯ. ನಾವು ಇಬ್ಬರು ಕೂಡ ಒಂದು ಸಿನಿಮಾ ಮಾಡಬೇಕಾಗಿತ್ತು. ನಿನ್ನೆ ಅಷ್ಟೇ ಇವ್ರನ್ನ ಒಂದು ಇಂಟರ್ವ್ಯೂಲಿ ಮೀಟ್ ಮಾಡಿದೆ. ನಾನು ಹೇಳಿದೆ ಬನ್ನಿ ನಾಳೆ ನಮ್ಮ ಪ್ರೆಸ್ ಮೀಟ್ ಇದೆ. ಅಂದರೆ ಕಲಾವಿದರುಗಳಿಗೆ ಒಂದು ಸ್ಟೇಜ್ ಸಿಗೋದು ಎಷ್ಟು ಕಷ್ಟ ಅಂತ ನಾನು ತುಂಬ ನೋಡಿದ್ದೀನಿ. ನನ್ನ ಸಿನಿಮಾ ದಿನ ಜೊತೆನೇ ಇವ್ರ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡ ಸಿನಿಮಾಗಳು ಗೆಲ್ಲಬೇಕು ಅನ್ನೋದಷ್ಟೇ ನಮ್ಮ ಆಸೆ. ದಯವಿಟ್ಟು ನಿಮ್ಮ ಸಿನಿಮಾಗಳು ಒಳ್ಳೆಯದಾಗಲಿ. ನಾವೆಲ್ಲ ಇಡೀ ತಂಡ ನಿಮ್ಮ ಸಿನಿಮಾ ತೆಗೆ ಬರ್ತೀವಿ. ನೀವು ಕೂಡ ಅಷ್ಟೇ ನಮ್ಮ ತಂಡಕ್ಕೆ, ನಮ್ಮ ಸಿನಿಮಾಗೆ ಬಂದು ಸಪೋರ್ಟ್ ಮಾಡಿ. ಇಂಡಸ್ಟ್ರಿ ತುಂಬ ಚೆನ್ನಾಗಿರುತ್ತೆ. ಆವಾಗ ನಮ್ಮಗಳನ್ನ ನೋಡ್ಕೊಂಡು ಒಂದಷ್ಟು ಸಿನಿಮಾಗಳು ಕೂಡ ಅದೇ ರೀತಿ ಆಗಲಿ, ಕನ್ನಡ ಇಂಡಸ್ಟ್ರಿ ಬೆಳೀಲಿ. ಎಸ್, ನಿಜ ಸರ್. ನಾನು ಅದೇ ಉದ್ದೇಶಕ್ಕೆ ಇವತ್ತು ನಿಮ್ಮ ಇವೆಂಟಿಗೆ ಬಂದಿದ್ದೆ. ಆ್ಯಕ್ಚುಲಿ ತರುಣ್ ಸರು ಈಗ ಆಲ್ರೆಡಿ ಬೆಂಕಿ ಮಳೆ ಸುರಿತಾ ಇದೆ ಸರ್ ಥಿಯೇಟ್ರಲ್ಲಿ. ನೀವು ಹೇಳಿದ್ರಿ ಒಂದು ಮಾತು ನಿಮ್ಮ ಟ್ರೈಲರ್ ಲಾಂಚಲ್ಲಿ, ಮಿಡ್ಲ್ ಬ್ಯಾಟ್ಸ್ಮನ್ಗಳು ಬಂದರು, ನಾವು ಆಡ್ತೀವಿ ಅಂತ ಎಲ್ಲ ಸಿಕ್ಸೇ ಹೊಡೆದ್ಬಿಟ್ಟಿದ್ದೀರ ಸರ್. ಭಾಳ ಅದ್ಭುತವಾಗಿ ಹೋಗ್ತಾ ಇದೆ. ಜೊತೆಗೆ ಇದೇ 19ಕ್ಕೆ ನನ್ನ ಸಿನಿಮಾನು ಅರಸಯ್ಯನ ಪ್ರೇಮ ಪ್ರಸಂಗ ರಿಲೀಸ್ ಆಗ್ತಾ ಇದೆ. ಸೊ ಎಲ್ರಿಗೂ ಟ್ರೈಲರ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಅದೇ ರೀತಿ ಕಮಲ್ ಶ್ರೀದೇವಿ ಸಿನಿಮಾಕ್ಕೂ ಅಂದರೆ ನಾನು ಒಟ್ಟಾರೆ ಹೇಳಕ್ಕೆ ಬರ್ತಾ ಇರೋದು, ಕನ್ನಡ ಸಿನಿಮಾಗಳನ್ನ ನೋಡಿ ಪ್ರೋತ್ಸಾಹಿಸಿ. ಯಾಕಂದರೆ ಇದು ಒಂದು ಒಳ್ಳೆ ಬೆಳವಣಿಗೆ. ಎಲ್ಲ ಹೊಸ ಕಲಾವಿದರಿಗೆ, ಹೊಸ ತಂಡಗಳಿಗೆ ಒಂದು ಒಳ್ಳೆ ಬೆಳವಣಿಗೆ ಆಗಿರುತ್ತೆ. ಸರ್, ರಾಜ್ ಸರ್, ನೀವು ಫಸ್ಟ್ ಟೈಮು ಆ್ಯಕ್ಟ್ರ್ ಆಗಿದ್ರಿ, ಇವಾಗ ಪ್ರೊಡಕ್ಷನ್ ಹ್ಯಾಂಡಲ್ ಮಾಡ್ತಾ ಇದ್ದೀರಾ. ನಿಮಗೂ ಆಲ್ ದ ಬೆಸ್ಟ್ ಆಗಲಿ, ನಿಮ್ಮ ತಂಡಕ್ಕೂ ಆಲ್ ದ ಬೆಸ್ಟ್ ಆಗಲಿ. ಸರ್, ನೀವು ನಮ್ಮ ಸೀನಿಯರ್ ಅಭಿನಯ ತರಂಗದಲ್ಲಿ, ನಾನು ಅಭಿನಯ ತರಂಗ ಸ್ಟೂಡೆಂಟೇ ಸರ್. ನಮ್ಮ ಡೈರೆಕ್ಟ್ರು ಕೂಡ ಅಭಿನಯ ತರಂಗ. ಈ ವಾರ ಅಭಿನಯ ತರಂಗಕ್ಕೆ ಒಂದು ನಾವು ಕೊಡುಗೆ ಕೊಟ್ಟಂಗೆ ನಮ್ಮ ಸಿನಿಮಾಗಳ ಮುಖಾಂತರ. ನಾನು ಒಟ್ಟಾಗೆ ಹೇಳೋದು, ಎಲ್ಲರೂ ಕನ್ನಡ ಸಿನಿಮಾ ನೋಡಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈಗ 200 ರೂಪಾಯಿ ಬೇರೆ ಟಿಕೆಟ್ ಆಗಿದೆ. ಈ ಒಂದು ಖುಷಿಲಿ ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಎಲ್ರಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮಹಂತೇಶ್ ಅವರೇ. ನಿಮ್ಮ ಪ್ರಸಂಗ ಇದೀಗ ನಮ್ಮ ಸಂಗೀತಾ ಭಟ್ ಅವರು ಮಾತನಾಡುವಂತಹ ಸಮಯ ವಹಿಸಿದ್ದೀರಾ. ಎಲ್ಲ ಹೆಣ್ಮಕ್ಳಿಗೂ ನಮಗೂ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸಿನಿಮಾ ಸಿಗಬೇಕು ಅಂತ ಆಸೆ. ಟ್ರೈಲರಲ್ಲೇ ಗೊತ್ತಾಗ್ತಾ ಇದೆ. ಸೆಪ್ಟೆಂಬರ್ 19ಕ್ಕೆ ರಿಲೀಸ್. ದಯವಿಟ್ಟು ಮಾತನಾಡಬೇಕು. ಮೊದಲನೇದಾಗಿ ಇಲ್ಲಿ ಪ್ರಸ್ತುತ ಬಂದಿರುವಂಥ ನನ್ನ ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಆನರ್ಡ್ ಗೆಸ್ಟ್ಸ್ ದ ವಂಡರ್ಫುಲ್ ಡೈರೆಕ್ಟರ್ ತರುಣ್ ಸುಧೀರ್ ಅವರಿಗೂ ಹಾಗೂ ಆರ್ ವೆರಿ ಓನ್ ಕನ್ನಡ ಬ್ಯೂಟಿಫುಲ್ ರಾಗಿಣಿ ಅವ್ರಿಗೂ ತುಂಬ ಹೃದಯದ ಧನ್ಯವಾದ. ನೀವೆಲ್ಲರೂ ಈ ಒಂದು ವೇದಿಕೆ ಮೇಲೆ ಇವತ್ತು ಅದ್ಭುತವಾದಂಥ ಒಂದು ವಿಷಯನ ಗಮನಿಸಿದ್ರಿ. ನಮ್ಮ ಕನ್ನಡ ಚಿತ್ರರಂಗದ ದಿಗ್ಗಜರಾದ ನಮ್ಮ ಮೇರು ನಟರು ನಮಗೆ ಆಶೀರ್ವಾದ ಮಾಡೋಕ್ಕೆ ಅಂತ ಬಂದಿದ್ದರು. ಅದಕ್ಕೆ ನಾನು ಆ ಒಂದು ವೇದಿಕೆಯನ್ನು ಅಷ್ಟು ಬ್ಯೂಟಿಫುಲ್ಲಾಗಿ ಕಲ್ಪಿಸ್ಕೊಟ್ಟಿದ್ದಕ್ಕೆ ರಾಜ್ ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಪ್ರಾಬಬ್ಲಿ ರಾಜವರ್ಧನ್ ಅವರು ಸಂಗೀತ ಭಟ್ ಈ ಪಾತ್ರನ ಮಾಡ್ಬೋದು ಅಂತ ಅಂದ್ಕೊಳ್ಳಿಲ್ಲ ಅಂದಿದ್ರೆ ನಾನು ನಿಮ್ಮೆಲ್ಲರ ಮುಂದೆ ಇವತ್ತಿಲ್ಲಿ ನಿಂತ್ಕೊಂಡು ಮಾತಾಡೋ ಅವಕಾಶ
ನನಗೆ ಸಿಗ್ತಾ ಇರಲಿಲ್ಲ ಅನಿಸುತ್ತೆ. ಇನ್ನೊಂದು ನಾನು ಇತ್ತೀಚೆಗೆ ಕೇಳಿದ ಪ್ರಶ್ನೆ, ಕನ್ನಡಿಗರು ಬೆಂಗಳೂರಲ್ಲಿ ತುಂಬ ಕಮ್ಮಿ ಆಗಿದಾರಂತೆ, ಹೌದಾ? ಸೌಂಡೇ ಬರ್ತಿಲ್ಲ ಅಂತ ಅದಕ್ಕೆ ಹೇಳ್ತಿರೋದು ಕನ್ನಡಿಗರು ಕಮ್ಮಿ ಆಗಿದ್ದಾರೆ ಅಂತ. ಇಲ್ಲ ರಾತ್ರಿ ಆಯಿತು ಮನೆಗೆ ಹೋಗಬೇಕು ಅಂತ ಎಲ್ಲ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದೀರಾ? ಒಂದು ಕೂಗಲ್ವಾ? ಅಲ್ಲ, ನೀವು ಪ್ರೂವ್ ಮಾಡ್ತಿದ್ದೀರಾ ಬೆಂಗಳೂರಲ್ಲಿ ಆ್ಯಕ್ಚುಲಿ ಕನ್ನಡಿಗರು ಕಮ್ಮಿ ಆಗಿದ್ದಾರೆ ಅಂತ. ಕಮ್ಮಿ ಆಗಿದಾರಾ ಅಂತ ಕೇಳ್ತಾ ಇದ್ದಾರೆ. ಹೌದಾ? ಅಟ್ಲೀಸ್ಟ್ ಆ ಕನ್ನಡಿಗರಿಗೋಸ್ಕರ ಆದರೂ ಜೋರಾಗಿ ಒಂದಿಷ್ಟು ಚಪ್ಪಾಳೆ ಹಾಗೂ ಕಿರಿಚ್ಬಿಟ್ರೆ ಕನ್ನಡಿಗರಿದ್ದಾರೆ ಅಂತ ಗೊತ್ತಾಗತ್ತೆ. ಓಕೆ, ನಾನು ಅಂದ್ಕೊಂಡಷ್ಟು ನೀವು ಕೂಗಲಿಲ್ಲ, ಬಟ್ ಸ್ಟಿಲ್ ಓಕೆ, ಥ್ಯಾಂಕ್ ಯು ಸೊ ಮಚ್. ಇವತ್ತು ನಾನು ತುಂಬ ಹೆಚ್ಚಾಗಿ ನಮ್ಮ ಚಿತ್ರದ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ನಿಮ್ಮ ಮುಂದೆ ನಮ್ಮ ಟ್ರೇಲರ್ನ, ನಮ್ಮ ಟೀಸರ್ನ ಹಾಗೂ ನಮ್ಮ ಸಾಂಗನ್ನು ಹಂಚ್ಕೊಂಡಿದ್ದೀವಿ. ಇದೇ 19ಕ್ಕೆ ನಮ್ಮ ಚಿತ್ರ ನಿಮ್ಮ ಹತ್ತಿರದ ಎಲ್ಲ ಚಿತ್ರಮಂದಿರಗಳಲ್ಲಿ ತೆರೆ ಕಾಣ್ತಾ ಇದೆ. ಅದ್ಭುತವಾದಂಥ ಕಲಾವಿದರಿದ್ದಾರೆ ನಮ್ಮ ಚಿತ್ರದಲ್ಲಿ. ನಿಮ್ಮ ಅಚ್ಚುಮೆಚ್ಚಿನ ನಟರಾದಂಥ ಕಿಶೋರ್ ಅವರಾಗಿರ್ಬೋದು, ರಮೇಶ್ ಇಂದ್ರ ಅವರಾಗಿರ್ಬೋದು, ಅಥವಾ ಪ್ರವೀಣ್ ಜೈನ್, ನಮ್ಮ ಕಾರ್ತಿಕ್, ನಮ್ಮ ರಾಘು ಶಿವಮೊಗ್ಗ, ನಮ್ಮ ಅಕ್ಷಿತಾ ಅವರು, ಸಚಿನ್ ಅವರ ನಟನೆಯ ಈ ಒಂದು ಚಿತ್ರ ನೀವೆಲ್ಲರೂ ನೋಡಲೇಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಮಗೆ ಸಮಯದ ಆ್ಯಕ್ಚುಲಿ ಆಭಾರಿ ಇದೆ ನಿಜವಾಗ್ಲೂ. ಇಷ್ಟು ಜನ ಮಾತಾಡಬೇಕು ವೇದಿಕೆ ಮೇಲೆ, ನೀವೆಲ್ಲರೂ ಮನೆಗೆ ಹೊರಟೋದ್ರೆ ಕಷ್ಟ ಆಗುತ್ತೆ. ಸೊ ಐ ವಿಲ್ ಹ್ಯಾಂಡ್ ಓವರ್ ದ ಮೈಕ್ ಟು ಅದರ್ಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಶಮೀರ್ ಅವರೇ. ನಮ್ಮನ್ನು ಆ್ಯಕ್ಚುಲಿ ಎಂಟರ್ಟೈನ್ ಮಾಡೋದಕ್ಕಿಂತ ನಾವು ಬರೋಕ್ಕೂ ಮುಂಚೆಯಿಂದ ಅವ್ರನ್ನೆಲ್ಲರನ್ನೂ ಎಂಟರ್ಟೈನ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಸ್, ಅಕ್ಷಿತಾ ಬೋಪಯ್ಯ ಅವರು, ಸಚಿನ್ ಸರ್, ನಿಮ್ಮ ಮಾತಿಗೆ ಕಾಯ್ತೀವಿ ಅಂತ. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರೂ ನೋಡಿ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಆ್ಯಂಡ್ ಫಸ್ಟ್ಲಿ ತರುಣ್ ಸುಧೀರ್ ಸರ್ ಹಾಗೆ ರಾಗಿಣಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನೀವು ಟೈಮ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀರಾ. ಥ್ಯಾಂಕ್ ಯು, ಮೀನ್ಸ್ ಅ ಲಾಟ್. ಹಾಗೆ ತರುಣ್ ಸರ್, ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಏಳುಮಲೆ ಸಕ್ಸಸ್ಗೆ. ಸೊ ಈಗಾಗಲೇ ನೀವು ಟ್ರೈಲರ್, ಟೀಸರ್ ಹಾಗೆ ಸಾಂಗ್ ನೋಡಿ ತುಂಬಾ ಇಷ್ಟಪಟ್ಟು ಸಪೋರ್ಟ್ ಮಾಡಿದ್ದೀರಾ. ಸೊ ಕಮಲ್ ಶ್ರೀದೇವಿ ಒಂದು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ನಿಜವಾಗ್ಲೂ ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಒಂದು 8 ಪಾತ್ರಗಳು ಸೇರಿದ್ರೆ ಏನು ಕತೆ ಅಂತ ಹೇಳ್ತೀವಿ, ಅದೇ ಕಮಲ್ ಶ್ರೀದೇವಿ. ಕಂಪ್ಲೀಟ್ಲಿ ಲೈಕ್ ಫ್ಯಾಮ್ಲಿ ಸಮೇತ ನೋಡುವಂಥ ಸಿನಿಮಾ ಇದು. ಒಂದಂತೂ ಪ್ರಾಮಿಸ್ ಮಾಡ್ತೀನಿ ನಾನು, ನೀವೆಲ್ಲರೂ ಸೀಟ್ ಎಡ್ಜಲ್ಲಿ ಕೂತ್ಕೊಡಂತೂ ನೋಡೋದಂತೂ ಗ್ಯಾರಂಟಿ. ಬಿಕಾಸ್ ಅಷ್ಟು ತುಂಬ ಚೆನ್ನಾಗಿದೆ. ಆ್ಯಂಡ್ ಪ್ರತಿಯೊಬ್ಬರು ಕ್ಯಾರೆಕ್ಟರ್ ಆಗಿರಲಿ, ಅದ್ರ ಡಿಸೈನ್ ಆಗಿರಲಿ, ರಾಜ್ ಮತ್ತು ಡೈರೆಕ್ಟರ್ ಅವರು ತುಂಬ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರು ಆರ್ಟಿಸ್ಟು ಅಷ್ಟೇ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೆಪ್ಟೆಂಬರ್ 19th ನಮ್ಮ ಸಿನಿಮಾ ಕಮಲ್ ಶ್ರೀದೇವಿ ರಿಲೀಸ್ ಆಗ್ತಾ ಇದೆ. ಸೊ ತುಂಬಾ ಕಾತುರದಿಂದ ಕಾಯ್ತಾ ಇದ್ದೀನಿ ನಿಮ್ಮೆಲ್ಲರ ಜೊತೆ ನೋಡೋಕ್ಕೆ. ಸೊ ನಾವು ಕರ್ನಾಟಕದಲ್ಲಿದ್ದು ಫಸ್ಟ್ ಪ್ರಾಮುಖ್ಯತೆ ಕನ್ನಡ ಸಿನಿಮಾ ಕೊಡೋಣ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಸಿನಿಮಾದ ನಾಯಕ ನಟ, ಇಡೀ ಸಿನಿಮಾದಲ್ಲಿ ತರುಣ್ ಸರ್ ಹೇಳಿದ ಹಾಗೆ ಅದ್ಭುತವಾದಂತಹ ಸಿನಿ ಜರ್ನಿ ಇಲ್ಲಿಂದ ಮತ್ತೆ ಶುರುವಾಗ್ತಾ ಇದೆ. ಸಚಿನ್ ಸರ್, ಎಷ್ಟು ಖುಷಿ ಆಗ್ತಾ ಇದೆ, ಎಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ. 19ನೇ ತಾರೀಕು ನಮ್ಮ ಕನ್ನಡಿಗರ ಮುಂದೆ ಮತ್ತೆ ಬರ್ತಾ ಇದ್ದೀರಾ ನೀವು. ಎಲ್ಲರಿಗೂ ನಮಸ್ಕಾರ. ಇವತ್ತು ಭಾನುವಾರ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದ್ರು, ಎಲ್ಲ ಇಷ್ಟು ಜನ ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇದ್ರಲ್ಲ, ಅದಕ್ಕೊಂದು ದೊಡ್ಡ ಥ್ಯಾಂಕ್ಸ್. ಇನ್ನೊಂದು 5-10 ನಿಮಿಷದಲ್ಲಿ ಮುಗಿಸ್ಬಿಡ್ತೀವಿ. ಎಲ್ಲರೂ ಹೋಗಿ ಮ್ಯಾಚ್ ನೋಡೋಣ, ಯಾರು ಬೇಜಾರು ಮಾಡ್ಕೋಬೇಡಿ. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ಒಂದು ಡೇ ಒನ್ನಿಂದ ಇವತ್ತವರೆಗೂ ನಾವೆಲ್ಲ ಮಾತಾಡ್ಕೊಂಬಂದಿರೋದು ಅಂದರೆ ಕಂಟೆಂಟ್ ಡ್ರಿವೆನ್ ಸಿನಿಮಾ ಅಂತ. ಕಂಟೆಂಟ್ ಡ್ರಿವೆನ್ಸ್ ಒಂದು ಒಳ್ಳೆ ಸಿನಿಮಾನ ನೀವು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಅದೇ ರೀತಿ ಈ ಸಿನಿಮಾಗಳು ನೀವು ದಯವಿಟ್ಟು 19ನೇ ತಾರೀಕು ಥಿಯೇಟ್ರಿಗೆ ಬಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. ಸಿನಿಮಾದೊಳಗಡೆ ರಮೇಶ್ ಇಂದ್ರ ಅವರಿದ್ದಾರೆ, ಕಿಶೋರ್ ಸರ್ ಇದ್ದಾರೆ, ಉಮೇಶ್ ಅಣ್ಣ ಇದ್ದಾರೆ, ಸಂಗೀತ ಅವರು ತುಂಬ ಒಳ್ಳೆ ಪಾತ್ರ ಮಾಡಿದ್ದಾರೆ, ರಾಘು ಶಿವಮೊಗ್ಗ ಅವರು ಸಿನಿಮಾ ಒಳಗಡೆನೂ ಒಳ್ಳೆ ಪಾತ್ರ ಮಾಡಿದ್ದಾರೆ. ನನ್ನ ಪಾತ್ರ ಮೂಡಿ ಬರೋದಕ್ಕೆ ಮೇಜರ್ ಸಪೋರ್ಟ್ ಅವರೇ. ಅವರಿಲ್ಲ ಅಂದರೆ ನನ್ನ ಪಾತ್ರದ ಬಗ್ಗೆ ತರುಣನೂ ಮಾತಾಡ್ತಿರ್ಲಿಲ್ಲ, ಯಾರೂ ಮಾತಾಡ್ತಿರ್ಲಿಲ್ಲ. ಅವರಿಂದನೇ ಇದು ಆಗಿರೋದು. ಸೊ ಅವರಿಗೊಂದು ದೊಡ್ಡ ಥ್ಯಾಂಕ್ಸ್. ಹಾಗೆಯೇ ನಾವು ಸಿನಿಮಾದ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಇವತ್ತು ಹೋಗಲ್ಲ. ಸಿನಿಮಾ ನೀವು ನೋಡಿ, ನೀವು ಅದ್ರ ಬಗ್ಗೆ ಒಪಿನಿಯನ್ ಕೊಟ್ಟ ಮೇಲೆ ನಾನು ಮಾತಾಡ್ತೀನಿ. ಈಗ ಬೇರೆ ಕಲಾವಿದರು ಮಾತಾಡ್ತಾರೆ. ಥ್ಯಾಂಕ್ ಯು ಸಚಿನ್ ಸರ್, ಥ್ಯಾಂಕ್ ಯು ಸೋ ಮಚ್. ಈಗಾಗಲೇ ಟ್ರೈಲರ್ ಮತ್ತು ಟೀಸರ್ನ ಸಾಕಷ್ಟು ಜನ ನೋಡಿದ್ದೀರಾ. ನೋಡದೇ ಇರೋರು ದಯಮಾಡಿ ಕಮಲ್ ಶ್ರೀದೇವಿ ಟ್ರೈಲರ್ನ ನೋಡಿ ಯೂಟ್ಯೂಬಲ್ಲಿ. ಡೆಫಿನೆಟ್ಲಿ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ. 19ನೇ ತಾರೀಕು ನಮ್ಮ ಸಿನಿಮಾ ಬಿಡುಗಡೆ ಆಗ್ತಾಯಿದೆ. ದಯಮಾಡಿ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಬಂದು ನಮ್ಮ ಸಿನಿಮಾನ ನೋಡಿ ನಮ್ಮ ಇಡೀ ತಂಡಕ್ಕೆ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ರಾಜವರ್ಧನ್ ಸರ್, ಇದೀಗ ಎಲ್ಲ ಕಲಾವಿದರ ಪರವಾಗಿ ನೀವು ಮಾತನಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ವೇದಿಕೆಯಲ್ಲಿ ನಾವು ಬರೀ ಕಂಟೆಂಟ್ ಅಂತ ಮಾತಾಡ್ಕೊಂಡ್ಬಂದ್ವಿ.
ಯಾರಿಗೂ ಥ್ಯಾಂಕ್ಸೇ ಹೇಳಿರಲಿಲ್ಲ. ಅಂದರೆ ಒಂದೂವರೆ ವರ್ಷ ಜರ್ನಿ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ನನ್ನ ಮೈಂಡ್ಸೆಟ್ ಏನು ಅಂದರೆ, ಒಂದು ದೊಡ್ಡ ಸ್ಟೇಜು, ತುಂಬ ಮೀಡಿಯಾದವರೆಲ್ಲ ಬಂದಿರ್ತಾರೆ, ನಮ್ಮ ಸಿನಿಮಾನ ಪ್ರಮೋಟ್ ಮಾಡಬೇಕು ಅನ್ನೋದು ಒಂದೇ ಇಂಟೆನ್ಷನು ನನಗೆ. ಸೊ ಆ ರೀಸನ್ಗಳಲ್ಲಿ ನಾನು ತುಂಬ ಜನಕ್ಕೆ ಥ್ಯಾಂಕ್ಸ್ ಹೇಳೋದನ್ನ ಮರ್ತೋಗಿದ್ದೀನಿ. ಇಷ್ಟು ದಿನ ಆ ಕೆಲಸ ಮಾಡಿದ್ದೀವಿ, ಕಂಟೆಂಟ್ನ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡಿ ತುಂಬ ಸಿನಿಮಾಗೆ ಬಗ್ಗೆ ಮಾತಾಡಿದ್ದೀವಿ. ಇವತ್ತು ಹೃದಯಪೂರ್ವಕವಾಗಿ ಥ್ಯಾಂಕ್ಸ್ ಹೇಳುವಂಥ ಟೈಮ್ ಇದು ತುಂಬ ಅರ್ಥಪೂರ್ಣವಾದ ಸ್ಟೇಜ್ ಆಗಬೇಕು. ನಾನು ಫಸ್ಟಿಂದ ಸ್ಟಾರ್ಟ್ ಮಾಡ್ತೀನಿ. ಇಡೀ ಸಿನಿಮಾ ಇವತ್ತು ಎಲ್ಲೇ ಏನೇ ಪಬ್ಲಿಸಿಟಿ ಆಗಿರ್ಬೋದು, ಎಲ್ಲೇ ನಾವು ಕಮಲ್ ಶ್ರೀದೇವಿ ಬಗ್ಗೆ ಮಾತಾಡ್ತಿರ್ಬೋದು, ಇದಕ್ಕೆ ಮೇಯ್ನ್ ಕಾರಣ ನಮ್ಮ ಪ್ರವೀಣ್, ನಮ್ಮ ಕನ್ನಡ ಪಿಕ್ಚರ್ ಪ್ರವೀಣ್. ಇಡೀ ಎಂಟೈರ್ ಮೀಡಿಯಾನ ತುಂಬ ಚೆನ್ನಾಗಿ ನಮ್ಮ ಜೊತೆ ಸಪೋರ್ಟಿವ್ ಆಗಿ ಇಟ್ಕೊಂಡು ಹ್ಯಾಂಡ್ಲ್ ಮಾಡಿದ್ದಾರೆ. ಇಡೀ ಸಿನಿಮಾ ಏನೇ ಕ್ರೆಡಿಟ್ ಇದ್ರೂ ಪಬ್ಲಿಸಿಟಿ ವೈಸಲ್ಲಿ ನಮ್ಮ ಪ್ರವೀಣ್ಗೆ ಸೇರಬೇಕು ಇದು. ದೆನ್ ನಮ್ಮ ಕ್ಯಾಮ್ರಾಮನ್ ನಾಗೇಶ್ ಸರ್, ಸರ್ ದಯವಿಟ್ಟು ಬರಬೇಕು. ನಮ್ಮ ಸರ್ ತುಂಬ ಒಂದು 15 ಇಯರ್ಸ್ ಸೀನಿಯರ್ ಪರ್ಸನ್, ಬಟ್ ಬರೋದೇ ಇಲ್ಲ ಅವರು ಎಲ್ಲೂ. ಅದ್ಭುತವಾದ ಇವತ್ತು ಬೆಳಗ್ಗೆ ತಾನೇ ಸಿನಿಮಾ ಕಂಟೆಂಟ್ನ ಅಪ್ಲೋಡ್ ಮಾಡಿಬಿಟ್ಟು ಬಂದ್ವಿ UFO ಕ್ಯೂಬ್ಗೆ. ಎಕ್ಸ್ಟ್ರಾಡಿನರಿ ಆಗಿ ಬಂದಿದೆ. ಕಲರ್ ವೈಸು, ಕಲರ್ ಪ್ಯಾಲೆಟ್ ಆಗಿರ್ಬೋದು, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಪ್ರತಿಯೊಂದು ಸಾರಿ ನಮ್ಮ ಸಿನಿಮಾ ನಮಗೂ ಗ್ರೇಟ್ 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 ಅಂತ ಹೇಳ್ತಿರ್ತೀವಿ, ನಿಜವಾಗ್ಲೂ ಅದ್ಭುತವಾಗಿ ಮಾಡಿದ್ದಾರೆ. ನಾಗೇಶ್ ಸರ್ ತುಂಬ ಈ ವರ್ಷದ ಕ್ಯಾಮ್ರಾಮನ್ಗಳಲ್ಲಿ ಫಸ್ಟ್ ಪ್ಲೇಸಲ್ಲಿ ನಿಂತ್ಕೊತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದೆನ್ ಕೀರ್ತನ್ ಅವ್ರ ಬಗ್ಗೆ ಹೇಳಬೇಕು. ಕೀರ್ತನ್ ಅವ್ರಿಗೆ ಎಷ್ಟು ಟಾರ್ಚರ್ ಮಾಡಿದ್ದೀವಿ ಅನ್ನೋದು ನನಗೆ ಗೊತ್ತು. ದೆನ್ ಇಡೀ ಸಿನಿಮಾದಲ್ಲಿ ಮ್ಯೂಸಿಕ್ ಅನ್ನೋದು ಇದೆಯಲ್ಲ, ಇದು ಯಾವುದು ನಿಮಗೆ ಒಂದ್ಸರಿ ರ್ಯಾಪ್ ಬರುತ್ತೆ, ಒಂದ್ಸರಿ ಪುರಂದರದಾಸರದು ಒಂದು ಅಷ್ಟು ಮ್ಯೂಸಿಕ್ ಬರುತ್ತೆ. ಬೇರೆ 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 ಪ್ಯಾಟ್ರನ್ಗಳು ಮಾಡಿದ್ದೀವಿ. ರೆಕಾರ್ಡಿಂಗ್ ಕೂಡ ಅಷ್ಟೇ ತುಂಬ ಅದ್ಭುತವಾಗಿ ಮಾಡಿದ್ದೀವಿ. ನೋಡೋ ಜನಕ್ಕೆ ಕೊಡೋ 100 ರೂಪಾಯಿಗೆ ಅದ್ಭುತವಾದ ಕಣ್ಣಿಗೆ ಹಬ್ಬ ಹಾಗೂ ಕಿವಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಈ ಸಿನಿಮಾ. ಕೀರ್ತನ್ ಥ್ಯಾಂಕ್ ಯು ಸೋ ಮಚ್. ದೆನ್ ನನ್ನ ಆರ್ಟ್ ಡೈರೆಕ್ಟ್ರು ಗುಣ ಆಗಲಿ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ದೆನ್ ನನ್ನ ಎಲ್ಲ ಕಲಾವಿದರುಗಳು, ಕಿಶೋರ್ ಸರ್ ಅಂತ ದೊಡ್ಡ ಆರ್ಟಿಸ್ಟು ಈ ಸಿನಿಮಾನ ಒಪ್ಕೊತಾರೆ ಅಂದರೆ ಅದು ಗ್ರೇಟ್. ಆ್ಯಕ್ಚುಲಿ ಅದು ಸ್ಕ್ರಿಪ್ಟ್ ಅಷ್ಟು ವರ್ತಿದ್ರೆ ಮಾತ್ರ ಅವ್ರು ಒಪ್ಕೊಳಕ್ಕಾಗೋದು. ಸೊ ಅದ್ಭುತವಾದ ಪಾತ್ರ ಮಾಡಿದ್ದಾರೆ ಕಿಶೋರ್ ಸರು. ಎಲ್ಲ ಮೀಡಿಯಾಗಳಲ್ಲಿ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾಳೆ ಕೂಡ ಸ್ಪೆಷಲ್ ಪ್ರೆಸ್ ಮೀಟ್ ಇಟ್ಕೊಂಡಿದ್ದೀವಿ ಕಿಶೋರ್ ಸರ್ಗೋಸ್ಕರ. ಥ್ಯಾಂಕ್ ಯು ಕಿಶೋರ್ ಸರ್. ನಮ್ಮ ಒಂದು ಹುಚ್ಚುತನಕ್ಕೆ ನೀವು ಬಂದು ಜೊತೆಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮಿತ್ರಾ ಸರ್ ಆಗಿರ್ಬೋದು, ನಮ್ಮ ರಾಘು ಶಿವಮೊಗ್ಗ ಅವರಾಗಿರ್ಬೋದು, ನಮ್ಮ ಚಿಕ್ಕ ಹುಡುಗ ನಿನ್ನಿಂದನೇ ನಮಗೆ ಪ್ರಾಬ್ಲಮ್ ಆಗಿರೋದು ಸನ್ ಕಾರ್ತಿಕ್ ಅವರಾಗಿರ್ಬೋದು, ಎಲ್ಲರೂ ತುಂಬ ಅದ್ಭುತವಾದ ಪ್ರತಿಭೆಗಳು. ತುಂಬ ಅಚ್ಚುಕಟ್ಟಾಗಿ, ಅಂದರೆ ಒಂದು ತುಂಬ ದೊಡ್ಡ ಕಂಟೆಂಟ್ನ ಆ ಕ್ಯಾರೆಕ್ಟರ್ಗಳಿಗೆ ಅವರವರೇ ಹೇಳಬೇಕಾಗತ್ತೆ. ಆ ಥರದ್ರಲ್ಲಿ ತುಂಬ ಅಚ್ಚುಕಟ್ಟಾಗಿ, ಅದ್ಭುತವಾಗಿ, ತುಂಬ ಜವಾಬ್ದಾರಿಯಿಂದ ಸಿನಿಮಾನ ಮಾಡಿಕೊಟ್ಟಿದ್ದಾರೆ. ನನ್ನ ಎಲ್ಲ ಕಲಾವಿದರುಗಳಿಗೂ ಥ್ಯಾಂಕ್ ಯು ಸೋ ಮಚ್. ಈ ಕೊಲಾಬರೇಷನ್ ಮುಂದುವರಿಸ್ತಾನೆ ಇರೋಣ, ವರ್ಷಕ್ಕೊಂದೊಂದು ಸಿನಿಮಾಗಳು ಮಾಡ್ತಾನೆ ಇರೋಣ. ನಾನು ಆ್ಯಕ್ಟ್ ಮಾಡೋ ಎಲ್ಲ ಸಿನಿಮಾಗಳಲ್ಲೂ ನೀವೆಲ್ಲರೂ ಇದ್ದೇ ಇರ್ತೀರ. ದಯವಿಟ್ಟು ನನ್ನ ತಡ್ಕೊಳ್ಳಿ ಇನ್ನೂ ಒಂದು ಸ್ವಲ್ಪ ದಿನ, ವರ್ಷ. ಥ್ಯಾಂಕ್ ಯು ಸೋ ಮಚ್. ನಿಮಿಷ ಡಿ ಬಾಸ್ ಬಗ್ಗೆನೇ ಹೇಳಬೇಕು. ಒಂದೇ ನಿಮಿಷ. ತರುಣ್ ಅಣ್ಣ ಹೇಳಿದ್ರು ನನ್ನ ಸಾಂಗ್ ಬಗ್ಗೆ ದರ್ಶನ್ ಅಣ್ಣ ಯಾವಾಗಲೂ ಕೇಳ್ತಾರೆ ಅಂತ. ಆ ವಿಚಾರ ನನಗೆ ಹರಿ ಸರ್ ಹೇಳಿದ್ರು, ನಾನೇ ಅದನ್ನು ಖುದ್ದಾಗಿ ದರ್ಶನ್ ಸರ್ ಬಾಯಲ್ಲೂ ಕೇಳಿದ್ದೆ. ಅದನ್ನು ಯಾವತ್ತೂ ಪಬ್ಲಿಕ್ಕಾಗಿ ಹೇಳಿರಲಿಲ್ಲ. ಏನಕ್ಕೆ ಅಂದರೆ ಅವ್ರು ತೋರಿಸೋ ಪ್ರೀತಿನ ನಾವು ಅಂಡ್ಯೂ ಅಡ್ವಾಂಟೇಜಾಗಿ ತೊಗೋಬಾರ್ದು ಅಂತ. ಇವತ್ತು ನೀವು ಹೇಳಿದ್ದೀರಾ, ಅದಕ್ಕೆ ಪ್ರೆಸ್ ಮೂಲಕ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಆ ಸಾಂಗ್ನ ನನಗಿಂತ ಜಾಸ್ತಿ ದರ್ಶನ್ ಸರ್ ಕೇಳಿದ್ದಾರೆ. ಆ ಸಾಂಗ್ ಇವತ್ತವರೆಗೂ ಅವ್ರಿಗೆ ಅಚ್ಚುಮೆಚ್ಚಿನ ಸಾಂಗ್ ಅಂದರೆ ನನಗೆ ತುಂಬ ಪ್ರೀತಿ. ಇಂಡಸ್ಟ್ರಿಗೆ ಬಂದು ಏನು ಅಚೀವ್ ಮಾಡಿದೋ ಬಿಟ್ಟಿನೋ ಗೊತ್ತಿಲ್ಲ, ನಮ್ಮ ನಂಬರ್ 1 ಸ್ಟಾರ್ಗೆ ಫೇವ್ರೆಟ್ ಸಾಂಗ್ ನಂದು ಅನ್ನೋದು ಒಂದು ಹೆಮ್ಮೆ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದನೇ ಅನಿಸುತ್ತೆ ಈ ಕಾರ್ಯಕ್ರಮ ತುಂಬ ಚೆನ್ನಾಗಾಗಿದ್ದು. ಎಲ್ಲೋ ಒಂದು ಹೋಟೆಲಲ್ಲಿ ಮಾಡೋಣ ಅಂತ ಬಂದಾಗ, ಇಲ್ಲ ಕನ್ನಡಿಗರಿರೋ ಜಾಗ, ಕನ್ನಡಿಗರು ಬರೋ ಅಂಥ ಜಾಗ, ನಿಮ್ಮ ಸಿನಿಮಾನ ಕನ್ನಡದವ್ರ ಮಧ್ಯನೇ ಪ್ರಮೋಟ್ ಮಾಡಬೇಕು ಅಂತ ನವರಸನ್ ಅವ್ರದ್ದು ಐಡಿಯಾ ಇದು. ಆ್ಯಕ್ಚುಲಿ ತುಂಬ ಕಮ್ಮಿ ರೇಟ್ಗೆ, ಅಂದರೆ ಕಮರ್ಷಿಯಲ್ ಆಗಿ ಎಕ್ಸ್ಪೆಕ್ಟ್ ಮಾಡದೆ ತುಂಬ ಕಮ್ಮಿ ರೇಟ್ಗೆ ಕನ್ನಡ ಸಿನಿಮಾಗಳಿಗೆ ಒಳ್ಳೇದಾಗಬೇಕು ಅಂದ್ಬಿಟ್ಟು ನವರಸನ್ ಸಪೋರ್ಟ್ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಅವ್ರ ಪ್ರೆಸ್ ಮೀಟ್ಗಳಿಗೋಸ್ಕರ ಅಷ್ಟೇ ನಮಗೆ GT ಮಾಲಲ್ಲಿ ತುಂಬ ಕಮ್ಮಿ ಅಮೌಂಟ್ಗೆ ತುಂಬ ಪ್ರೆಸ್ ಮೀಟ್ಗಳು ನಾವು ಅವ್ರದ್ದು ಇದರಲ್ಲೇ ಮಾಡಿದ್ದೀವಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಮೊತ್ತಕ್ಕೆ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ ಜನರೇ ಬರ್ತೀವಿ ನಾವೆಲ್ಲರೂ. ಹಾಂ, ಮಾತಾಡ್ತೀರಾ? ಯಾ ಮಾತಾಡಬಹುದು. ಐ ಥಿಂಕ್ ವಿ ಹ್ಯಾವ್ ಟೈಮ್. ಪ್ರವೀಣ್ ಮಾತಾಡಿ. ಪ್ರವೀಣ್ ಚಿಕ್ಕ ಹುಡುಗ ಅಂತ ಬೇರೆ ಹೇಳ್ತಾ ಇದ್ದಾರೆ. ಪ್ರವೀಣ್ ಜೈನ್, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಹೇಳಿ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮಗೆ ಪ್ರೀ ರಿಲೀಸ್ ಇವೆಂಟು ತುಂಬ ಖುಷಿ ಇತ್ತು.
ಅದಾದಮೇಲೆ ಇನ್ನೊಂದು ಖುಷಿ ಏನಂದರೆ ಸರ್ ಹೇಳಿದ್ರಿ ನೆಕ್ಸ್ಟ್ ಸಿನಿಮಾದಲ್ಲಿ ನಾವು ಇರ್ತೀವಿ ಅಂತ, ಇನ್ನೊಂದು ಖುಷಿ ಅಪ್ಕಮಿಂಗ್ ಎಲ್ಲ ನಾವು ಆ್ಯಕ್ಟರ್ಸ್ ಎಲ್ಲ. ಮೊದಲನೇದಾಗಿ ತುಂಬ ಖುಷಿಯಾಗಿದೆ ಅಂದರೆ ತುಂಬ ದಿಗ್ಗಜರ ಜೊತೆ ನಮ್ಮದೊಂದು ಪೋಸ್ಟಲ್ಲಿ ಫೋಟೋ ಹಾಕಿದ್ದೀರ ಸರ್, ತುಂಬ ಅಂದರೆ ತುಂಬ ಖುಷಿ ಆಯಿತು. ಬೇರೆಯವ್ರಿಗೆ ಗೊತ್ತಿಲ್ಲ ಏನಂತ, ನಮಗೆ ಸಿನಿಮಾ ಮಾಡೋದೊಂದು ಖುಷಿ, ಆದರೆ ನಾವು ಪೋಸ್ಟಲ್ಲಿ ನಮ್ಮದು ಫೋಟೋ ಬರಬೇಕಂತ ತುಂಬ ಖುಷಿ ಇರುತ್ತೆ. ಅದಕ್ಕೆ ಥ್ಯಾಂಕ್ ಯು ಸರ್, ಇಡೀ ಚಿತ್ರತಂಡಕ್ಕೆ, ನಮ್ಮ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ. ಅದಾದಮೇಲೆ ತರುಣ್ ಸುಧೀರ್ ಸರ್ ನಮಗೆ ಶೋಸಲ್ಲೆಲ್ಲ ಕಮೆಂಟ್ ಕೊಡ್ತಾಯಿದ್ರು. ಸೊ ಅಲ್ಲಿ ಕೂತಿರುವಾಗ ಅದೇ ಫೀಲ್ ಆಯಿತು ಸರ್, ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳ್ತೀರಾ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ತೀರಾ. ಸೊ ಚೆನ್ನಾಗಿದೆ ಅಂತ ಹೇಳಿದ್ದು ನಮ್ಮ ಸಿನಿಮಾ ತಂಡಕ್ಕೆ, ನಮ್ಮ ಎಫರ್ಟಿಗೆ ಇನ್ನೊಂದು ದೊಡ್ಡ ಬಲ ಬಂದಂಗೆ ಆಗಿದೆ. ಸೊ ಇನ್ನು ಸೆಪ್ಟೆಂಬರ್ 19ನೇ ತಾರೀಕು ಎಲ್ಲರೂ ಚಿತ್ರಮಂದಿರಗಳಲ್ಲಿ ಬಂದು ನಮ್ಮ ಸಿನಿಮಾನ ನೋಡಿ ಹಾರೈಸಬೇಕಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಕಾರ್ತಿಕ್ ಸರ್ ಮಾತಾಡಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಮ್ಮಪ್ಪ ಕೊರಗಜ್ಜ ಕಾಪಾಡಪ್ಪ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋ ಮೀಡಿಯಾದವ್ರಿಗೆ, ಬಂಧು ಮಿತ್ರರಿಗೆ, ಅಣ್ಣ ತಮ್ಮದಿರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ತರುಣ್ ಸುಧೀರ್ ಸರ್ಗೆ ಥ್ಯಾಂಕ್ ಯು ಸರ್, ರಾಗಿಣಿ ಮೇಡಮ್ಗೆ ದೊಡ್ಡ ಥ್ಯಾಂಕ್ಸು, ಆಮೇಲೆ ಡೈರೆಕ್ಟರ್ ನಮ್ಮ ಸುನೀಲ್ ಸರ್ಗೆ, ಸಚಿನ್ ಅಣ್ಣಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ತುಂಬ ನಾನು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ರಾಜವರ್ಧನ್ ಅಣ್ಣಂಗೆ. ಏನಕ್ಕೆ ಅಂದರೆ ಇಲ್ಲಿ ಬಂದಿರೋ ಬೌನ್ಸರ್ಗಳು ಬಂದಿದ್ದಾರೆ. ಆ ಥರ ನಾನೊಬ್ಬ ಮಿಡಿಲ್ ಕ್ಲಾಸ್ ಹುಡುಗ, ಯಾಕಂದರೆ ಆ ಥರ ಬೌನ್ಸರ್ ಡ್ಯೂಟಿಗೆ ಹೋಗ್ತಾ ಇದ್ದಿದ್ದು ನಾನು ಯಾವುದೋ ಒಂದು ನಮ್ಮ ಮುಸಲ್ಮಾನ್ ಬಂದು ಅವರು ಇದರಲ್ಲಿ ಬೌನ್ಸರ್ ಆಗೋದವಾಗ ರಾಜವರ್ಧನ್ ಅಣ್ಣ ಕರೆಸಿ ನನಗೆ ಇದೊಂದು ದೊಡ್ಡ ಕ್ಯಾರೆಕ್ಟರ್ ಕಟ್ಟಿದ್ದಾರೆ. ಯಾಕಂದರೆ ಎಷ್ಟೋ ಜನ ಮಿಡಿಲ್ ಕ್ಲಾಸ್ ಹುಡುಗರದು ಕನಸು ಆ ಥರ ಇಲ್ಲಿ ಬಂದು ಮಾತಾಡ್ಬೇಕಂದ್ಬಿಟ್ಟು. ನನ್ನ ಹೆಸರು ನವೀನ್ ಕುಮಾರ್ ಅಂತ. ಏನು ಯೂಟ್ಯೂಬಲ್ಲೆಲ್ಲ ನೀವು ನೋಡಿರ್ತೀರಾ, ಸ್ಪೈಸಿಯಾಗಿ ಏನಾದರೂ ಹೇಳ್ತೀನಿ ತಿನ್ನಿ ಟೇಸ್ಟಿಯಾಗಿರುತ್ತೆ ಅಂದ್ಬಿಟ್ಟು. ಅದರಲ್ಲಿ ಯಾವ ಥರ ನೀವು ಎಂಜಾಯ್ ಮಾಡಿ ಫನ್ ಮಾಡಿದ್ದೀರೋ ಅದೇ ಥರ ಈ ಮೂವಿಯಲ್ಲಿ ನಂದೊಂದು ಕ್ಯಾರೆಕ್ಟರ್ ಇದೆ. ಖಂಡಿತ ನೀವೆಲ್ಲ ನೋಡ್ತೀರಾ. ಇವಾಗ ನನ್ನ ಕ್ಯಾರೆಕ್ಟ್ರು ಹಂಗಿದೆ ಹಿಂಗಿದೆ ಅಂತ ಹೇಳ್ಬೋದು, ಆದರೆ ನಾನು 19ನೇ ತಾರೀಕು ನಾನು ಮಾತಾಡೋದಕ್ಕಿಂತ ನೀವುಗಳೇ ಮಾತಾಡ್ತೀರಾ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನಾನು ಚಂದ್ರು ಅಂತ. ಆಲ್ರೆಡಿ ನಮ್ಮ ಸಿನಿಮಾ ಬಗ್ಗೆ ಎಲ್ಲರೂ ಪ್ರತಿಯೊಬ್ಬರು ಮಾತಾಡಿದ್ದಾರೆ. ಸೊ ನಾನು ಹೆಚ್ಚಿಗೆ ಏನು ಮಾತಾಡೋದೇನು ಬೇಕಾಗಿಲ್ಲ. ನನ್ನ ಕನ್ಸರ್ನ್ ಏನು ಅಂದರೆ, ನಮ್ಮ ರಾಜ್ ಅವ್ರದ್ದು ಹಾರ್ಟ್ಫುಲ್ಲಾಗಿ ಸಿನಿಮಾ ಮಾಡಿದ್ದಾರೆ. ತುಂಬ ಒಂದೊಳ್ಳೆ ಪ್ರಯತ್ನ. ಅದಕ್ಕೆ ನೀವೆಲ್ಲ ಗೆಲುವು ಕೊಡ್ತೀರಿ ಅಂತ ಅಂದ್ಕೊಂಡಿದ್ವಿ. ತುಂಬ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಹಲೋ, ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ಕಮಿಂಗ್. ಇದು ಡೆಫಿನೆಟ್ಲಿ ತುಂಬ ಎಮೋಷ್ನಲ್ ಈವೆಂಟ್. ಕಲಾವಿದರಾಗಿ ನಾವೆಲ್ಲ ಬರದೆ ನಮ್ಮನ್ನು ನಾವು ಗುರುತಿಸ್ಕೋಬೇಕು ಅಂತ, ಯಾರೋ ಒಬ್ಬರು ಗುರುತಿಸ್ಬೇಕು ಅಂತ. ರಾಜ್ ಸರ್ ಮಾಡಿದ ವಿಷಯ ಡೆಫಿನೆಟ್ಲಿ ಇಟ್ ಈಸ್ ಅನ್ ಎಪಿಕ್. ಯಾಕಂದರೆ ಕಲಾವಿದ ಕೊನೆಗೆ ಯಾರು ಗುರುತಿಸಲ್ಲ ಅನ್ನೋ ಮಟ್ಟಕ್ಕೆ ಬಂದ ಕಲಾವಿದರು ತುಂಬ ಜನ ಇದ್ದಾರೆ. ಸೊ ಅದು ಯು ಡಿಡ್ ಅನ್ ಎಪಿಕ್ ಸರ್, ಎಪಿಕ್ ಮೂಮೆಂಟ್. ಯಾಕಂದರೆ ಇಷ್ಟು ದೊಡ್ಡ ಈವೆಂಟಲ್ಲಿ ವಿತ್ ಕ್ಯಾಲಿಬರ್ ಯು ವುಡ್ ಹ್ಯಾವ್ ಬಾಟ್ ಎನಿಬಡಿ ದೇರ್. ಬಟ್ ಇದು ಕಲಾವಿದನಿಗೆ ಬೇಕಾಗಿರೋದು. ಯಾವುದೋ ಒಂದು ಮಟ್ಟದಲ್ಲಿ ಅವ್ನು ಯಾರು ಗುರುತಿಸಲ್ಲ ಅಂದಾಗ ಕರ್ಕೊಂಬಂದು ರೆಸ್ಪೆಕ್ಟ್ ಕೊಟ್ಟು ಅಲ್ಲಿಂದ ನಮ್ಮ ಸಿನಿಮಾದ ಸಕ್ಸಸ್ನ ಶುರು ಮಾಡೋದು ಅನ್ನೋದು ಎಪಿಕ್ ಮೂಮೆಂಟ್ ಸರ್. ಇನ್ನೊಂದು ಎಪಿಕ್, ಡೆಫಿನೆಟ್ಲಿ ಎನ್ ಎಪಿಕ್. ಇಟ್ ಈಸ್ ಅನ್ಬಿಲೀವಬಲ್ ವಾಟ್ ಯು ಡಿಡ್ ಟುಡೇ. ದಟ್ ಲಾಸ್ಟ್ ವೀಕು ತರುಣ್ ಸರ್ ಸಿನಿಮಾ ರಿಲೀಸ್ ಆಗಿದೆ, ಅವ್ರು ಇಲ್ಲಿದ್ದಾರೆ. ನೆಕ್ಸ್ಟ್ ಸೆಪ್ಟೆಂಬರ್ 19 ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ನಮ್ಮ ಜೊತೆನೇ ಇನ್ನೊಬ್ಬರು ರಿಲೀಸ್ ಮಾಡ್ತಾ ಇದ್ದಾರೆ. ದೆರ್ ಇಸ್ ನೋ ಕಾಂಪಿಟೇಷನ್ ಅಟ್ ಆಲ್. ಜೊತೆಗೆ ಬರ್ತಾ ಇದ್ದೀವಿ ಅನ್ನೋದು ದಿಸ್ ಇಸ್ ಅನ್ ಎಪಿಕ್. ಇದು ಎಲ್ಲೂ ಆಗಲ್ಲ, ಇದುವರೆಗೂ ಆಗಿಲ್ಲ. ದಿಸ್ ಇಸ್ ಅನ್ ಎಪಿಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ರಾಜ್ ಸರ್ ಫಾರ್ ಡೂಯಿಂಗ್ ದಿಸ್ ಇನಿಷಿಯೇಟಿವ್. ಬ್ಯೂಟಿಫುಲ್ ಇಟ್ ಇಸ್. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಎಲ್ಲಿ ಸೌಂಡ್ ಕಮ್ಮಿ ಆದರೂ ಒಂದು ಸೌಂಡ್ ಇದ್ದರೆ, ಸೌಂಡ್ ಕೇಳ್ತಾ ಇದ್ರಲ್ವಾ, ಡಿ ಬಾಸ್ ಈ ಸೌಂಡ್ ಏನಕ್ಕೆ ಅಂದರೆ, ತಪ್ಪು ಸರಿ ಮೀರಿ ಕಲಾವಿದರು ಅವ್ರಿಗೆ ಒಳ್ಳೇದಾಗಲಿ, ಆ ಸೌಂಡ್ ಎಲ್ಲಿ ಕೇಳಬೇಕೋ ಅಲ್ಲಿ ಕೇಳಲಿ, ಸಮಾಧಾನವಾಗಿರಲಿ ಅವರು ಅಂತ. ಡಿ ಬಾಸ್. ಎಸ್ ಥ್ಯಾಂಕ್ ಯು. ಆ್ಯಂಡ್ ತರುಣ್ ಸರ್ ಇಲ್ಲಿದ್ದಾರೆ, ಅವ್ರ ಬಗ್ಗೆ ಹೇಳಲೇಬೇಕು. ನಿಮಗೆ ಇಂಡಿಯನ್ ಟೀಮಲ್ಲಿ ಧೋನಿ ಗೊತ್ತು. ರಾಜ್ ಸರ್ ಹೇಳಿದಾಗ ನನಗೂ ಅದು ಹೇಳಬೇಕು ಅನ್ನಿಸ್ತು. ಇಂಡಿಯನ್ ಟೀಮಲ್ಲಿ ಧೋನಿ ಗೊತ್ತು. ನಮ್ಮ ಇಂಡಸ್ಟ್ರಿಲಿ ಒಬ್ಬರು ಧೋನಿ ಇದ್ದಾರೆ, ತರುಣ್ ಸರ್, ದ ಕೂಲ್ ಏಟ್ ತರುಣ್ ಸರ್. ನನಗೇನು ಅಂದರೆ ಅವ್ರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೆ ನಾನು. ಆ್ಯಕ್ಚುಲಿ ಲಾಸ್ಟ್ 7 ಮಲೆಯಲ್ಲೂ ಆ್ಯಕ್ಟ್ ಮಾಡಿದ್ದೆ. ಏನನ್ಸುತ್ತೆ ಅಂದರೆ ಅವ್ರ ಜೊತೆ ಇರೋರೆಲ್ಲ ಟ್ಯಾಲೆಂಟೆಡಾ,
ಇಲ್ಲ ಅವ್ರ ಜೊತೆ ಹೋದ್ರೆ ಎಲ್ಲ ಟ್ಯಾಲೆಂಟ್ ಆಗ್ಬಿಡ್ತಾರ ಗೊತ್ತಿಲ್ಲ. ಈ ಜಸ್ಟ್ ಡಿಲಿವರ್ಡ್. ಅಂದರೆ ಅವರು ಈಗ ಬರ್ತಾ ಇದ್ದಾರೆ, ಅದೇ ಟೈಮಲ್ಲಿ ಇನ್ನೂ ಕೆಲವ್ರನ್ನ ಕರ್ಕೊಂಬಂದು ಈ ಮಟ್ಟಿಗೆ ಬಂದು ನಿಲ್ಲಿಸೋದು ಅನ್ನೋದು ಹ್ಯಾಟ್ಸ್ ಆಫ್ ಟು ಯು ಸರ್. ಥ್ಯಾಂಕ್ ಯು ಫಾರ್ ವಾಟ್ ಯು ಆರ್ ಡೂಯಿಂಗ್ ಟು ದ ಇಂಡಸ್ಟ್ರಿ. ಥ್ಯಾಂಕ್ ಯು. ಆ್ಯಂಡ್ ಸೆಪ್ಟೆಂಬರ್ 19 ನಾವೆಲ್ಲ ಬರ್ತಾ ಇದ್ದೀವಿ. ದೇರ್ ವಿಲ್ ಬಿ ಅ ಬಿಗ್ ಗೇಮ್ ಬಿಟ್ವೀನ್ ದ ಸಿನಿಮಾ ಆ್ಯಂಡ್ ಆಡಿಯನ್ಸ್. ಯಾರು ಗೆಲ್ತಾರೆ ಅಂತ ನೋಡೇ ಬೇಡನಾ? ಯಾ ಆರ್ ಯು ರೆಡಿ ಫಾರ್ ದ ಗೇಮ್? ಎಸ್. ಥ್ಯಾಂಕ್ ಯು ಸೋ ಮಚ್ ಸರ್. ನೆಕ್ಸ್ಟ್ ಟೈಮ್ ನನ್ನ ಜೊತೆ ಕೋ ಆ್ಯಂಕರ್ ಆಗಲೇಬೇಕು ನೀವು. ಬಂದಿರೋಂಥ ಎಲ್ಲ ಜನಗಳಿಗೂ ಹೃದಯಪೂರ್ವಕ ನಮಸ್ಕಾರಗಳು. ಹಾಗೆ ರಾಗಿಣಿ ಮೇಡಮ್ಗಾಗಲಿ ತರುಣಣ್ಣಂಗಾಗಲಿ ಥ್ಯಾಂಕ್ ಯು ವೆರಿ ಮಚ್ ಅಣ್ಣ. ನೀವು ಬಂದಿರೋದು ಯಾವಾಗ ಬೇಕಾದರೂ ಹೋಗ್ಬೋದಾಗಿತ್ತು, ನಮಗೋಸ್ಕರ ಇಷ್ಟೊಂದು ಟೈಮ್ ಕೂತ್ಕೊಂಡು ಕೂತಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಅಣ್ಣ. ಹಾಗೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಮ್ಯಾಚ್ ಇದೆ ಅಂತ ಗೊತ್ತು, ಆದರೂ ನಮಗೋಸ್ಕರ ನಿಂತಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ, ಸಿನಿಮಾಗಿಂತ ಮುಂಚೆ ಯಾರು ಬೇಕಾದರೂ ನಟರಾಗ್ಬೋದು, ಆದರೆ ವ್ಯಕ್ತಿತ್ವ ಇರೋ ನಟರಾಗಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದನ್ನು ನಾನಿವತ್ತು ರಾಜವರ್ಧನ್ ಅವರಲ್ಲಿ ನೋಡಿದೆ. ಯಾಕೆಂದರೆ ನಟರಾಗೋದು ತುಂಬ ಈಸಿ, ಆದರೆ ವ್ಯಕ್ತಿತ್ವ ಇರೋ ನಟರಾಗೋದು ತುಂಬ ಕಷ್ಟ. ಯಾಕೆಂದರೆ ಹಿರಿಯ ಕಲಾವಿದರನ್ನೆಲ್ಲರನ್ನೂ ಕರೆಸಿ ಇವತ್ತು ಅವ್ರ ತಂದೆ ಸ್ಥಾನದಲ್ಲಿ ಅವ್ರ ತಂದೆನ ಹೆಂಗೆ ನೋಡ್ಕೋತಾರೆ ಹಂಗೆ ನೋಡ್ಕೊಂಡಿದ್ದು ನಂಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್ ನಿಮಗೂ ಒಂದು ಸಲ. ಹಾಗೆ ಸುನಿಲ್ ಸರ್ಗೆ ಥ್ಯಾಂಕ್ ಯು ವೆರಿ ಮಚ್ ಸರ್. ನನಗೊಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟರು, ಈ ವಿಷಯದಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ಟು. ಸಚಿನ್ ಬ್ರೋಗೂ ಅಷ್ಟೇ, ಯಾವ ಥರದ ಸಿನಿಮಾ ಬೇಕಾದರೂ ನೀವು ಮಾಡ್ಬೋದಾಗಿತ್ತು ನಿಮ್ಮ ಪೊಟೆನ್ಷಿಯಲ್ಗೆ. ಒಂದೊಳ್ಳೆ ಕಂಟೆಂಟ್ ಇಟ್ಕೊಂಡು ತರುಣಣ್ಣ ಹೇಳ್ದಂಗೆ ತುಂಬ ಸಿಂಪಲ್ಲಾಗಿ ಜನಗಳಿಗೊಂದು ವಿಷಯ ಹೇಳಕ್ಕೆ ಬರ್ತಾ ಇದ್ದೀರಾ. ಖಂಡಿತವಾಗ್ಲೂ ನಿಮ್ಮ ಸಿನಿಮಾ ಸಕ್ಸಸ್ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಆ್ಯಂಡ್ ಎಂಟೈರ್ ಟೀಮ್. ಖಂಡಿತವಾಗ್ಲೂ ಇದೇ 19ನೇ ತಾರೀಕು ಎಲ್ಲ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದೊಳ್ಳೆ ಸಿನಿಮಾ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೋಸ್ಕರನೇ ಹಗಲು ರಾತ್ರಿ ಕೆಲಸ ಮಾಡಿದ್ದೀವಿ. ಆ ಕೆಲಸಕ್ಕೆ ನಿಮ್ಮ ಈ ಪ್ರೀತಿಗೆ, ಈ ವಿಷಯಗಳಿಗೋಸ್ಕರನೇ ಕಣ್ಣಿಗೆ ಎಣ್ಣೆ ಹಾಕ್ಕೊಂಡು ಹಗಲು ರಾತ್ರಿ ಕೆಲಸ ಮಾಡ್ತೀವಿ, ಇನ್ನು ಮುಂದೇನೂ ಮಾಡ್ತೀವಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಕಾರ್ತಿಕ್ ಅವರು ದಯವಿಟ್ಟು ಮಾತನಾಡಬೇಕು. ಎಲ್ಲರಿಗೂ ನಮಸ್ಕಾರ. ಸೊ ಮುಂದಿರುವಂತಹ ಎಲ್ಲ ಮೀಡಿಯಾದವ್ರಿಗೂ ನಮಸ್ಕಾರ. ಸೊ ಈ ಮೂವಿಯಲ್ಲಿ ಮೊದಲನೇದಾಗಿ ಕಾಣಿಸ್ತಿರೋದು ಒಂದು ಹೆಣ್ಣಿನ ಫೋಟೋ, ತುಂಬ ಎದ್ದು ಕಾಣಿಸ್ತಿದೆ. ಸೊ ಹೆಣ್ಣು ಅಂದಿದ ತಕ್ಷಣ ಕಣ್ಣಿಗೆ ಹೋಲಿಸ್ತಾರೆ. ಸೊ ಕಣ್ಣನ್ನು ನಾವು ಎಷ್ಟು ಸುರಕ್ಷಿತವಾಗಿ ನೋಡ್ಕೊಳ್ತೀವಿ, ಅದೇ ರೀತಿ ನಮ್ಮ ಸುತ್ತಮುತ್ತಲಿರುವಂತಹ ನಮ್ಮ ಅಕ್ಕ ತಂಗಿರಾಗಿರ್ಬೋದು, ತಾಯಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಪ್ರತಿಯೊಬ್ಬರನ್ನು ನಾವು ಅಷ್ಟೇ ಸುರಕ್ಷಿತವಾಗಿ ನೋಡ್ಕೊಬೇಕು. ಸೊ ಕಮಲ್ ಹೇಳೋದು ಯಾವ ರೀತಿ ಅಂತಂದರೆ, ನಡುರಾತ್ರಿ ನನಸಲ್ಲಿ ಕನಸಾಗಿ ಕನಸನ್ನು ಕಾಡುವ ನಿದ್ರಾದೇವತೆ ನನ್ನ ಈ ಕಮಲ್ ಶ್ರೀದೇವಿ. ಅರ್ಥ ಆಗಿರಲ್ಲ, ಎಷ್ಟೋ ಜನಕ್ಕೆ ಅರ್ಥ ಆಗಿರಲ್ಲ. ಸೊ ಹೆಣ್ಣಂದಿದ ತಕ್ಷಣ ಕನಸಲ್ಲಿ ಬಂದು ಕಾಡಿ ನಿದ್ರೆನ ಕೆಡಿಸ್ತಾಳಂತೆ ಆ ಹೆಣ್ಣು. ಸೊ ಹೆಣ್ಣು ಸುತ್ತಲೂ ಎಷ್ಟು ಜನ ಇರ್ತಾರೆ, ಸೊ ಯಾವ ರೀತಿ ಯೋಚನೆ ಮಾಡ್ತಿರ್ತಾರೆ. ಒಂದು ಹೆಣ್ಣನ್ನು ನೋಡಿದ ತಕ್ಷಣ ಲವ್ ಆಗುತ್ತೆ, ಕ್ರಶ್ ಆಗುತ್ತೆ, ಅಟ್ರಾಕ್ಷನ್ ಆಗುತ್ತೆ. ಸೊ ಪ್ರತಿಯೊಂದರನ್ನ ಆಗುತ್ತೆ, ಪ್ರೀತಿ ಆಗುತ್ತೆ. ಸೊ ಅವ್ರ ಜೊತೆ ಫ್ರೆಂಡ್ ಥರ ಇರಬೇಕು, ಚೆನ್ನಾಗಿರ್ಬೇಕು ಅಂದ್ಕೊಳ್ತಾರೆ. ಸೊ ಇದೆಲ್ಲದ್ರ ಜೊತೆಗೆ ಹೆಣ್ಣು ಅಂದಿದ ತಕ್ಷಣ ನಾವು ಅದ್ರ ಸುತ್ತಲೂ ನಿಂತ್ಕೊಂಡು, ಸೊ ಬೇರೆಯವರಾಗಿರ್ಬೋದು, ನಮ್ಮ ಸ್ವಂತ ಒಡ ಹುಟ್ಟಿದವರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕಾವಲಾಗಿ ನಿಂತ್ಕೊಂಡು ಕಾಯೋದು ನಮ್ಮ ಕರ್ತವ್ಯ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸೊ ಇಷ್ಟು ದಿವಸ ರಾಜ ಬ್ರದರು ಮುಂದೆ ಇರ್ತಿದ್ರು. ಸೊ ನಾನು ಸ್ಟೇಜ್ ಮೇಲೆ ಇರ್ತಿದ್ದೆ, ಒಬ್ಬನೇ ಮಾತನಾಡ್ತಿದ್ದೆ, ಅವ್ರ ಬಗ್ಗೆ ಹೇಳ್ತಿದ್ದೆ. ಸೊ ಇವತ್ತು ಹೇಳ್ತಿದ್ದೀನಿ. ಸೊ ಲಾಸ್ಟ್ ಮೂವಿಲೂ ಹೇಳಿದರು, ಕಾರ್ತಿಕ್ ನಿಂಗೆ ಇನ್ನೊಂದು ನಮ್ಮ ಮೂವಿಯಲ್ಲಿ ಚಾನ್ಸ್ ಕೊಡ್ತೀನಿ ಅಂತ. ಸೊ ಅದೇ ರೀತಿ ಅವ್ರು ಆಗ್ಲೇ ಹೇಳಿದ್ರು, ನಮ್ಮೆಲ್ಲ ಮೂವಿಗಳಲ್ಲೂ ನೀವೆಲ್ಲ ನನ್ನ ಜೊತೆ ಇರ್ತೀರ ಅಂತ. ಸೊ ಅದೇ ರೀತಿ ಇವತ್ತು ಸಹ ನಾನು ಅವ್ರ ಜೊತೆ ಇದ್ದೀನಿ. ತುಂಬ ಖುಷಿ ಆಗುತ್ತೆ. ಸೊ ನನಗೆ ಈ ಚಿತ್ರದಲ್ಲಿ ಚಾನ್ಸ್ ಕೊಟ್ಟಂತಹ ಎಲ್ಲರಿಗೂ ನನ್ನ ತುಂಬ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಲವ್ ಯು ಡಾರ್ಲಿಂಗ್. ಪ್ರದೀಪ್ ಸರ್. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಮೊದಲು ನನ್ನ ಬಗ್ಗೆ ನಾನು ಒಂದೆರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಪ್ರದೀಪ್ ಅಲ್ಲ, ಪ್ರತಾಪ್ ಅಂತ. ಹೆಸರೇ ತಪ್ಪು ಕೊಟ್ಟಿದ್ರು. ಡೈರೆಕ್ಟ್ರು ನನಗೆ ನಿರ್ದೇಶನ ಮಾಡಿರೋದು ಡೈರೆಕ್ಟ್ರು. ಅದೇ ಡೈರೆಕ್ಟ್ರಿಗೆ ಹೇಳಿದ್ದು, ಅವ್ರು ನನ್ನ ಹೆಸರು ಕರೆಕ್ಟಾಗಿ ಹೇಳಿಲ್ಲ ಇದುವರೆಗೂ. ಸೊ ನಾನು ನಮ್ಮ ಕೃಷಿ ಮಂತ್ರಿಗಳಾದ ಚಲುವರಾಯಸ್ವಾಮಿ ಅವ್ರ ಮನೆಯಲ್ಲಿ ಒಂದು 20 ವರ್ಷದಿಂದ ಸತತವಾಗಿ ಅವ್ರ ಸೇವೆ ಮಾಡ್ಕೊಂಡ್ಬಂದಿದ್ದೀನಿ. ಅವ್ರ ಮನೆಯಲ್ಲಿ ನಾನು ಮನೆ ಮಗನಂತೆ ನನ್ನ ನೋಡ್ಕೊಂಡಿದ್ದಾರೆ. ಇದೊಂದು ಸಿನಿಮಾ ವೇದಿಕೆ ಆದ್ರೂ ನಮ್ಮ ಬಾಸಾದ ಚಲುವರಾಯಸ್ವಾಮಿ ಬಗ್ಗೆ ಒಂದು ಮಾತು ಹೇಳಲೇಬೇಕು. ನಾನು 20 ವರ್ಷದಿಂದ ಒಬ್ಬ ರಾಜಕೀಯ ಮನೆಯಲ್ಲಿ ಇದ್ದೀನಿ. ನನಗೆ ಉಪೇಂದ್ರ ಅವರ ಡೈ ಹಾರ್ಡ್ ಫ್ಯಾನ್. ನಾನು ಸಾಮಾನ್ಯವಾಗಿ ಯಾರನ್ನೂ ಅಕ್ಸೆಪ್ಟ್ ಮಾಡಲ್ಲ. ತೀರಾ ಡಿಫ್ರೆಂಟು ಅಥವಾ ತೀರಾ ಒಬಿಡಿಯೆಂಟು, ತುಂಬ ಪರ್ಟಿಕ್ಯುಲರ್ ಆಗಿದ್ದರೆ ನನಗೆ ಇಷ್ಟ ಆದರೆ ಮಾತ್ರ ನಾನು ಇರ್ತೀನಿ. ಸೊ ಇವ್ರು ನನಗೆ ಎಷ್ಟು ಇಷ್ಟ ಆಗಿದ್ದಾರೆ ಅಂದರೆ, ಒಂದು 20 ವರ್ಷದಿಂದ ಇವ್ರ ಮನೇಲೆ ಮನೆಮಗನಾಗಿ ಇದ್ದೀನಿ.
ಇವ್ರು ಎಷ್ಟು ಸಿಂಪಲ್ಲು, ಇವ್ರ ಮನ್ಸುಗಳು ಎಷ್ಟು ಸುಂದರ ಅಂದರೆ, ನಾನು ಒಂದು ಮಾತನ್ನ ತುಂಬ ಯಾವಾಗಲೂ ನೆನಪಿಸ್ಕೊತೀನಿ, ಒಳ್ಳೆ ಜನಕ್ಕೆ ಯಾವತ್ತಿದ್ರೂ ಒಳ್ಳೇದೇ ಆಗೋದು. ಅದು ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ, ಆದರೆ 100% ಒಳ್ಳೇದಾಗುತ್ತೆ. ಅಂಥದ್ರಲ್ಲಿ ಎಲ್ಲ ಒಳ್ಳೆ ಮನ್ಸುಗಳು ಸೇರಿ ಈ ಕಮಲ್ ಶ್ರೀದೇವಿ ಸಿನಿಮಾನ ಮಾಡಿದ್ದೀರಾ, 100% ಒಳ್ಳೇದಾಗುತ್ತೆ. ಆಮೇಲೆ ಇದರಲ್ಲಿ ನಾನೊಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನನ್ನ ಮೀಟ್ ಮಾಡೋದ್ರಲ್ಲಿ 10 ಜನದಲ್ಲಿ 8 ಜನ ನೀವು ಪೊಲೀಸ್ ಆಗಬೇಕು ಕಣ್ರಿ, ಪೊಲೀಸ್ ಆಗಬೇಕಿತ್ತು ಅಂತ ಹೇಳ್ತಿದ್ರು. ಸೊ ಈಗ ನಾನೊಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ, ನನಗೆ ಅಪಾಯಿಂಟ್ಮೆಂಟ್ ಆದಷ್ಟು ಖುಷಿ ಆಗ್ತಾ ಇದೆ. ಸೊ 2007ರಲ್ಲಿ ನಾನು ನಾಯಕ ನಟ, ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಮ್ಮ ಸಚಿನ್ ಸರ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾನು ನಾಯಕ ನಟ ಒಂದು ಚಿತ್ರದಲ್ಲಿ, ನೀನೊಲಿದ ಕ್ಷಣದಿಂದ ಅಂತ ಒಂದು ಮೂವಿ, ನಮ್ಮ ಕಾಕ್ರೋಚ್ ಸುದಿ ನಾನು ಇಬ್ಬರು ಹೀರೋ ಅದರಲ್ಲಿ. ಇವತ್ತು ತುಂಬ ಖುಷಿ ಆಗ್ತಾಯಿದೆ, ಕಾಕ್ರೋಚ್ ಸುದಿ ಅವ್ರಿಗೆ ಸೈಮಾ ಅವಾರ್ಡ್ ಬಂದಿದೆ, ಇಲ್ಲಿಂದನೇ ಅವ್ರಿಗೆ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಕಂಗ್ರ್ಯಾಚುಲೇಷನ್ಸ್ ಸುದಿ. ಸೊ ಈಗ ಸೆಪ್ಟೆಂಬರ್ 18 ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬರ್ತಡೇ, ಸೂಪರ್ ಸ್ಟಾರ್ ಉಪೇಂದ್ರ ಅವ್ರ ಬರ್ತಡೇ, ನಮ್ಮ ಶ್ರುತಿ ಮೇಡಮ್ ಅವ್ರ ಬರ್ತಡೇ, ಇಷ್ಟೆಲ್ಲ ಸ್ಪೆಷಲ್ ಇರೋವಂಥ ಸೆಪ್ಟೆಂಬರ್ 18 ಅವ್ರ ಆಶೀರ್ವಾದನೆಲ್ಲ ತಗೊಂಡು ಸೆಪ್ಟೆಂಬರ್ 19ಕ್ಕೆ ನಾವೆಲ್ಲ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಸ್ಪೆಷಲಿ ನಾನು ತುಂಬ ವರ್ಷ ಆದಮೇಲೆ ಸ್ಕ್ರೀನ್ ಮೇಲೆ ಪ್ರಪ್ರಥಮವಾದ ಬಾರಿಗೆ ಬರ್ತಾ ಇದ್ದೀನಿ, ತುಂಬ ಎಕ್ಸೈಟ್ ಆಗಿದ್ದೀನಿ. ಸೊ ಈ ಚಿತ್ರದಲ್ಲಿ ಕಮಲ್ ಅಮಾಯಕನ ಕಿರಾತಕನ, ಕಮಲ್ ಶ್ರೀದೇವಿದು ಲವ್ ಕೆಮಿಸ್ಟ್ರಿನ ಇಲ್ಲ ಮರ್ಡರ್ ಮಿಸ್ಟ್ರಿನ, ನಮ್ಮ ಕಿಶೋರ್ ಸರ್ ಕ್ರಿಮಿನಲ್ಸ್ನ ಕಂಡುಹಿಡಿತಾರ ಇಲ್ಲ ಕನ್ಫ್ಯೂಸ್ ಆಗ್ತಾರ, ಇದೆಲ್ಲ ತಿಳ್ಕೋಬೇಕು ಅಂದರೆ ಇದೇ ಸೆಪ್ಟೆಂಬರ್ 19 ನೀವೆಲ್ಲ ಚಿತ್ರಮಂದಿರಕ್ಕೆ ಬರಬೇಕು. ಕಮಲ್ ಶ್ರೀದೇವಿಗೆ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಚಲುವಸ್ವಾಮಿ. ಥ್ಯಾಂಕ್ ಯು ಸೋ ಮಚ್ ಪ್ರತಾಪ್ ಸರ್. ವೇದಿಕೆಯಲ್ಲಿ ಅವ್ರು ಮಾತಾಡಲ್ಲ, ಆದರೆ ಅವರು ನಮ್ಮ ಬ್ಯೂಟಿಫುಲ್ ಹೆಣ್ಮಗಳೊಬ್ರು ಕಾಣಿಸ್ತಿದ್ದಾರೆ, ಅವರು ನಮ್ಮ ಸಚಿನ್ ಸರ್ ಅವರ ರಿಯಲ್ ಲೈಫ್ ಶ್ರೀದೇವಿ ಅವರು. ಆಕಾಂಕ್ಷ ಅವರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಒಂದು ಬೆಸ್ಟ್ ವಿಶಸ್, 1 ಲೈನ್ ಆದರೂ ಪ್ಲೀಸ್. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಕಮಿಂಗ್. ಪ್ಲೀಸ್ ಸೆಪ್ಟೆಂಬರ್ 19th ಮೂವಿ ನೋಡಿ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ವಿಶಸ್ ನಮಗೆ ಬೇಕು, ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಥ್ಯಾಂಕ್ ಯು ಒನ್ಸ್ ಅಗೇನ್. ಮತ್ತೊಮ್ಮೆ 9ನೇ ತಾರೀಕು ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಎಸ್ ಸರ್, ಪ್ಲೀಸ್. ಇವತ್ತಿಲ್ಲಿ ಬಂದು ಈ ಪ್ರೋಗ್ರಾಮ್ನ ಸಕ್ಸಸ್ ಮಾಡಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಮೀಡಿಯಾದವ್ರಿಗೆ, ಹಾಗೆ ಇಲ್ಲಿ ಬಂದಿರೋ ಕ್ರೌಡ್ಗೆ, ಸ್ಪೆಷಲ್ ಗೆಸ್ಟ್ಗೆ, ನಮ್ಮ ಫ್ಯಾಮಿಲಿಗೆ, ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಹಾಗೆಯೇ ನಮ್ಮೆಲ್ಲ ಫ್ಯಾನ್ಸ್, ಡಿ ಬಾಸ್ ಫ್ಯಾನ್ಸ್, ಅದು ಎಲ್ಲ ಕಲಾವಿದರು ಫ್ಯಾನ್ಸ್, ಎಲ್ಲರಿಗೂ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಇದೀಗ ಒಂದು ಗ್ರೂಪ್ ಫೋಟೋಗೆ ತರುಣ್ ಸರ್, ರಾಗಿಣಿ ಮ್ಯಾಮ್ ದಯವಿಟ್ಟು ಗ್ರೂಪ್ ಫೋಟೋಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಟೆಕ್ನಿಷಿಯನ್ಸ್ ದಯವಿಟ್ಟು ಜಾಯಿನ್ ಆಗಬೇಕು ಫಾರ್ ದ ಗ್ರೂಪ್ ಫೋಟೋ. ಇದು ನಮ್ಮ ಕಮಲ್ ಶ್ರೀದೇವಿ ತಂಡ. ಸೆಪ್ಟೆಂಬರ್ 19ನೇ ತಾರೀಕು ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದಂತಹ ರಾಗಿಣಿ ಮ್ಯಾಮ್, ತರುಣ್ ಸರ್, ಥ್ಯಾಂಕ್ ಯು ಸೋ ಮಚ್. ಮಲ್ಲಿಕಾರ್ಜುನ್ ಅವರು ದಯವಿಟ್ಟು ಬರಬೇಕು ವೇದಿಕೆಗೆ ಫಾರ್ ದ ಗ್ರೂಪ್ ಫೋಟೋ. ಪ್ರವೀಣ್ ಏಕಾಂತ್ ಅವರು ದಯವಿಟ್ಟು ಜಾಯಿನ್ ಆಗಬೇಕು, ನಮ್ಮ PRO ಕನ್ನಡ ಪಿಕ್ಚರ್. ಅದೇ ರೀತಿಯಾಗಿ ಇಷ್ಟು ಬ್ಯೂಟಿಫುಲ್ ಆಗಿ ಇವೆಂಟನ್ನು ನಡೆಸ್ಕೊಟ್ಟಂತಹ ನಮ್ಮ ಈಗಲ್ ಮೀಡಿಯಾ ಕ್ರಿಯೇಷನ್ಸ್ನ ನವರಸನ್ ಅವರು ದಯವಿಟ್ಟು ಗ್ರೂಪ್ ಫೋಟೋಗೆ ಜಾಯಿನ್ ಆಗಬೇಕು ಅಂತ. ಮಾಧ್ಯಮ ಮಿತ್ರರಿಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಕನ್ನಡದ ಸಿನಿಮಾಗಳನ್ನು ಆರಾಧಿಸುವಂತಹ, ಪ್ರೀತಿಸುವಂತಹ ಎಲ್ಲ ಕನ್ನಡದ ಸಿನಿ ರಸಿಕರಿಗೆ ಕಮಲ್ ಶ್ರೀದೇವಿ ಚಿತ್ರತಂಡದ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಸೆಪ್ಟೆಂಬರ್ 19ನೇ ತಾರೀಕಿನಿಂದ ನಮ್ಮ ಕಮಲ್ ಶ್ರೀದೇವಿ ಚಿತ್ರಮಂದಿರಗಳಲ್ಲಿ ಬರ್ತಾ ಇದೆ. ನೀವೆಲ್ಲರೂ ಮಿಸ್ ಮಾಡದೆ ಕಮಲ್ ಶ್ರೀದೇವಿ ಸಿನಿಮಾವನ್ನು ವೀಕ್ಷಿಸಿ, ಅದರ ಜೊತೆಗೆ ಬರುವಂತಹ ಎಲ್ಲ ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹಿಸಿ ಅಂತ ಹೇಳಿ ಶಮೀರಾ ಬೆಳುವಾಯಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ನಮಸ್ಕಾರ, ಶುಭರಾತ್ರಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಥ್ಯಾಂಕ್ ಯು.